ಕೋಟ ಶ್ರೀನಿವಾಸ್ ಪೂಜಾರು ರಾಜಕೀಯ ವ್ಯಕ್ತಿ ಆಗೋ ಮುಂಚೆ ಏನಾಗಿತ್ತು, ಅವರ ಬಾಲ್ಯ ಹೇಗಿತ್ತು ಅಂತ. ಸಾಮಾನ್ಯ ನಮ್ಮಲ್ಲಿ ಈ ಬಾಲ್ಯ ಅನ್ನುವಂಥ ಶಬ್ದಕ್ಕೆ ನಮ್ಮ ತಲೆಯಲ್ಲಿ ಉತ್ತರ ಇಲ್ಲ. ರಾಜಕೀಯಕ್ಕೆ ಮೊದಲು ಎಂಟ್ರಿ ಯಾವ ರೀತಿ ಆಯ್ತು ಸರ್? ಅದು ಅವಕಾಶ ಹೇಗೆ ಒದಗಿ ಬಂತು ನಿಮಗೆ? ಹೀಗೆ ಬಡವರ ಬಗ್ಗೆ ಕೆಲಸ ಮಾಡುವಾಗ ದೃಢವಾದ ಹೆಜ್ಜೆಯನ್ನು ಇಡಲಿಕ್ಕೆ ನನಗೆ ಪಾರ್ಟಿ ನನಗೆ ಅವಕಾಶ ಕೊಡುತ್ತದೆ. ರಾಜಕೀಯ ಅಂತಂದ್ರೆ ಅಪಪ್ರಚಾರ, ಟೀಕೆ, ಟಿಪ್ಪಣಿಗಳು ಎಲ್ಲ ಸಾಮಾನ್ಯ. ರಾಷ್ಟ್ರ ಮಟ್ಟದ ಕನ್ನಡದ ಒಂದು ಮೀಡಿಯಾದವರು ಬೇಷರತ್ತಾಗಿ ನನ್ನ ಸ್ಟುಡಿಯೋ ಕರೆಸಿ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿದರು. ಉಡುಪಿ ದಕ್ಷಿಣ ಕನ್ನಡ ಅಂತ ಬಂದ್ರೆ ಸರ್, ನಾವು ಬುದ್ಧಿವಂತರ ಜನ SSLC PUC ರಿಸಲ್ಟ್ ಇದ್ರೆ ನಾವೇ ನಂಬರ್ 1 ಅಥವಾ ನಂಬರ್ 2 ಅಲ್ಲಿ ಇರ್ತೀವಿ. ಆದ್ರೆ ಇಲ್ಲಿ ಯಾಕೆ ಸರ್ ಒಂದು ITBT ಕಂಪ್ನಿ ಬರ್ತಾ ಇಲ್ಲ? ಇದಕ್ಕೋಸ್ಕರ ಒಂದಷ್ಟು ಮೀಟಿಂಗ್ಗಳನ್ನೆಲ್ಲ ಮಾಡಿ ಪ್ರಯತ್ನ ಮಾಡಿದ್ದೇವೆ. ನಾವು ಇನ್ನೊಂದು ವರ್ಷ 6 ತಿಂಗಳಲ್ಲಿ ಯಾವುದೋ ಒಂದು ರೂಪದಲ್ಲಿ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ. ಗೌರ್ಮೆಂಟ್ ಜಾಬ್ ಅಂತ ವಿಚಾರ ಬಂದ್ರೆ ಬೇರೆ ಅವರಿಗೆ ಅನಿವಾರ್ಯ, ನಮಗೆ ಯಾಕಿಲ್ಲ ಅಂತ. ಬಹುಶಃ ನಮ್ಮದೇ ತಪ್ಪಿರ್ಬೋದು, ರಾಜಕಾರಣದಲ್ಲಿ ನಾವು ಆ ಬಗ್ಗೆ ಗಮನ ಕೊಡದೇ ಇರೋದು ನಮ್ಗೆ ತಪ್ಪಿರ್ಬೋದು. ಒಂದೇ ಭಾರತ್ ಟ್ರೈನ್ ಕರಾವಳಿ ಭಾಗಕ್ಕೆ ಎಷ್ಟು ಅಗತ್ಯ ಮತ್ತು ಅದರ ಸವಾಲುಗಳು ಏನಿದೆ? ಸವಾಲುಗಳೇನಿಲ್ಲ. ಉಡುಪಿ ಕ್ಷೇತ್ರದ ಅಭಿವೃದ್ಧಿಗೆ 5 MLAಗಳ ಶ್ರಮ ಸಾಕ ಅಥವಾ ರಾಜ್ಯ ಸರ್ಕಾರದ ಬೆಂಬಲ ಬೇಕಾ ಸರ್? ಈ ಪ್ರಜಾಪ್ರಭುತ್ವದಲ್ಲಿ ಒಕ್ಕೂಟದ ವ್ಯವಸ್ಥೆ ಇದು. ಗ್ರಾಮ ಪಂಚಾಯತ್ ಅವ್ರು ನಾವು ಜಿಲ್ಲಾ ಪಂಚಾಯತ್ ಮಾತು ಕೇಳೋದಿಲ್ಲ ಅಂತ ಹೇಳಿದ್ರೆ, ರಾಜ್ಯದವ್ರು ನಾವು ಕೇಂದ್ರದ ಮಾತು ಕೇಳೋದಿಲ್ಲ ಅಂತ ಹೇಳಿದ್ರೆ, ಅದು ನ್ಯಾಯವೂ ಅಲ್ಲ, ಸಾಮಾಜಿಕ ವ್ಯವಸ್ಥೆಯೂ ಅಲ್ಲ, ಸಂವಿಧಾನದ ಆಶಯವೂ ಅಲ್ಲ. ನಾವು ಯಾವಾಗಲೂ ಅತಿ ಹೆಚ್ಚು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಕಟ್ತೀವಿ, ಆದ್ರೆ ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ನೀಡುವಂತ ಹಣ ಕಡಿಮೆ. ನರೇಂದ್ರ ಮೋದಿ ಸರ್ಕಾರದಲ್ಲಿ ತಾರತಮ್ಯವೂ ಇಲ್ಲ. ನಿಮ್ಮ ಭವಿಷ್ಯದ ಕನಸಿನ ಉಡುಪಿ ಚಿಕ್ಕಮಗಳೂರು ಹೇಗಿರಬೇಕು ಅಂತ ಬಯಸ್ತೀರಾ ಸರ್? ನನ್ನ ಅನ್ವೇಷಣೆಯಲ್ಲಿ ಇಂದಿಗೂ ಜನರಿಗೆ ಏನಾದರೂ ಮಾಡಬಹುದಾ ಅನ್ನೋದು ನನ್ನ ಗುರಿ. ಯುವಕರು ಅತಿ ಹೆಚ್ಚು ರಾಜಕೀಯಕ್ಕೆ ಬರಬೇಕು ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಯುವಕರು ಬರಬೇಕು, ಮತ್ತೆ ಹಿಂಬಾಲಕರಾಗಿ ಬರಬಾರದು. ಶ್ರೇಷ್ಠ ಜನನಾಯಕ ಅಥವಾ ರಾಜಕೀಯ ನಾಯಕ ಹೇಗಿರ್ಬೇಕು ಅನ್ಸುತ್ತೆ ಸರ್ ನಿಮ್ಗೆ? ರಾಜಕಾರಣ ವೃತ್ತಿಯಾಗಬಾರ್ದು, ಗೊತ್ತಾಗಬೇಕು ಅನ್ನೋದು ನಮಗೆ ವಾದ. ಈಚೆಗಷ್ಟೇ ಸುದ್ದಿ ಮಾಡ್ತಾ ಇರುವಂತದ್ದು, ಸದ್ದು ಮಾಡ್ತಾ ಇರುವಂತ ವಿಚಾರ ನರೇಗಾ ಯೋಜನೆ ವಿಚಾರ ಸರ್. ಕುಣಿಲಿಕ್ಕೆ ಆಗದೆ ಇದ್ದವನು ರಂಗಸ್ಥಳ. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಬಹುಶಃ ಎಲ್ಲರಿಗೂ ಚಿರಪರಿಚಯ ಇರುವಂತಹ ಒಂದು ಊರು, ಜ್ಞಾನಪೀಠ ಪುರಸ್ಕೃತರು ಕೂಡ ಈ ಊರಿನಲ್ಲಿ ಹುಟ್ಟಿದಂಥವ್ರು. ಹೌದು, ಯಾವುದಪ್ಪ ಈ ಊರು ಅಂದ್ರೆ ಕೋಟ. ರಾಜಕೀಯ ವಲಯದಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅಂತಲೇ ಈ ವ್ಯಕ್ತಿ ಪರಿಚಯ. ಇವತ್ತು ನಮ್ಮ ಸಂದರ್ಶನದಲ್ಲಿ ಮೊದಲು, ಬಹುಶಃ ರಾಜಕೀಯ ವ್ಯಕ್ತಿ ಇನ್ನೂ ಮಾಡಿಲ್ಲ, ನಾವು ಇದೇ ಮೊದಲ ಬಾರಿ ರಾಜಕೀಯ ವ್ಯಕ್ತಿಯನ್ನ ಸಂದರ್ಶನ ಮಾಡ್ತಿದ್ದೀವಿ. ನಮ್ಮ ಜೊತೆ ಇರುವ ಈ ವ್ಯಕ್ತಿ ಬಹುಶಃ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕಿ, ಸಣ್ಣ ಪುಟ್ಟ ಬಡವರ ಜೊತೆಲೂ ಕೂತು ಊಟ ಮಾಡಿ, ಅವ್ರ ಜೊತೆಲೂ ಕೂಡ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳುವಷ್ಟರ ಮಟ್ಟಿಗೆ ಸಿಕ್ಕಾಪಟ್ಟೆ ಸಾಮಾನ್ಯ ವ್ಯಕ್ತಿಯಂತೆ ಬದುಕುವಂಥವ್ರು. ಹಾಗಾದ್ರೆ ಇವರ ಜರ್ನಿ ಯಾವ ರೀತಿಯಾಗಿರಬಹುದು ಅಂತ ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ, ನಿಮಗೂ ಕೂಡ ಇರ್ಬೋದು. ನಾನು ಅದನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ಕೋಟ ಅನ್ನೋ ಒಂದು ಊರು ಸಿಕ್ಕಾಪಟ್ಟೆ ಚಿರಪರಿಚಿತ ಸರ್. ಆಗ್ಲಿಂದಲೂ ಒಂದು ಜ್ಞಾನಪೀಠ ಪುರಸ್ಕೃತರಾದಂತಹ ಶಿವರಾಮ್ ಕಾರಂತರಿಂದ ಪರಿಚಯ ಆದ್ರೆ, ಇನ್ನೊಂದು ನಿಮ್ಮ ಏನು ಕೋಟ ಶ್ರೀನಿವಾಸ್ ಪೂಜಾರಿ ಅಂತಲೇ ಫೇಮಸ್ಸು. ಏನು ಹೇಳ್ತೀರಾ ಸರ್ ಈ ಊರಿನ ಬಗ್ಗೆ? ಇಲ್ಲ, ಇದು ಕೋಟ ಶಿವರಾಮ ಕಾರಂತರು ಒಬ್ಬ ಸಾಹಿತಿಯಾಗಿ ಅನೇಕ ಸಂಶೋಧನೆಗಳನ್ನು ಮಾಡಿ, ಲೇಖನದ ಜೊತೆಯಲ್ಲಿ ವೈಜ್ಞಾನಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ನಂತರ ಶಿವರಾಮ ಕಾರಂತರು ಹೆಚ್ಚು ಜಗತ್ಪ್ರಸಿದ್ಧರಾಗ್ತಾರೆ ಅಂತ ನಾನು ಕಂಡುಕೊಂಡಿರೋದು. ಕೋಟ ಅಂತೇಳಿ ಈ ನಮ್ಮ ಊರಿನ, ನಮ್ಮ ಗ್ರಾಮದ ಹೆಸರು ಇದು. ಕೋಟ ಶಿವರಾಮ ಕಾರಂತರು ಅಂತ ಹೇಳಿ ಅವರು ಪ್ರಸಿದ್ಧರಾದರು. ಅವರು ಕಾಲದಲ್ಲಿರುವಾಗಲೇ ನಾನು ಅವ್ರದ್ದು ಒಡನಾಟದಲ್ಲಿದ್ದೆ. ಯಾವುದೋ ಕಾರಣಕ್ಕೆ ನನ್ನ ಹೆಸರಿನ ಮುಂದೆ ಕೂಡ ಕೋಟ ಅಂತ ಬಂದುಬಿಡ್ತು. ಕೋಟ ಶ್ರೀನಿವಾಸ ಪೂಜಾರಿ ಅಂತ ನನ್ನನ್ನೆಲ್ಲ ಕರೀತಾರೆ. ಖುಷಿ, ಸಮಾಧಾನ, ಹೆಮ್ಮೆ, ಅಭಿಮಾನ ಏನಂದರೆ ಡಾಕ್ಟರ್ ಶಿವರಾಮ ಕಾರಂತರು ಹುಟ್ಟಿದ ಗ್ರಾಮದಲ್ಲಿ, ಅವ್ರ ವಾರ್ಡ್ನಲ್ಲಿ ನಾವು ಕೂಡ ಹುಟ್ಟಿ ಬೆಳೆದಿದ್ದೇವೆ ಅನ್ನೋದು ನಮಗೊಂದು ಖುಷಿ. ಖಂಡಿತ. ಇನ್ನು ರಾಜಕೀಯ ವ್ಯಕ್ತಿಗಳು
ನಮ್ಮಂತೆ ಇರ್ತಾರಾ ಅಥವಾ ಅವ್ರೇನಾದ್ರೂ ಸ್ಪೆಷಲ್ ಅನ್ನೋ ಒಂದಿಷ್ಟು ಕ್ವಶನ್ಸ್ ಇರುತ್ತೆ ಸರ್ ಪಬ್ಲಿಕ್ಸ್ಗೆ. ಯಾಕಂದ್ರೆ ನಾವು ಓಟ್ ಕೇಳೋಕೆ ಹೋದಾಗ ಅವರ ಜೊತೆ ಇರ್ತೀವಿ, ಅದಾದ ನಂತರ ಅವರಿಂದ ದೂರ ಇರ್ತೀವಿ, ಅವರ ಬದುಕು ಬೇರೆ ರಾಜಕೀಯ ವ್ಯಕ್ತಿಗಳದ್ದು ಅನ್ನೋ ಒಂದು ನಂಬಿಕೆ. ಹಾಗಾಗಿ ನಿಮ್ಮನ್ನ ಹಾಗೇನಿಲ್ಲ. ಈಗ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ನಡೆದು ಬಂದಿದೆ. ಒಂದು ಕಾಲದಲ್ಲಿ ರಾಜಕಾರಣ ಅಂತ ಹೇಳಿದರೆ ಜನಸಾಮಾನ್ಯರ ಮಧ್ಯೆ ಕೆಲಸ ಮಾಡಿಕೊಂಡು ಜನರ ಸೇವಕನಾಗಿ ಕೆಲಸ ಮಾಡಿಕೊಂಡಿರುವಂಥ ಕಾಲ ಇತ್ತಂತೆ. ಆದರೆ ಇವತ್ತು ಬರ್ತಾ 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 ರಾಜಕಾರಣದಲ್ಲಿ ಒಂದಷ್ಟು ಹಣಬಲದ ಚಟುವಟಿಕೆಗಳನ್ನು ನೋಡ್ತಾ ಇರೋದು ನಾನು ಕಂಡಿದ್ದೆ. ಹಾಕಿದ ಹಣ ವಾಪಸ್ ಬರಲೇಬೇಕಾದಂಥ ಅನಿವಾರ್ಯತೆ ಒಮ್ಮೊಮ್ಮೆ ಇರುತ್ತೆ. ಉದಾಹರಣೆಗೆ ನನಗೆ ಪಾರ್ಟಿ ಕೊಟ್ಟ ಅವಕಾಶದಲ್ಲಿ ನಾನು 4 ಸರ್ತಿ MLC ಆಗಿದ್ದೆ. ಮತ ಹಾಕುವವರಿಗೆ ನಾನು ಹಣ ಕೊಟ್ಟಿರಲಿಲ್ಲ. ಹಣ ಕೊಡಿ ಅಂದರೆ ಈ ಜಿಲ್ಲೆಯ ಸಂಘಟನಾತ್ಮಕವಾದ ಶಕ್ತಿ ಇತ್ತು, ಎಷ್ಟಿತ್ತು. ನಮ್ಮ ಕಾರ್ಯಕರ್ತರು, ನಮ್ಮ MLAಗಳು, ನಮ್ಮ ಜೊತೆಲಿರುವಂಥ ಪಾರ್ಟಿಯವರೆಲ್ಲರೂ ಕೂಡ ದುಡಿತಾಯಿದ್ರು. ಅವರೆಲ್ಲರೂ ನಂಗೆ ನಿರ್ದೇಶನ ಕೊಟ್ಟಿದ್ದು, ₹1 ನೀವು ಕೊಡೋದು ಬೇಡ, ಸಂಘಟನೆಗೆ ಏನಾದರೂ ಸಭೆ ಸಮಾರಂಭ ಆದರೆ ಕೊಡಿ ಅಂತ ಹೇಳಿದರು. ಆ ಖರ್ಚುಗಳಲ್ಲಿ ನಾನು ಗೆದ್ದೆ. ನಂಗೆ ಹಣ ಖರ್ಚಾಗಿರಲಿಲ್ಲ, ಯಾರೋ ಸ್ನೇಹಿತರ ಮಧ್ಯೆ ಸಾಕಾಗಿತ್ತು ಅದು. ಈಗ 30 ಕೋಟಿ 40 ಕೋಟಿ 50 ಕೋಟಿ ಖರ್ಚು ಮಾಡಿದೆ ಅಂತ ಹೇಳುವವನಿಗೆ ಅಕಸ್ಮಿಕ ಅವನು ಸೋತ್ರೆ 55 ಕೋಟಿ ಖರ್ಚು ಮಾಡಿದವನು ಗೆದ್ದ, 50 ಕೋಟಿ ಖರ್ಚು ಮಾಡಿದವನು ಸೋತ ಅಂತಿದ್ರೆ ಆ ಸೋತವನ ಕತೆ ಏನು? ಆ ಗೆದ್ದವನ ಕತೆ ಏನು? ಇದನ್ನು ವಾಪಸ್ ಬರಬೇಕಲ್ಲ. ಕೊನೆಗೆ ಅವನಿಗೆ ಏನೇ ಅಡ ಇಟ್ಟಿದ್ದಾನೋ ಗೊತ್ತಿಲ್ಲ, ಯಾರ ಹತ್ರ ತೊಗೊಂಡಿದ್ದಾನೋ, ಯಾರ ಚೆಕ್ ಹತ್ರ ಕೊಟ್ಟಿದ್ದಾನೋ ಗೊತ್ತಿಲ್ಲ. ಇಂಥದ್ದಿರುತ್ತೆ. ಆ ಹಿನ್ನೆಲೆಯಲ್ಲಿ ಒಂದಷ್ಟು ಬರ್ತಾ ಬರ್ತಾ ರಾಜಕಾರಣ ಅನ್ನೋದು ಒಂದು ರೀತಿಯ ವ್ಯಾಪಾರೀಕರಣ ಆಗಿ ಒಂದು ಉದ್ಯಮಿ ರೀತಿಯಾದ ಸಂದರ್ಭದಲ್ಲಿ, ಈ ಮೊದಲು ನಾನು ಸದನಕ್ಕೆ ಹೋಗುವ ಸಂದರ್ಭದಲ್ಲಿ MC ನಾಣಯ್ಯನವರಂಥವರಿದ್ದರು. MC ನಾಣಯ್ಯ ಭಾಳ ದೊಡ್ಡ ಹೆಸರು. ಡಾಕ್ಟರ್ VS ಆಚಾರ್ಯ, ತಂಗ, BL ಶಂಕರ್ ಮತ್ತು ನಮ್ಮ ಶಿವಮೊಗ್ಗದ ಶಂಕರಮೂರ್ತಿಯವರು ಅಂಥ ಹಿರಿಯರು. ರಾಜಕಾರಣದಲ್ಲಿ ಅವರೇನು ಖರ್ಚು ಮಾಡಿ ಮೇಲೆ ಬಂದವರಲ್ಲ. ಒಂದು ಸಿದ್ಧಾಂತ, ಒಂದು ವಿಚಾರ, ಒಂದು ವೈಚಾರಿಕತೆ, ಒಂದು ಸ್ಪಷ್ಟತೆ ಇದಿಟ್ಕೊಂಡು ಮೇಲೆ ಬಂದವರು. ಹಾಗಾಗಿ ಇವತ್ತಿನ ರಾಜಕಾರಣದಲ್ಲಿ ಇವತ್ತು ನೋಡಿದರೆ ನೀವು ತುಂಬ ಚಿನ್ನದ ಅಂಗಡಿ ಮಾಲೀಕರು, ಅನಿವಾರ್ಯ ಇರ್ಬೋದು ಅವರಿಗೆ, ಅದು ಚಿನ್ನದ ಅಂಗಡಿ ಮಾಲೀಕರು ಇದ್ದಾರೆ. ತುಂಬ ಜನ ಭೂಮಿ ವ್ಯಾಪಾರ ಮಾಡುವವರು ಇದ್ದಾರೆ, ಇರಬಾರ್ದು ಅಂತ ನಾನು ಹೇಳಿದಲ್ಲ, ಇದ್ದಾರೆ. ಅವರೆಲ್ಲರೂ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿರ್ತಾರೆ. ಹಾಗಾಗಿ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ರಾಜಕಾರಣ ಅನ್ನುವಂಥದ್ದು ಸೇವೆ ಅನ್ನಿದ್ದಂಥ ಸೀಮಿತವಾದ ಕಾಲದಲ್ಲಿ ಇವತ್ತು ಅನಿವಾರ್ಯವಾಗಿ ಉದ್ಯಮಪತಿಗಳು ರಾಜಕಾರಣ ಪ್ರವೇಶ ಮಾಡಬೇಕಾದಂಥ ವ್ಯವಸ್ಥೆಗಳ ನಡುವೆ ನಾವು ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ರಾಜಕಾರಣದಲ್ಲಿ ಬದಲಾವಣೆ ಆಗಿದೆ. ಸ್ವಲ್ಪ ಹಣ ಖರ್ಚು ಮಾಡಬೇಕಾದಂಥ ಅನಿವಾರ್ಯತೆ ಇದ್ದಾಗ ಹಣ ಇದ್ದವರು ಬಂದು ಇಲ್ಲಿ ಕೆಲಸ ಮಾಡುವಂಥ ಅವಕಾಶಗಳು ಕೂಡ ಸಿಕ್ಕಿದೆ. ಹೌದು. ರಾಜಕೀಯ ವ್ಯಕ್ತಿಗಳು ನೀವು ಹೇಳಿದ ಹಾಗೆ ಈ ರೀತಿಯಾಗಿ ಒಂದು ವಿವರಣೆ ಕೊಟ್ರಿ. ಬಹುಶಃ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಗೊಂದಲ ಇರೋದು ಕ್ಲಿಯರ್ ಆಗಿರ್ಬೋದು ಈ ವಿವರಣೆಯಿಂದ. ಬಟ್ ನನಗೊಂದು ಡೌಟ್, ಅಂದರೆ ರಾಜಕೀಯ ಲೈಫ್ ಸೈಡಿಗಿರಲಿ, ಕೋಟ ಶ್ರೀನಿವಾಸ್ ಪೂಜಾರು ರಾಜಕೀಯ ವ್ಯಕ್ತಿ ಆಗೋ ಮುಂಚೆ ಏನಾಗಿದ್ರು, ಅವರ ಬಾಲ್ಯ ಹೇಗಿತ್ತು ಅಂತ ಸರ್ ನಿಮ್ಮ ಬಾಲ್ಯದ ಬಗ್ಗೆ ಹೇಳೋದಾದರೆ? ಸಾಮಾನ್ಯ ನಮ್ಮಲ್ಲಿ ಈ ಬಾಲ್ಯ ಅನ್ನುವಂಥ ಶಬ್ದಕ್ಕೆ ನಮ್ಮ ಹತ್ರ ಎಲ್ಲ ಉತ್ತರ ಇಲ್ಲ. ಈ ನನ್ನ ಗ್ರಾಮದಲ್ಲಿ ಒಂದು 3-4 ಮನೆ ಹಂಚಿನ ಮನೆ ಇತ್ತು ನಾನು ಸಣ್ಣವನಿದ್ದಾಗ. ನಮ್ಮ ಎಲ್ಲ ಈ ಕೆಳವರ್ಗದ ಮಕ್ಕಳು, ಮೇಲ್ವರ್ಗ ಕೆಳವರ್ಗ ಅಂತೆಲ್ಲ ಬಡವ್ರ ಮಕ್ಕಳು ಎಲ್ಲರೂ ಕೂಡ ನಾವು ಶಾಲೆಗೆ ಹೋಗ್ತಾಯಿದ್ದಂಥ ಕಾಲ ಅದು. ಆವಾಗಿನ ಸ್ಥಿತಿಗತಿಗಳು ತುಂಬ ಕಠಿಣ. ಯಾರು ಒಪ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ನಾವು ಅನ್ನದಗಳನ್ನು ನಮ್ಮ ಬಾಚಿ ತಟ್ಟೆಯಲ್ಲಿ ಊಟ ಮಾಡಿರುವುದು ಈ ದೇವರಾಜ ಅರಸರು ಭೂ ಸುಧಾರಣೆ ಕಾಯ್ದೆ ಬಂದ ನಂತರ. ಅಲ್ಲಿವರೆಗೆ ನಾವು ಗೇಣಿದಾರರಾಗಿದ್ದೆವು. ನನ್ನ ಅಜ್ಜ ಇದ್ದರು, ನನ್ನ ಅಜ್ಜಿ ಇದ್ಲು, ನನ್ನ ಮಾಮ ಇದ್ದರು, ಅವರೆಲ್ಲ ಬೇಸಾಯ ಮಾಡೋರು. ಆ ಗೇಣಿನ ಭತ್ತವನ್ನು ತೆಗೆದು ದನಿಯವರಿಗೆ ಕೊಡುವಂಥ ಕಾಲ ಇತ್ತು. ಈ ಭೂ ಸುಧಾರಣೆ ಕಾಯ್ದೆ ಬಂದ ನಂತರ ನೀವು ನಾಟಿ ಮಾಡಿರುವಂಥ ಕಟಾವನ್ನು ನೀವೇ ತೆಗಿಬೋದು ಅಂತೇಳಿ ಬಂದ ಹಿನ್ನೆಲೆಯಲ್ಲಿ ಒಂದೊಟ್ಟು ಜನರಿಗೆ ಆಗ ಕಷ್ಟ ಆದದ್ದು ಸತ್ಯ. 100 ಎಕರೆ ಭೂಮಿ ಇರುವವರು ರಾತ್ರಿ ಬೆಳಗಾಪುರ ಒಳಗೆ ಈ ಭೂಮಸೂದೆ ಹೆಸರಲ್ಲಿ ಅಲ್ಲಿರುವಂಥ ದನಿಗಳ ಭೂಮಿ ಒಕ್ಕಲುಗಳಿಗೆ ಹೋದಾಗ ಆ 100 ಎಕರೆ ಭೂಮಿ ಇರುವವ ರಾತ್ರಿ ಬೆಳಗಾಪುರೊಳಗೆ ನಿರ್ಗತಿಗೆ ಆಗ್ತಾನೆ. ಇವ ರಾತ್ರಿ ಬೆಳಗಾಗೋರೊಳಗೆ ಗೇಣಿದಾರ ಭೂ ಮಾಲೀಕ ಆಗ್ತಾನೆ. ಈ ಸಾಮಾಜಿಕ ಸಂಘರ್ಷಕ್ಕೆ ಯಾರು ಸರಿ ಯಾರು ತಪ್ಪು ಅಂತೇಳಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ದೇವರಾಜ ಅರಸರು ಭೂ ಸುಧಾರಣೆ ಕಾಯ್ದೆ ತಂದಿರುವ ಹಿನ್ನೆಲೆಯಲ್ಲಿ ನಾವು ಅವತ್ತಿನ ಕಾಲದಲ್ಲಿರುವಂಥ ಗೇಣಿದಾರರಾದ ನಾವೆಲ್ಲ ನಮ್ಮ ಅನ್ನ ಅಂತ ಊಟ ಮಾಡಲಿಕ್ಕೆ ಅವಕಾಶಗಳಾಗಿತ್ತು. ಅದೇ ರೀತಿ ನಮ್ಮ ಬದುಕು ಸಾಗಿತ್ತು. ಅದೇನು ಅವತ್ತಿನ ಕಾಲದಲ್ಲಿ ಏನು ಬ್ರಹ್ಮಾಂಡ ಅಲ್ಲ. ಇವತ್ತು ಬಂದು ತಿರುಗಿ ನೋಡಿದಾಗ ನಾವು ಬಡತನದಲ್ಲಿದ್ದೇವೆ ಅಂತ ಅನಿಸ್ಬಿಟ್ಟಿತ್ತು. ಇವತ್ತಿನ ತಿರುಗಿ ನೋಡಿದಾಗ ಅವತ್ತಿನ ಕಾಲದಲ್ಲಿ ನಾವು ಎಲ್ಲ ವರ್ಗದವರು ಕೂಡ ಅದೇ ರೀತಿ ಇರುವವರು. ನಾನು 1ನೇ ಕ್ಲಾಸಿಗೆ ಹೋಗುವಾಗ ABC 3 ಸೆಕ್ಷನ್ ಇತ್ತಲ್ಲಿ. ಆವಾಗ ಒಂದೊಂದು ಶಾಲೆಯಲ್ಲಿ 40 ಮಕ್ಕಳಿದ್ದರು. ಎಗೊಂದು ಮಾಡಿಸಿದ್ರು, ಬಿಗೊಂದು ಮಾಡಿಸಿದ್ರು, ಸಿಗೊಂದು ಮಾಡಿಸಿದ್ರು.
3 ಕ್ಲಾಸ್ ಇತ್ತು, ಒಂದೇ ಸೆಕ್ಷನ್, ಒಂದನೇ ಕ್ಲಾಸಲ್ಲಿ 3 ಸೆಕ್ಷನ್ ಇತ್ತು. ಆವಾಗ ಈ ಮಾಸ್ಟ್ರು ಕೇಳ್ತಾರೆ, ನಾಳೆ ಬರುವಾಗ ನೀವೆಲ್ಲರೂ ನಿಮ್ಮ ಹುಟ್ಟದ ದಾರಿಗೆ ತಗೊಂಡು ಬರಬೇಕು ಅಂತೇಳಿ. ಈ ಒಬ್ಬರು ಇಬ್ಬರ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರ ಹುಟ್ಟದ ತಾರೀಕಿಲ್ಲ. ನಾವೆಲ್ಲ ಮರಸೋಗಿ ಶಾಲೆಗೆ ಹೇಳ್ತೇವೆ ಮಾಸ್ಟರ್ ಹತ್ರ, ಎಲ್ಲರೂ ಹುಟ್ಟಿದ್ರು, ಸರ್ ನಮ್ಮ ಹುಟ್ಟದ ತಾರೀಕಿಲ್ಲ ಅಂತೇಳಿ. ಎಲ್ಲ ಜನವರಿ 1ನೇ ತಾರೀಕು ಅಂತ ಬರೀತಾರೆ. ನಾವು ಹುಟ್ಟೋದು ನಮಗೆ ಗೊತ್ತಿಲ್ಲ, ಮಾಸ್ಟ್ರಿಗೆ ಗೊತ್ತಿತ್ತು 1ನೇ ತಾರೀಕು ಅಂತೇಳಿ. ಇವತ್ತು ನಾವು ಹುಟ್ಟುಹಬ್ಬ ಆಚರಿಸೋದು ಅದನ್ನೇ. ಯಾರು ಫೋನ್ ಮಾಡಿ 1ನೇ ತಾರೀಕು ಹುಟ್ಟುಹಬ್ಬ ಶುಭಾಶಯ ಆಗಲಿ ಅಂತ ಹೇಳಿದರೆ ಹೌದು. ಅದು ನಾನು ಮಾತ್ರ ಅಲ್ಲ, ನನ್ನಂತೆ ಇರುವಂಥ ಎಲ್ಲರ ಮಕ್ಕಳ ಸ್ಥಿತಿಗಳು ಕೂಡ ಹಾಗೆ ಇದ್ದಂಥ ಕಾಲ ಇತ್ತು. ಅದನ್ನು ಬಾಲ್ಯ ಅನ್ನೋದಕ್ಕಿಂತ ನಮ್ಮ ಬದುಕಿನ ಭಾಗ ಅನ್ನೋದೇ ಒಂದು ಭಾಗ. ಹೌದು. ಇನ್ನು ಶ್ರೀನಿವಾಸ್ ಪೂಜಾರ ಬಾಲ್ಯ ಈ ರೀತಿ ಇತ್ತು. ಬಹುಶಃ ಬಾಲ್ಯವೂ ಕೂಡ ಕಷ್ಟ ನೋಡಿ ರಾಜಕೀಯಕ್ಕೆ ಬರೋದಂದ್ರೆ ತಮಾಷೆ ವಿಚಾರ ಅಲ್ಲ. ಆದರೆ ನನ್ನ ಪ್ರಶ್ನೆ, ರಾಜಕೀಯ ಈಗ ಬಂದಿರೋದು ವಿಚಾರ ಬೇರೆ, ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲಿ ಏನಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ? ಇಲ್ಲ ಅದೆಂತ ಇಲ್ಲ. ನಾನು ಹೋದದ್ದೇ 7ನೇ ಕ್ಲಾಸ್ವರೆಗೆ ಮಾತ್ರ. ಅಷ್ಟೇ. ಓಕೆ. 7ನೇ ಕ್ಲಾಸ್ ಮಾತ್ರ ನಂತರ ನಮ್ಮ ಪುಸ್ತಕ ತಗೊಳ್ಳಿ. ಈಗೆಲ್ಲ ಈಗಿನ ಉಚಿತ ಪುಸ್ತಕ ಇರಲಿಲ್ಲ. ಉಚಿತ ಪುಸ್ತಕ, ಉಚಿತ ಸಮವಸ್ತ್ರ, ಉಚಿತ ಪಠ್ಯ ಪುಸ್ತಕ, ಉಚಿತ ಉಪಹಾರ, ಊಟ ಅದೆಂತ ಹಾಗೆ ಇರಲಿಲ್ಲ. ಆವಾಗ ಇಲ್ಲಿ ಮಣೂರು ಅಂತ ಒಂದಿತ್ತು, ಇಲ್ಲಿಂದ ಹೋದರೆ ಸ್ವಲ್ಪ ದೂರದಲ್ಲಿ ತೆಕಟ್ಟಿ ಹತ್ರ. ಆ ಮಣೂರಲ್ಲಿ ಯಾರೋ ಒಬ್ಬರು ಶ್ರೀಮಂತ ಹೋಟೆಲ್ ಮಾಲೀಕರು ಬಂದು ಧರ್ಮದ ಗಂಜಿ ಕೊಡ್ತಾರೆ ಅಂತ ಪ್ರಚಾರ ಆಯಿತು. ಇವತ್ತು ಮಧ್ಯಾಹ್ನ, ನಾಳೆ ಮಧ್ಯಾಹ್ನ ಧರ್ಮದ ಗಂಜಿ ಅಂತೇಳಿ ನಾವೆಲ್ಲ ಶಾಲೆಗೆಲ್ಲ ಅರ್ಧ ಬಿಟ್ಟು ಓಡಿ ಬಂದದ್ದು ಒಂದು ಪಾತ್ರೆ ಹಿಡ್ಕೊಂಡು ಅಲ್ಲಿಗೆ. ಆವತ್ತಿನ ಕಾಲ ಆಗಿತ್ತು. ನಾವು ಮಾತ್ರ ಅಲ್ಲ, ಇಡೀ ಗ್ರಾಮವೇ ನಾವೆಲ್ಲ ಆವತ್ತಿನ ಕಾಲದ ಬಿಟ್ಟು ಕಷ್ಟಪಟ್ಟಂಥ ಕಾಲಗಳಿತ್ತು. ಹಾಗಾಗಿ ಭಾಳ ಡಿಗ್ರಿ ಮಾಡಲಿಕ್ಕೆ ಅಥವಾ ಏನೋ ಮಾಡಲಿಕ್ಕೆ ನಮಗೆಲ್ಲ ಆಗಿರಲಿಲ್ಲ. ನನ್ನಂಥವ್ರು ತುಂಬ ಜನ ನಾವು 7ನೇ ಕ್ಲಾಸು 6ನೇ ಕ್ಲಾಸಿಗೆ ಶಾಲೆ ಬಿಟ್ಟಿದ್ದೆವು. ನಾನು 7ನೇ ಕ್ಲಾಸಿಗೆ ಹೋಗಿದ್ದೆ. ಶಾಲೆ ಬಿಟ್ಟ ನಂತರ ಅಲ್ಲ, ಶಾಲೆ ಬಿಟ್ಟ ನಂತರ ಇಲ್ಲೊಂದು ಒಂದು ಅಂಗಡಿ ಇತ್ತು ಇಲ್ಲಿ. ನೀವು ಬೆಂಗಳೂರಲ್ಲಿ ಕನಕಪುರ ಅಂತೇಳಿ ಒಂದು 25 ಕಿಲೋಮೀಟರ್ ದೂರದಲ್ಲಿ ಇರಬೇಕು, ಒಂದು ಕನಕಪುರ ಅಂತ ಇತ್ತು. ಆ ಕನಕಪುರದಲ್ಲಿ ಒಂದು ಹೋಟೆಲ್ ರತ್ನವಿಲಾಸ್ ಅಂತೇಳಿ. ಈ ಬೇಸಿಗೆ ರಜೆ ಅಂತ ನಮ್ಗೆ ಸಿಗುತ್ತೆ, ಆಗ 40 ದಿವಸ. ಆ 40 ದಿವಸಕ್ಕೆ ನಾವು ಅಲ್ಲಿ ಹೋಗಿ ಹೋಟೆಲಲ್ಲಿ ಪಾರ್ಸೆಲ್ ಮಾಡೋದು, ಕ್ಲೀನ್ ಮಾಡೋದೆಲ್ಲ ಮಾಡಿ ಬರ್ತಾಯಿದ್ದೆವು ಪ್ರತಿ ವರ್ಷ. ಅವಾಗೆಲ್ಲ 40 ದಿವಸಕ್ಕೆ ಅಂದರೆ ಅಲ್ಲಿಂದ ಬಂದು 7ನೇ ಕ್ಲಾಸ್ ಆದ ಕೂಡಲೇ ಇಲ್ಲೊಂದು ಅಂಗಡಿ ಇತ್ತು, ವಾಸನೆ ಅಂತ, ಭಾರಿ ಹಿರಿಯರವರು. ಆ ಹೋಟ್ಲಲ್ಲಿ, ಆ ಅಂಗಡಿಯಲ್ಲಿ ನಾನು ಕೆಲಸಕ್ಕೆ ಸೇರಿದೆ. ಕೆಲಸಕ್ಕೆ ಸೇರಿ ಅಲ್ಲಿ ಉಪ್ಪಳತೆ ಮಾಡೋದ್ರಿಂದ ಎಲ್ಲ ಪಾರ್ಸೆಲ್ ಕಟ್ಟಿ ಕೊಡೋದು ಮಾಡ್ತಾಯಿರೋರು ನಾನು, ಬಿಲ್ ಬರಿತಾ ಇರೋರು ನಾನೇ. ಅವ್ರು ನಮ್ಗೆ ತಿಂಗಳಿಗೆ 30 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ಅಲ್ಲಿಂದ ಬೆಳೆದು ಬರ್ತಾ ನನ್ನ ಬದುಕಿಗೆ ಒಂದು ಅವಕಾಶಗಳು ನನ್ನ ಮನೆಯಲ್ಲೆಲ್ಲ ಸ್ವಲ್ಪ ಅನುಕೂಲ ಆಯಿತು. ಹಾಗೆ ನಾವು ಅದೇನು ಬಾಲ್ಯ ಗಿಲ್ಯ ಅಂತೇಳಿ ಏನಲ್ಲ, ನಮ್ಮ ಬದುಕಿನ ರೀತಿ ಹಾಗೆ ಅಂತ ನಾವು ತಿಳ್ಕೊಂಡವ್ರು. ಹೌದು, ಬದುಕಿನ ಭಾಗ ಅಂತ ನಾವು ತಿಳ್ಕೊಂಡು. ಮೊದಲು ಶ್ರೀನಿವಾಸ್ ಪೂಜಾರು ನೋಡಿದಂಥ ಸಂಬಳ 30 ರೂಪಾಯಿ. ಓಕೆ. ಈಗ 30 ರೂಪಾಯಿ ವ್ಯಾಲ್ಯೂ ಎಷ್ಟಿದೆ ಅಂತ ಅನ್ಸುತ್ತೆ ಸರ್? ಗೊತ್ತಿಲ್ಲ. ಈಗ ನಂಗೆ ಈಗ ನನ್ನ ಖರ್ಚು ವೆಚ್ಚಗಳಿಗೆ ನಾನು MP ಆಗಿ ಎಷ್ಟು ಹಣ ಬರುತ್ತಲ್ಲ, ಒಂದು 2 ಲಕ್ಷ ರೂಪಾಯಿಗೆ ತಿಂಗಳಿಗೆ, 2 ಲಕ್ಷದ ಆಸುಪಾಸಲ್ಲಿ ಬರುತ್ತಲ್ಲ, ಆ 30 ರೂಪಾಯಿ ಹೋಲಿಸಿದ್ರೆ ಬಹುಶಃ ಅದು ಮತ್ತು ಇದು ಒಂದೇ ಆಗ್ಬೋದೇನೋ. ಆವತ್ತಿನ ಮನೆ ಖರ್ಚುಗಳೆಲ್ಲ ಅದರಲ್ಲೇ ಹೋಗ್ತಿತ್ತು ನನಗೆ, ಇವತ್ತಿನ ಮನೆ ಖರ್ಚುಗಳೆಲ್ಲ ಇದರಲ್ಲಿ ಹೋಗುತ್ತೆ. ಒಡನಾಟ ಅಂದರೆ ಸ್ನೇಹಿತರು ಅಥವಾ ಸಂಬಂಧಿಕರು, ಅವ್ರು ಯಾವ ರೀತಿಯಾಗಿ ನಿಮಗೆ ಬೆಂಬಲ ಕೊಡ್ತಾ ಇದ್ರು ಸರ್? ಸಂಬಂಧಿಕರಂದರೆ ನಾವೆಲ್ಲರೂ ಒಂದೇ ವರ್ಗದ ಜನ. ನಮ್ಮ ಸಂಬಂಧಿಕರು ಯಾರೋ ಒಬ್ಬ IAS ಆಫೀಸರ್ ಇರಲಿಲ್ಲ, ನಮ್ಮ ಸಂಬಂಧಿಕರು ಯಾರೋ ಒಬ್ಬ ತಹಶೀಲ್ದಾರ್ ಆಗಿರಲಿಲ್ಲ, ನಮ್ಮ ಸಂಬಂಧಿಕರು ಯಾವುದೋ ಒಬ್ಬ ವ್ಯಾಪಾರಿ ಹೋಟ್ಲ್ ಮಾಲೀಕ ಆಗಿರಲಿಲ್ಲ. ಎಲ್ಲ ಒಂದು ಮನೆ ಕೂಲಿ ಮಾಡೋ ಕುಟುಂಬದವ್ರು ನಾವೆಲ್ಲರೂ. ಹಾಗೆ ನಾವು ಅವರೆಲ್ಲರೂ ಕೂಡ ಖುಷಿ ಪಡೋರು. ನನ್ನ ಕಂಡಿಗಳು ನಮ್ಮ ಹುಡುಗ ಒಬ್ಬ ಹೀಗೆ ಹೋಗ್ತಾನೆ ಅಂತೇಳಿ ಒಂದು ಖುಷಿ ಪಡೋರು. ಹಾಗಂತ ಅವ್ರಿಗೆ ಉಪಕಾರ ಮಾಡಲಿಕ್ಕಾಗುತ್ತೆ ಕೇಳಿದರೆ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡೋ ಶಕ್ತಿ ನನಗಿರಲಿಲ್ಲ. ಆದರೆ ಅವರೆಲ್ಲರೂ ಒಂದು ಖುಷಿಯಲ್ಲಿದ್ದಾರೆ. ನಾವೆಲ್ಲ ದೈವದ ನಂಬುದವರು. ಈ ದೈವದ ಮನೆಗೆಲ್ಲ ಒಟ್ಟೋಗಿ ಮಾಡುವಾಗ, ಪೂಜೆ ಮಾಡುವಾಗ ಎಲ್ಲರೂ ಒಟ್ಟಾಗ್ತೇವೆ. ನಮ್ಮ ಖುಷಿಯೊಳಗೆ ಇರ್ತೇವೆ ನಾವು. ನಮ್ಮಂತೂ ಬದುಕಲಿಕ್ಕೆ ಏನೂ ತೊಂದರೆ ಆಗಿಲ್ಲ ನಮಗೆ. ಶಾಲೆಗೆ ಶ್ರೀನಿವಾಸ್ ಪೂಜಾರು ರೆಗ್ಯುಲರ್ ಆಗಿ ಹೋಗ್ತಾ ಇದ್ರ ಸರ್? ಕಲ್ತಿದ್ದು 7ನೇ ಕ್ಲಾಸ್ ಆದರೂ ಕಂಟಿನ್ಯೂ ಆಗಿ ಹೋಗ್ತಾ ಇದ್ರಿ ಅಥವಾ ಹೋಗ್ತಿದ್ವಿ? ಮಧ್ಯೆ ಏನಾಯ್ತು ಅಂದ್ರೆ, ಒಂದು ದಿವಸ ಶಾಲೆಯಲ್ಲಿ ಮಾಸ್ಟರ್ ಹೇಳಿದ್ರು, ಈ ಗೋಡೆ ನೀರು ಬಿಡುವವರಿಗೆ 1 ತಿಂಗಳು ಪಾಠ ಇಲ್ಲ, ಯಾರೇ ನೀರು ಬಿಡ್ತೀರಿ ಕೇಳಿದ್ರು. ಚಂಗ ಕೈ ಎದ್ದೆ ನಾನು. ಈ ಕರ್ಕರೆ ಪಾಠ ಕೇಳಿ ಸಾಕಾಗಿತ್ತು. ಚಂಗ ಕೈ ಎತ್ತರ ಕೂಡ ಒಂದು ತಿಂಗಳ ಕಾಲ ನಮಗೆ ಗೋಡೆ ನೀರು ಹಾಕ್ಲಿಕ್ಕೆ ಕೊಟ್ಟರು. ಈ ಹೊಸ ಕಟ್ಟಡ ಆಗ್ತಿತ್ತು. ನಾನು ಮತ್ತು ಪರಿಶುಜಾತಿ ಮಾಬ್ಲ ಅಂತೇಳಿದ್ದೆ. ನಾವಿಬ್ಬರು ಹೋಗಿ 1.5 ತಿಂಗಳು ನೀರು ಹಾಕಿ ಖುಷಿಯಲ್ಲಿ ಬರ್ತಾಯಿದ್ವಿ, ರಗಳೆ ಬೇಡ ಅಂತೇಳಿ. ಅವತ್ತೆಲ್ಲ ಹಾಕಲ್ಲ, ಅದೇ ಖುಷಿಯಾಗಿತ್ತು ನಮಗೆ. ಅದೇ ಖುಷಿಯಾಗಿತ್ತು. ಜೀವನದೊಂದು ಭಾಗ ಅಂತ ಹೇಳಿದ್ನಲ್ಲ, ಅದೊಂದು ಖುಷಿ ನಮಗೆ. ಇವತ್ತಾಗೆಲ್ಲ ತಪ್ಪು ಮಾಡಿದ್ವಿ, ಸ್ವಲ್ಪ ಜಾಸ್ತಿ ಕಲ್ತಿದ್ರೆ ಒಳ್ಳೇದಾಗ್ತಿತ್ತು ಏನೋ ಅಂತ ಅನಿಸ್ತಾ ಇತ್ತು. ಇಷ್ಟಾರು ಆಯ್ತಲ್ಲ ಅಂತ ಖುಷಿ ಒಳಗಿತ್ತು. ಖಂಡಿತ. ಅಂದರೆ ಆ ಸಿಚುವೇಶನ್ ಅಲ್ಲಿ, ಆ ಕಡು ಬಡತನದಲ್ಲಿ ಕೂಲಿ ನಾಲಿ ಮಾಡುವಂಥ ಸಿಚುವೇಶನ್ ಇದ್ದು ಇಷ್ಟರ ಮಟ್ಟಿಗೆ ಬೆಳೆದಿರೋದು ಬಹುಶಃ ಎಷ್ಟೋ ಜನರಿಗೆ ಇದು ಇನ್ಸ್ಪಿರೇಷನ್ ಸರ್. ನಾನು ಪಂಚಾಯತ್ ಮೆಂಬರ್ ಆಗಿದ್ದಾಗ ಒಂದೆರಡು ಜನ ನನ್ನ ಪಾರ್ಟಿಯವ್ರು ಹೇಳಿದರು, ಪಂಚಾಯತ್ ನಿಲ್ಲಬೇಕು ನೀನು ಅಂತ ಹೇಳಿದರು. ನಾನು ಚುನಾವಣೆ ನಿಂತಿದ್ದೆ. ನಂಗೆ ಭಾಳ ದೊಡ್ಡ ಮಟ್ಟದಲ್ಲಿ ಪಂಚಾಯತ್ ಚುನಾವಣೆ ಗೆದ್ದಿದ್ದಾಗ. ಅನಂತರ ಬೇರೆ ಬೇರೆ ಕಾರಣಕ್ಕೆ
ತಾಲೂಕ್ ಪಂಚಾಯತ್ ಬಂತು. ಡಾಕ್ಟರ್ ಆಚಾರ್ಯ ಅಂತ ಹಿರಿಯರು, ಜೀವನ್ ಶೆಟ್ಟರ್ ಅಂತವರು, ಇಲ್ಲಿ ಸುರೇಂದ್ರ ಹೆಗಡೆ ಅಂತ ಇದ್ರು, ಅವರೆಲ್ಲ ತಾಲೂಕ್ ಪಂಚಾಯತ್ ನಿಲ್ಬೇಕಂತ ಹೇಳಿದರು. ತಾಲೂಕ್ ಪಂಚಾಯತಿಯನ್ನು ನಾನು ವಿಜಯಗಳಿಸಿದ್ದೆ, ಜಯ ಆಗಿತ್ತು ನನಗೆ. ನಂತರ ಜಿಲ್ಲಾ ಪಂಚಾಯತ್ ಹೇಳಿದರು, ಜಿಲ್ಲಾ ಪಂಚಾಯತಲ್ಲೂ ನಾನಿದ್ದೆ. 1999ರಲ್ಲಿ ಜಯಪ್ರಕಾಶ್ ಹೆಗಡೆ ಉಸ್ತುವಾರಿ ಮಂತ್ರಿಗಳಾಗಿದ್ದರು. ಆಗ ನಾನು ತಾಲೂಕ್ ಪಂಚಾಯತ್ ಸದಸ್ಯನಾಗಿದ್ದೆ. ನನ್ನನ್ನೇ ಪುನಃ ಚುನಾವಣೆ ನಿಲ್ಲಿಸಿದರು. ಆಗ ನನ್ನ ಹಿರಿಯರು ಏನು ಹೇಳಿದ್ರು ಅಂದರೆ, ಇನ್ನೆಲ್ಲೂ ಸರಿಯೋ ತಪ್ಪೋ ಪ್ರಶ್ನೆ ಬೇರೆ ಕ್ಯಾಂಡಿಡೇಟ್ ಇಲ್ಲ ನಮ್ಮ ಹತ್ರ, ಆ ಕಾರಣಕ್ಕೆ ಈಗ ನೀನು ನಿಲ್ಲಬೇಕಂತ ಹೇಳಿದರು. ನನಗೆ ಒಂದಷ್ಟು ಓಟ್ ಬಂದಿತ್ತು. ಆಗ ನಾವು ಸೋತಿದ್ದೆ ಚುನಾವಣೆಯಲ್ಲಿ. 2004ರಲ್ಲಿ ಪುನಃ ಸೋತಿದ್ದೆ. ಆನಂತರ ನಾನು ಪಾರ್ಟಿಯಲ್ಲಿ ಬೇರೆ ಹುದ್ದೆಗಳೆಲ್ಲ ಸಿಗುವಂಥ ಅವಕಾಶಗಳಾಯಿತು ನನಗೆ. ಕರ್ನಾಟಕದಲ್ಲಿ 4 ಸತಿ MLC ಆದೆ. ನಂತರ 4 ಸತಿ MLC ಆದೆ, 3 ಸತಿ ಕ್ಯಾಬಿನೆಟ್ ಮಂತ್ರಿ ಆದೆ, 2 ಸತಿ ವಿರೋಧ ಪಕ್ಷ ನಾಯಕನಾಗಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಈಗ ಪಾರ್ಟಿ ಕೊಟ್ಟ ಅವಕಾಶದಲ್ಲಿ ನಾನೀಗ MP ಆಗಿದ್ದೇನೆ. ಹೌದು, ಇಷ್ಟು ದೊಡ್ಡ ಸುದೀರ್ಘ ರಾಜಕೀಯ ಜೀವನ ಇದೆ ನಿಮ್ಮದು. ರಾಜಕೀಯಕ್ಕೆ ಮೊದಲು ಎಂಟ್ರಿ ಯಾವ ರೀತಿ ಆಯಿತು ಸರ್? ಅದು ಅವಕಾಶ ಹೇಗೆ ಒದಗಿ ಬಂತು ನಿಮಗೆ? ಇಲ್ಲ, ನಾನು ವೃತ್ತಿಯಲ್ಲಿ ಇಲ್ಲಿ ಅಂಗಡಿ ಬಿಟ್ಟ ನಂತರ ಆ ಅಂಗಡಿಯಲ್ಲಿ ಫೋಟೋಗ್ರಫಿ ಮಾಡ್ಕೊಂಡಿದ್ದೆ. ಈ ಫೋಟೋಗ್ರಫಿ ಮಾಡ್ಕೊಳ್ತಾ ಇರುವಾಗಲೇ ನನಗೆ ಸಾಮಾನ್ಯವಾಗಿ ಜನಸಂಘದಿಂದ BJP ಆಗಿತ್ತು 77ರಲ್ಲಿ. ಆ ಜನಸಂಘ ಮತ್ತು BJPಯಲ್ಲಿರುವ ಕೆಲವು ಹಿರಿಯರು ನನಗೆ ಅವ್ರ ಬಗ್ಗೆ ಭಾಳ ಗೌರವದಿದ್ದು, ಅವರಿಂದ ತಿರುಗ್ತಾ ಇದ್ದೆ ನಾನು. ಹಾಗಾಗಿ ನಾನು ಕೂಡ BJP ಅಂತ ಒಂದು ಚಟುವಟಿಕೆಯಲ್ಲಿ ನಾನು ಬಂದಿದ್ದೆ. ಬರ್ತಾ ರಾಜಕಾರಣದಲ್ಲಿ ಜನಪರ ಹೋರಾಟಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಯಾರೋ ಕುಡಿಯೋ ನೀರಿಲ್ಲ ಅಂದಾಗ ನಾನು ಒಂದು ಜನ ಕರ್ಕೊಂಡೋಗಿ EO ಆಫೀಸ್ ಎದುರುಗಡೆ ಕೂತ್ಕೊಂಡಿದ್ದೆ. ಯಾರೋ ಇದು ನೆರಗಡಲೆ ಬೀಜ ಚೆನ್ನಾಗಿಲ್ಲ ಅಂತ ಹೇಳಿದಾಗ ನಾನು ಕನ್ಸ್ಯೂಮರ್ ಕೋರ್ಟಿಗೆ ಹೋಗಿ ಅವರಿಗೆ ನ್ಯಾಯ ಕೊಟ್ಟಿದ್ದೆ. ಹೀಗೆ ಬಡವ್ರ ಬಗ್ಗೆ ಕೆಲಸ ಮಾಡುವಾಗ ಒಂದಷ್ಟು ಪೆನ್ಷನ್ಗಳನ್ನು, ಒಂದಷ್ಟು ಜನಪರವಾದಂಥ ಕೆಲಸಗಳನ್ನು ಮಾಡುವಂಥ ಅಭ್ಯಾಸ ನನಗಿತ್ತು. ಬೆಳೀತಾ ಗ್ರಾಮ ಪಂಚಾಯತ್ ಶಾಸನದ ನಂತರ ರಾಜಕಾರಣದಲ್ಲಿ ಕೆಲವು ದೃಢವಾದ ಹೆಜ್ಜೆಯನ್ನು ಇಡಲಿಕ್ಕೆ ನನಗೆ ಪಾರ್ಟಿ ನನಗೆ ಅವಕಾಶ ಕೊಡ್ತು. ಆ ಕಾರಣದಿಂದ ನಾನು MP ಆದೆ. ಯಾರು ಸರ್ ರಾಜಕೀಯ ಲೈಫನ್ನ ಈ ರೀತಿಯಾಗಿ ಜೀವನ ಮಾಡಬೇಕು ಅನ್ನೋದಕ್ಕೆ ಒಬ್ಬರು ಪ್ರೇರಣೆ ಅಂತ ರಾಜಕೀಯ ಲೈಫಲ್ಲಿ? ಅಲ್ಲ, ಮೊದಲು ನನಗೆ ಯಾರು ಇರಲಿಲ್ಲ. ನಾನು ರಾಜಕಾರಣದಲ್ಲಿ ಕಾರ್ಯಕರ್ತನಾಗಿ ದುಡಿದ ನಂತರ, ಅದಕ್ಕಿಂತ ಮೊದಲು ನನಗೆ ನನ್ನ ಮನೆಯವರು ಯಾರು ಪಂಚಾಯತ್ ಮೆಂಬರ್ ಆಗಿರಲಿಲ್ಲ, ನನ್ನ ಮನೆಯವರು ಯಾರು ಕೂಡ ಸರ್ಕಾರಿ ಹುದ್ದೆಯಲ್ಲಿ ಇರಲಿಲ್ಲ. ಆದರೆ ರಾಜಕಾರಣಕ್ಕೆ ಬಂದ ನಂತರ ಡಾಕ್ಟರ್ ಆಚಾರ್ಯ ಅಂತ ಹಿರಿಯರು ನನಗೆ ಸಿಕ್ಕಿದ್ರು. ಡಾಕ್ಟರ್ ಆಚಾರ್ಯರ ಅನುಭವಗಳನ್ನು, ಅವರ ವಿಚಾರಗಳನ್ನು, ಅವರ ವಿದ್ವತ್ತುಗಳನ್ನು ಕೇಳಿದಾಗ ನನಗೆ ತುಂಬ ಆಶ್ಚರ್ಯ ಆಗಿಬಿಡ್ತಾಯಿತ್ತು. ಅಂಥ ಒಬ್ಬ ಹಿರಿಯರ ಈ ಸಾಮೀಪ್ಯ ನನಗೆ ಸಿಗ್ತಲ್ಲ ಅಂತೇಳಿ ಇಲ್ಲೊಬ್ಬರು ಜೀವನ್ ಶೆಟ್ಟರ್ ಅಂತೇಳಿ ನಮ್ಮ ಜೊತೆಯಲ್ಲಿದ್ದರು, ನನ್ನ ಹಿರಿಯರಾಗಿದ್ದರು. ಇಲ್ಲಿ ಸುರೇಂದ್ರ ಹೆಗಡೆ ಅಂತ ನನ್ನ ಊರಲ್ಲೊಬ್ಬರಿದ್ದರು. ಇವರೆಲ್ಲರೂ ಕೂಡ ನನ್ನ ಬಗ್ಗೆ ತುಂಬ ಪ್ರೀತಿ ತೋರಿಸ್ತಾಯಿದ್ರು. ನನ್ನ ಕಷ್ಟ ಸುಖಗಳಿಗೆ ಕರೆದು ಮಾರ್ಗದರ್ಶನ ಮಾಡ್ತಾಯಿದ್ರು. ಆ ಕಾರಣಕ್ಕೆ ನನಗೆ ರಾಜಕಾರಣಕ್ಕೆ ಸೇರೋ ಮುಂಚೆ ಯಾರು ಇರಲಿಲ್ಲ. ನಂತರ ಡಾಕ್ಟರ್ ಆಚಾರ್ಯ ನನಗೆ ನೇತೃತ್ವ ಕೊಟ್ಟರು. ಕುಂದಾಪುರದಲ್ಲಿ ಆಲ್ರೆಡಿ ಶ್ರೀನಿವಾಸ್ ಶೆಟ್ಟರ್ ಅಂತ ಹಿರಿಯರು ನನ್ನ ಜೊತೆ, ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶಗಳಾಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಭಾಳ ದೊಡ್ಡ ಮಟ್ಟದವರೆಗಿರುವಂಥ ಪಾರ್ಟಿಯ ಹಿರಿಯರು, ಯಡಿಯೂರಪ್ಪನಂಥ ಹಿರಿಯರು ನನಗೆ ಪ್ರೀತಿಯನ್ನು ತೋರಿಸಿದರು. ಆ ಹಿನ್ನೆಲೆಯಲ್ಲಿ ನನಗೆ ಇವತ್ತು ಅವಕಾಶಗಳಾಯಿತು. ಇಲ್ಲ, ಒಂದು ಕಡೆ ಕುಟುಂಬದವರು ಅಥವಾ ನಮಗೆ ಗೊತ್ತಿರೋರು ಯಾರು ರಾಜಕೀಯದ ಇಲ್ಲಿ ಇಲ್ಲ ಅಂದರೆ ಅಪ್ಪ ಇದ್ರೆ ಮಗ ಹೋಗ್ಬೋದು ರಾಜಕೀಯಕ್ಕೆ ಅಂತ ಒಂದಿಷ್ಟು ನಂಬಿಕೆ ಒಂದಿಷ್ಟು ಜನರಿಗೆ. ಆದರೆ ನೀವು ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಲ್ಲದೆ, ಯಾವುದೇ ಶ್ರೀಮಂತಿಕೆ ಇಲ್ಲದೆ, ಯಾವುದೇ ರೀತಿ ಕುಟುಂಬದವರು ಇಲ್ಲದೇನೆ ರಾಜಕೀಯಕ್ಕೆ ಎಂಟ್ರಿ ಆದ್ರಿ. ಅದು ಕಷ್ಟ ಅನ್ಸುತ್ತಾ ಸರ್ ಆ ಲೈಫು? ಅಲ್ಲ, ಕಷ್ಟ ಅಂತ ಹೇಳಿದ್ರೆ ಈಗ ಆಗ್ತೇನೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು MLA ಕ್ಯಾಂಡಿಡೇಟ್ ಆಗಬೇಕು ಅಂತೇಳಿ ನಾನು ನಿಂತದ್ದಲ್ಲ. ಆಗ MLA ಕ್ಯಾಂಡಿಡೇಟ್ ಯಾರು ಇರಲಿಲ್ಲ, ಅದಕ್ಕೋಸ್ಕರ ಅನಿವಾರ್ಯ ನನಗೆ ಕೊಟ್ಟಿದ್ರು. ಜಿಲ್ಲಾ BJP ಅಧ್ಯಕ್ಷ ಆಗಲಿಕ್ಕೆ ನಾನು ಪ್ರಯತ್ನ ಪಟ್ಟಿರಲಿಲ್ಲ. ಪಾರ್ಟಿ ಹಿರಿಯರೆಲ್ಲ ಕರೆದು ಈ ಸತಿ ಜಿಲ್ಲಾ BJP ಅಧ್ಯಕ್ಷ ಆಗಬೇಕು ಅಂತ ಹೇಳಿದರು. ನಾನು ಮನೇಲಿ ಕೂತ್ಕೊಂಡೆ. ಯಾಕಂತ ಹೇಳಿದ್ರೆ ನಾನು ಒಪ್ಪೋದು ಕಷ್ಟ ಇತ್ತು. ಆವಾಗ ತಿಂಗಳಿಗೆ ಒಂದು 25,000-30,000 ರೂಪಾಯಿ ಜಿಲ್ಲಾ BJP ಕಚೇರಿ ಖರ್ಚಾಗ್ತಾ ಇತ್ತು. ನನಗೆ ಸಂಗ್ರಹ ಮಾಡೋ ಶಕ್ತಿಯೂ ಇಲ್ಲ, ಮತ್ತು ಹಣ ಕೂಡ ನನ್ನ ಹತ್ರ ಇಲ್ಲ. ನನಗೆ ಬೇಡ ಅಂತ ಹೇಳಿದೆ. ಆದರೆ ಗುಜ್ಜಾಡಿ ಪ್ರಭಾಕರ್ ನಾಯ್ಕರು ಮತ್ತು ಸೋಮಣ್ಣ ಅನ್ನುವಂಥ ಇಬ್ಬರು ಹಿರಿಯರು ನನ್ನ ಕರೆದು, ಆಫೀಸಿ ಖರ್ಚುಗಳನ್ನು ನಾವು ನೋಡ್ಕೊಳ್ತೇವೆ, ಮತ್ತು ಅಗತ್ಯ ಇದ್ದರೆ ನಿನ್ನ ಮನೆ ಖರ್ಚಿಗೆ ನಾವು ಹಣ ಕೊಡ್ತೇವೆ, ನೀನು ಬೇಡ ಅಂತ ಹೇಳ್ಬೇಡ ಅಂತ ಹೇಳಿದರು. ಇವತ್ತು ಯಾವ ರೀತಿ ಸ್ಪರ್ಧೆ ನಡೀತಾ ಇದೆ, ಜಿಲ್ಲಾ BJP ಅಧ್ಯಕ್ಷ ಆಗಲಿಕ್ಕೆ, ರಾಜ್ಯ BJP ಅಧ್ಯಕ್ಷತೆ ಗೊತ್ತಲ್ಲ. ಹಾಗಾಗಿ ಅಂಥ ಹಿರಿಯರು ನನಗೆ ಬದುಕನ್ನು ಕಟ್ಟಿಕೊಟ್ಟರು, ರಾಜಕಾರಣದ ಹೆಜ್ಜೆಗಳನ್ನು ಕಟ್ಟಿಕೊಟ್ಟರು ಅನ್ನುವ ಕಾರಣಕ್ಕೆ ನಾನು ಆಯ್ತಂತ ಒಪ್ಕೊಂಡೆ. ಆನಂತರ ಕೆಲಸ ಮಾಡಿದೆ. ಹೌದು ಹೌದು, ಅಂದಿನಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ನಿಂತಹ ನೀವು ಇವತ್ತು ಎಷ್ಟೋ ಬಾರಿ ಮಿನಿಸ್ಟರ್ ಆಗಿ, ಜೊತೆಗೆ ವಿರೋಧ ಪಕ್ಷ ನಾಯಕನಾಗಿ, ಈಗ MP ಆಗಿ ನಿಂತಿದ್ದೀರಾ. ಸುದೀರ್ಘವಾದ ರಾಜಕೀಯ ಬದುಕು ಸರ್, ಹೇಗೆ ಅನ್ನಿಸ್ತಿದೆ ಆ ಬದುಕಿನ ಬಗ್ಗೆ? ಇಲ್ಲ, ಈಗ ಪಂಚಾಯತ್ ಮೆಂಬರ್ ಆದಾಗ, ತಾಲೂಕು ಮೆಂಬರ್ ಆದಾಗ, ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ, MLC ಆದಾಗ, ಆನಂತರ ಮಂತ್ರಿ ಆದಾಗ ಒಂದಷ್ಟು ರಾಜಕಾರಣದ ಒತ್ತಡಗಳು ಇದ್ದದ್ದು ಹೌದು, ಸಹಜವಾದಂಥ ಅಭಿಪ್ರಾಯಗಳು ಇದ್ದದ್ದು ಹೌದು, ಅವೆಲ್ಲರ ಮಧ್ಯೆ ನನಗೆ ಅವಕಾಶ ಆದದ್ದು ಹೌದು. ನಡೀತಾ ಬರಿತಾ ಇರುವಾಗ ಹಿಂದಿರುಗಿ ನೋಡಿದರೆ ನಾನೆಲ್ಲಿದ್ದೆ, ಎಲ್ಲಿಗೆ ಬಂದೆ ಅಂತ ಒಮ್ಮೊಮ್ಮೆ ಅನಿಸ್ಬಿಡುತ್ತೆ. ಆದರೆ ಅವಕಾಶ ಕೊಟ್ಟು ಹಿರಿಯರು ಮುಂದಿದ್ದಾರೆ,
ಸ್ಫೂರ್ತಿ ಕೊಟ್ಟಂಥ ಕಾರ್ಯಕರ್ತರು ಹಿಂದಿದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯನೊಬ್ಬ ನನ್ನ ಜವಾಬ್ದಾರಿಯನ್ನು ನಡೆಸ್ಕೊಂಡು ನಿಷ್ಠೆಯಿಂದ ನಾನು ಹೋಗ್ತಾ ಇದ್ದೇನೆ. ನನಗಿದು ಭಾಳ ದೊಡ್ಡ ಹೊರೆಯಾಗಿಯೂ ತೋರಿಲ್ಲ, ಭಾಳ ದೊಡ್ಡ ಭ್ರಮೆಯಲ್ಲೂ ನಾನಿಲ್ಲ. ಯಾವುದೋ ರತ್ನವಿಲಾಸ್ ಅಂತ ಹೇಳಿದೆ ನಿಮ್ಮ ಹತ್ರ. ಆ ರತ್ನವಿಲಾಸ್ನಲ್ಲಿ ಒಂದು ರಜಾ ಸಮಯದಲ್ಲಿ ಪಾರ್ಸೆಲ್ ಕಟ್ಟಿ ಕೊಡಲಿಕ್ಕೆ ಹೋದಂಥ ನಾನು ಮಂತ್ರಿಯಾಗಿ ಅದೇ ಹೋಟ್ಲಿಗೆ ಕಾಪಿ ಕುಡಿಲಿಕ್ಕೆ ಹೋಗಿದ್ದೆ. ಕರ್ನಾಟಕದಲ್ಲಿ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಅದೇ ಹೋಟ್ಲಿಗೆ ಕಾಪಿ ಕುಡಿಲಿಕ್ಕೆ ಹೋಗಿದ್ದೆ. ಆಗ ಹೋಟ್ಲನ್ನು ಯಾರೋ ಒಬ್ಬರು ನಾಗರಾಜ್ ಅಂತೇಳಿ ನಮ್ಮ ಪಾರ್ಟಿಯ ಹಿರಿಯರೊಬ್ಬರು ತಗೊಂಡಿದ್ರು, ಆ ಹೋಟ್ಲಿನ ಮಾಲೀಕತ್ವ ತಗೊಂಡಿದ್ರು. ಆಗ ನಾನು ಯೋಚನೆ ಮಾಡುವಾಗ ಅದನಿಗೆ ರತ್ನ ವಿಲಾಸ್ ಹೋಗಿ ರತ್ನ ವಿಹಾರ ಆಗಿತ್ತು. ಈ ಸುದೀರ್ಘವಾದಂಥ 35-40 ವರ್ಷಗಳಿಗೆ ಬದುಕಿನ ಒಂದು ಭಾಗದಲ್ಲಿ ನಾನು ಮಂತ್ರಿಯಾಗಿ ಹೋದಾಗ ನನ್ನಷ್ಟಕ್ಕೆ ನಾನು ಯೋಚನೆ ಮಾಡಿದ್ದೆ, ಇದೇ ಹೋಟ್ಲನ್ನು ನಾನು ಕ್ಲೀನ್ ಮಾಡ್ಲಿಕ್ಕೆ ಬಂದಿದ್ದೆ ಅಂತ. ಇರ್ಬೋದು, ಏನು ಅದೇ ದೊಡ್ಡದು ಅಂತ ಅನಿಸಿರ್ಲಿಲ್ಲ. ನಾನು ಅಂಗಡಿ ಕೆಲಸಗಳನ್ನು ಮಾಡ್ತಾ ಇರುವಾಗ ನನಗೆ ಆವತ್ತಿನ ದಿವಸಗಳು ಇವತ್ತಿಗೆ ಕೂಡ ನೆನಪಿದೆ. ನನ್ನ ಮಟ್ಟದೊಳಗೆ ನಾನು ಆ ಹಿಂದಿನ ಘಟನೆಗಳೆಲ್ಲ ನೆನಪಿಟ್ಟುಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ಮನುಷ್ಯ ಸಾಧುವಾದಂಥ ತಪ್ಪುಗಳು ದೋಷಗಳು ಎಲ್ರಿಗಾಗುತ್ತೆ, ನನ್ನದು ಇರ್ಬೋದು. ಆ ತಪ್ಪುಗಳಿದ್ರೆ ತಿದ್ದುಕೊಂಡ್ರೆ ನಮಗೇನು ತಪ್ಪೇನಿಲ್ಲ ಅಂತ ತಿಳ್ಕೊಂಡವ ನಾನು. ನಿಜ ಮುಂದೆ ಹೋಗ್ತಾ ಇದ್ದೆ, ನೋಡೋಣ ಬದುಕು ಹೇಗಾಗುತ್ತೆ ಅಂತ. ಓಕೆ, ಒಂದು ನನಗೆ ಕ್ಯೂರಿಯಾಸಿಟಿ ಕ್ವೆಶನ್. ಕೋಟ ಶ್ರೀನಿವಾಸ್ ಪೂಜಾರರು ರಾಜಕೀಯ ವ್ಯಕ್ತಿಗೆ ರಾಜಕೀಯಕ್ಕೆ ಬರಲಿಲ್ಲ ಅಂದಿದ್ರೆ, MP ಆಗಿರಲಿಲ್ಲ ಅಂದಿದ್ರೆ ಏನಾಗಿರ್ತಾ ಇದ್ರು ಇವತ್ತಿನ ದಿನಕ್ಕೆ? ಸಾಮಾನ್ಯ ಅಂಗಡಿ, ಬಹುಶಃ ಒಂದು ಅಂಗಡಿ ಇಡ್ತಾ ಇದ್ದೆ ನಾನು, ಸಣ್ಣದೊಂದು ಅಂಗಡಿ ಇಡ್ತಾ ಇದ್ದೆ ನಾನು, ಅಥವಾ ಫೋಟೋಗ್ರಫಿ ಮಾಡ್ಕೊಂಡಿದ್ದೆ ನಾನು, ಒಂದು ಸ್ಟುಡಿಯೋ ಇಡ್ತಾ ಇದ್ದೆ ನಾನು. ಇಂಥದ್ದಕ್ಕೆ ಸೀಮಿತ ಆಗಬಹುದು. ಬದುಕು ಎಲ್ಲಾದ್ರೂ ಏನು, ಅಲ್ಲೂ ಆಗುತ್ತೆ ಇಲ್ಲೂ ಆಗುತ್ತೆ. ಅಲ್ಲೂ ಕೂಡ ದುಡಿದು ಬದುಕಲಿಕ್ಕಾಗತ್ತೆ, ಇಲ್ಲೂ ಕೂಡ ಕೆಲಸ ಮಾಡಿ ನಾವು ಬದುಕಲಿಕ್ಕಾಗತ್ತೆ ಅಂತ ನಾನು ಅಂದ್ಕೊಂಡೆ. ಏನೂ ಆಗದೆ ಇರ್ಬೋದು. ಈಗ ನಾನು ಏನಾಗಿದ್ದೇನೆ ಅನ್ನೋದ್ರ ಮಟ್ಟಿಗೆ ಯೋಚನೆ ಮಾಡಿದ್ರೆ ಸಮಾಧಾನ, ನನಗೆ ಸಮಾಧಾನ. ಅದು ಹೆಮ್ಮೆ ಅನ್ನೋದಕ್ಕಿಂತ ಸಮಾಧಾನ. ಹೌದು ಹೌದು. ಕೋಟಾದಿಂದ ಡೆಲ್ಲಿಯವರೆಗೂ ಕೂಡ ಇವತ್ತು ಪ್ರಯಾಣಿಸ್ತಿದ್ದೀರಾ. ತುಂಬಾ ಸುದೀರ್ಘವಾದ ಪ್ರಯಾಣ. ರಾಜಕೀಯ ಲೈಫ್ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ದೈನಂದಿನ ದಿನದ ಬದುಕಲ್ಲೂ ಕೂಡ ಇನ್ನಷ್ಟು ಶ್ರೇಷ್ಠತೆ ಕಾಣ್ತಾ ಇದ್ದೀರಾ. ಏನ್ ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಈಗ ಈ ಕೊಡದಂಥ ಊರಿಂದ ಮೇಲಿದ್ದು ನಾನು ಉಡುಪಿಯಲ್ಲಿ ಉಸ್ತುವಾರಿ ಮಂತ್ರಿಯಾಗಿ, ಅಲ್ಲಿಂದ ಕರ್ನಾಟಕದಲ್ಲಿ ಕ್ಯಾಬಿನೆಟಲ್ಲಿ ಸಮಾಜ ಕಲ್ಯಾಣ ಮಂತ್ರಿಯಾಗಿ, 3 ಸಾರಿ ಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡು 2 ಸಾರಿ ವಿರೋಧ ಪಕ್ಷ ನಾಯಕನಾಗಿ ನಾನು ಕೆಲಸ ಮಾಡಿದಾಗ ನನ್ನ ನಡೆದು ಬಂದ ಹಾದಿಯನ್ನು ನೋಡಿಕೊಂಡು ನಾವು ಹೆಜ್ಜೆ ಇಡಬೇಕು. ನಮ್ಮನ್ನು ಯಾರು ಗುರುತಿಸಿದ್ದಾರೆ, ಯಾರು ಕೈ ಹಿಡಿದಿದ್ದಾರೆ, ಸಂಕಷ್ಟ ಕಾಲದಲ್ಲಿ ನಾನಿದ್ದೇನೆ ಅಂತ ಯಾರು ಹೇಳಿದ್ದಾರೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನಾವು ಹೆಜ್ಜೆ ಇಡಬೇಕು ಅಂತ ನಾನು ಯೋಚನೆ ಮಾಡಿದೆ. ಪಾರ್ಲಿಮೆಂಟಿಗೆ ಏನಾಗಿತ್ತು ಅಂತ ಹೇಳಿದರೆ, ವಿರೋಧ ಪಕ್ಷ ನಾಯಕನಾಗಿ ಕರ್ನಾಟಕದಲ್ಲಿ ಕ್ಯಾಬಿನೆಟಲ್ಲಿ ನಾನಿದ್ದೆ. ನನ್ನ ಹಿರಿಯರು 2-3 ಜಿಲ್ಲೆಗಳನ್ನು ಕ್ರೋಢೀಕರಿಸಿಕೊಂಡು ಹಿಂದುಳಿದ ವರ್ಗದ ಒಬ್ಬ ನೀನು ನಿಲ್ಲಬೇಕಾಗಿದೆ ಚುನಾವಣೆಗೆ ಅಂತ ಹೇಳಿದರು. ನನಗೆ ಭಾಷಾ ಜ್ಞಾನ ಕಡಿಮೆ ಇದ್ದದ್ದು ಸತ್ಯ, ಅದರಲ್ಲಿ ಏನು ಮುಚ್ಚುಮರೆಗಳಿಲ್ಲ. ನನಗೆ ಭಾಷಾ ಜ್ಞಾನ ಕಡಿಮೆ ಇದ್ದದ್ದು ಸತ್ಯ. ಆ ಕಾರಣಕ್ಕೆ ನಾನು ಹೇಳಿದೆ, ನನಗೆ ಹಿಂದಿ ಮತ್ತು ಇಂಗ್ಲೀಷ್ ಮೇಲೆ ಹಿಡಿತಾ ಇಲ್ಲ ನನಗೆ, ನಾನು ಇಲ್ಲೇ ಕರ್ನಾಟಕದಲ್ಲೇ ಇರ್ತೇನೆ, ನೀವು ಏನು ಮಾಡ್ತೀವಿ ಏನು ಕೊಡ್ತೀರೋ ಅದು ನಾನು ಮಾಡ್ಕೊಂಡಿರ್ತೇನೆ ಅಂತ ಹೇಳಿದ್ದೆ. ಆದರೆ 4 ಜಿಲ್ಲೆಗಳನ್ನು ಗಮನದಲ್ಲಿಟ್ಕೊಂಡು, ಸಮುದಾಯ, ಹಿಂದುಳಿದ ವರ್ಗ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀನು ನಿಂತು ನಿಲ್ಲಬೇಕಾಗಬಹುದು ಅಂತ ಹೇಳಿದರು. ನಾನು 2-3 ಜನ ಬೇರೆ ಹಿರಿಯರನ್ನು, ಅಭ್ಯರ್ಥಿಗಳನ್ನು ಗಮನದಲ್ಲಿಟ್ಕೊಂಡು ವಿಚಾರ ಹೇಳಿದ್ದೆ. ಆದರೆ ಕೊನೆಗೆ ಅವ್ರು ಹೇಳಿದೆ, ನೀವು ನನ್ನನ್ನು ಕಾದಿರಿಸ್ಕೊಳ್ಳಿ, ಮತ್ತು ಅಗತ್ಯ ಇದ್ದರೆ ನಾನು ನಿಲ್ತೇನೆ ಅಂತ ಹೇಳಿದ್ದೆ. ಕೊನೆಗೆ ಅವರು ಅನೌನ್ಸ್ ಮಾಡಿದ್ದಾರೆ. ಚುನಾವಣೆಗೆ ಎಲ್ಲ ಖರ್ಚುಗಳನ್ನು ಪಾರ್ಟಿಯೇ ನೋಡಿತ್ತು, ಎಲ್ಲ ಖರ್ಚುಗಳನ್ನು ಕೂಡ ಪಾರ್ಟಿ ನೋಡಿತ್ತು. ನಾನು ಮೋದಿ ಅಂತ ಒಬ್ಬ ವಿಶ್ವನಾಯಕನಿರುವಂಥ ಭಾರತದಲ್ಲಿ ಅವರ ಸಮಾನ ಪಂಕ್ತಿಯಲ್ಲಿ, ಅಂದರೆ ಸಮಾನ ಸದನದಲ್ಲಿ ನನ್ನಂಥ ಸಾಮಾನ್ಯ ಕೂತ್ಕೊಂಡಾಗ ಸ್ವಾಭಾವಿಕವಾಗಿ ರೋಮಾಂಚಿತ ಆಗಿದ್ದೆ. ನಾನು ಬದುಕಿನ ಸಾರ್ಥಕ ಕ್ಷಣ ಇದು ಅಂತ ನಾನು ಅಂದ್ಕೊಂಡಿದ್ದೆ. ಅದೊಂದು ನನ್ನ ನೆನಪಿನಲ್ಲಿ ಬಹಳ ಇರುವಂಥ ಒಂದು ಕ್ಷಣ ಅದು. ಹೌದು ಹೌದು, ಬಹುಶಃ ನೀವು ಹೇಳಿದ್ದು ಕರೆಕ್ಟು. ನಿಮ್ಮ ಸುತ್ತಮುತ್ತಲೇ ಇರುವಂತಹ ಒಂದಿಷ್ಟು ಮಕ್ಕಳಿರ್ಬೋದು ಅಥವಾ ನಿಮ್ಮ ಒಡನಾಟಿಗಳಿರ್ಬೋದು, ಎಷ್ಟೋ ಜನರಿಗೆ ನರೇಂದ್ರ ಮೋದಿ ಅವರನ್ನ ಒಮ್ಮೆ ಆದ್ರೂ ನೋಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅಂಥದ್ರಲ್ಲಿ ನೀವು ಅದೇ ಸದನದಲ್ಲಿ ಸರಿಸಮರ ಬಂದಾಗ ಚರ್ಚೆ ಮಾಡಿ, ನಾನು ಅಭ್ಯರ್ಥಿ ಆದಾಗ ಬಂದು ಕೈ ಕುಲುಕಿ ಪ್ರೀತಿ ಮಾತು ಹೇಳಿದ್ರು, ನೀನು ಗೆಲ್ಬೇಕು ಅಂತ ಹೇಳಿದ್ರು. ಕೃಷ್ಣ ಮಠಕ್ಕೆ ಬಂದಾಗ ಒಂದು ಬೆನ್ನು ತಟ್ಟಿ ಹೇಗಿದ್ದಿ ಕೈಸೆ ಪೂಜಾರಿ ಅಂತ ಕೇಳಿದ್ರು. ಮೊನ್ನೆ ಎಲ್ಲ MP ಗಳನ್ನ ಕರೆದಾಗ ಉಡುಪಿ ಪೂಜಾರಿ ಕೈಸೆ ಅಂತ ಕೇಳಿದ್ರು. ಇದೆಲ್ಲ ನನ್ನ ಖುಷಿ ಕ್ಷಣಗಳು, ಜೀವನದ ಸಾರ್ಥಕ ಕ್ಷಣ ಅಂತ ನಾನು ಖುಷಿ ಪಡೋನು. ನನ್ನ ಬದುಕಲ್ಲಿ ಅದೊಂದು ನನಗೆ ತುಂಬ ಇಷ್ಟವಾದ ಮತ್ತು ಬದುಕಿನ ಸಾರ್ಥಕತೆಯ ಕ್ಷಣ ಅಂತ ನನ್ನ ಭಾವನೆ. ತುಂಬಾ ಖುಷಿ ಆಯ್ತು ಸರ್ ಈ ಮಾತುಗಳು. ಇನ್ನು ರಾಜಕೀಯ ಅಂತಂದ್ರೆ ಅಪಪ್ರಚಾರ, ಟೀಕೆ, ಟಿಪ್ಪಣಿಗಳು ಎಲ್ಲ ಸಾಮಾನ್ಯ. ಆಗ ನಿಮ್ಮ ಕುಟುಂಬಗಳು ಹೇಗೆ ನಿಮ್ಗೆ? ಅದೇನಿಲ್ಲ, ಈಗ ರಾಜಕಾರಣದಲ್ಲಿ ಕುಟುಂಬಗಳು ಅಂತ ಏನಿಲ್ಲ. ರಾಜಕಾರಣದಲ್ಲಿ ಒಂದಷ್ಟು ದೂರುಗಳು ಬಾರದಿರೋ ರಾಜಕಾರಣ ಅಂತ ಹೇಳೋದಿಲ್ಲ. ಹೊರಗಿನವರು ಇರ್ತಾರೆ, ಒಳಗಿನವರು ಇರ್ತಾರೆ, ಅದಕ್ಕೆ ರಾಜಕಾರಣ ಅಂತ ಹೇಳೋದು. ನನ್ನ ಮನೆ ನಾನು ಕಟ್ಟಿದಾಗ, ಈ ಮನೆ ಕಟ್ಟಿದಾಗ ಶ್ರೀನಿವಾಸ ಪೂಜಾರಿ ಸಂಪತ್ತನ್ನು ಮೀರಿ, ಅವನ ಆದಾಯವನ್ನು ಮೀರಿ ಮನೆ ಕಟ್ಟಿದ್ದಾನೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟ ಆಗಿತ್ತು. ಆಗ ನಾಳೆ ಅಂದರೆ ಮಂತ್ರಿ ಮಂಡಳ ವಿಸ್ತರಣೆ ಆಗ್ತಾ ಇರೋ ಸಂದರ್ಭ. ಇವತ್ತೊಂದಿಷ್ಟು ಜನ ಭಾಳ ಪ್ರಚಾರ ಮಾಡಿದ್ರು. ನಾನು ಯೋಚನೆ ಮಾಡಿದ್ದು ಏನು ಮಾಡೋದು ಅಂತ ಹೇಳಿದೆ. ನಾನು ಹೇಳಿಕೆ ಕೊಟ್ಟು ರಾಜಕಾರಣಿಗಳ ಮಾತುಗಳನ್ನು ನಂಬುದು ಕಷ್ಟ ಇವತ್ತು ಸಮಾಜದಲ್ಲಿ.
ನಾನಲ್ಲ ಅದಲ್ಲ ಇದಲ್ಲ ಅಂತ ಹೇಳಿದರೆ ಜನ ನಂಬ್ತಾರೆ ಅಂತ ಭ್ರಮೆಯಲ್ಲಿ ನಾನಿಲ್ಲ. ಅದಕ್ಕೋಸ್ಕರ ನೇರವಾಗಿ ಕರ್ನಾಟಕದ ಲೋಕಾಯುಕ್ತರಿಗೆ ನಾನೊಂದು ಮನವಿ ಕೊಟ್ಟೆ. ನಾನು ಇಷ್ಟು ವರ್ಷಗಳ ಕಾಲ ಕ್ಯಾಬಿನೆಟ್ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ನನಗೆ ಇಷ್ಟು ಸಂಬಳ ಬರುತ್ತೆ, ನನ್ನ ಮಗ ಏನೋ ಸಣ್ಣ ಉದ್ಯೋಗ ಮಾಡ್ತಾನೆ, ನನ್ನ ಮಗಳೇನೋ ಸಣ್ಣ ಅಸಿಸ್ಟೆಂಟ್ ಟೀಚರಾಗಿ ಹೋಗ್ತಾಳೆ, ನಮಗೆ 2 ಎಕರೆ ಜಾಗ ಇದೆ ದೇವರು ಜರಿಸ್ಕೊಟ್ಟದ್ದು, ನನ್ನ ಊಟಕ್ಕೆಲ್ಲ ಆಗುತ್ತೆ. ಈ 15 ವರ್ಷಗಳ 16 ವರ್ಷಗಳ ಕಾಲ ನನ್ನ ಆದಾಯ ಇಷ್ಟಿದೆ, ನನ್ನ ಖರ್ಚು ಇಷ್ಟ ಆಗುತ್ತೆ. ಇದಕ್ಕೆ ಬರೀ ಮಂತ್ರಿ ಬಂದು ಸಂಬಳ ಪೂರ್ತಿ ಅವನ ಕೈಯಲ್ಲೇ ಉಳಿದಿಲ್ಲ, ಯಾಕಂದ್ರೆ ಅವನ ಖರ್ಚು ಇರುತ್ತೆ. ಈ ಖರ್ಚು ವೆಚ್ಚವನ್ನು ತೆಗೆದಾಗ ನಾನು ಇಷ್ಟು ಸಾಲ ಮಾಡಿದ್ದೆ, ಇಂಥ ಬ್ಯಾಂಕಲ್ಲಿ ಇಷ್ಟು ಮಾಡಿದ್ದೆ, ಇಂಥ ಬ್ಯಾಂಕಲ್ಲಿ ಇಷ್ಟು ಮಾಡಿದ್ದೆ, ಇದನ್ನೆಲ್ಲವೂ ನಿಮ್ಗೆ ಕೊಡ್ತಾ ಇದ್ದೇವೆ, ತನಿಖೆ ಮಾಡಿ ನಾನು ತಪ್ಪುಗಾರ ಆಗಿದ್ದು ನಂಗೆ ಶಿಕ್ಷೆ ಕೊಡಬೇಕು, ತಪ್ಪು ಅಲ್ಲದೇ ಇದ್ದರೆ ದೂರು ಕೊಟ್ಟರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅಥವಾ ತನಿಖೆ ಮಾಡಿ ನಂಗೊಂದು ವರದಿ ಕೊಡಬೇಕು ಅಂತ ಹೇಳಿದೆ. ಬಹುಶಃ ನನಗೆ ನೆನಪಿರುವಂತೆ ಕರ್ನಾಟಕದಲ್ಲಿ ಬೇರೆ ಯಾರು ಕೂಡ ಲೋಕಾಯುಕ್ತರಿಗೆ ತನ್ನ ಮೇಲೆ ತಂದು ದೂರು ಕೊಟ್ಟದ್ದು ನಂಗೆ ನೆನಪಿಲ್ಲ, ತಪ್ಪಂತ ನಾನು ಹೇಳಿಲ್ಲ, ನನಗೆ ನೆನಪಿಲ್ಲ. ಆಗ ಗೌರವಾನ್ವಿತ ಲೋಕಾಯುಕ್ತರು ಅದನ್ನು ತನಿಖೆ ಮಾಡಿದರು, ತನಿಖೆ ಮಾಡಿ ಒಂದು ಇಲಾಖೆಯನ್ನು ನೇಮಕ ಮಾಡಿದರು, ತನಿಖೆ ಮಾಡಿದ್ರು, ಒಂದು ವರದಿಯನ್ನು ಕೊಟ್ಟರು ನನಗೆ. ವರದಿ ಕೊಟ್ಟು ನೀವೊಂದು ದೂರು ಕೊಟ್ಟಿದ್ದೀರಿ, ನಿಮ್ಮ ದೂರನ್ನು ಪೂರ್ಣ ಪರಿಶೀಲನೆ ಮಾಡಿದಾಗ ನಿಮ್ಮ ಖರ್ಚು ವೆಚ್ಚ ನಿಮ್ಮ ಆದಾಯದ ಪರಿಮಿತಿಯಲ್ಲಿ ನಿಮಗಿದೆ, ನಿಮ್ಮ ಸಾಲ ಸೌಲಭ್ಯಗಳನ್ನು ನೋಡಿದಾಗ ಎಲ್ಲೂ ಕೂಡ ನಿಮ್ಮದು ಅತಿಕ್ರಮ ಆಗಿಲ್ಲ ಅಂತ ನಾನು ದೃಢೀಕರಿಸ್ತೇನೆ. ಮತ್ತು ರಾಜಕಾರಣದಲ್ಲಿ ಇಂಥ ಸರ್ವೇ ಸಾಮಾನ್ಯ ಘಟನೆಗಳು ನಡೀತದೆ ಅಂತೇಳಿ ಶರ ಬರೆದು ನಂಗೆ ಕೊಟ್ಟಿದ್ದು, ನಾನು ಇಟ್ಕೊಂಡಿದ್ದೆ. ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿ ಟೀಕೆಗಳು ಟಿಪ್ಪಣಿಗಳು ಬಂದಾಗ ದೊಡ್ಡದಲ್ಲ. ಯಾವುದೋ ಒಂದು ಮೀಡಿಯಾದವರು ಮೊನ್ನೆ ಚುನಾವಣೆಯಲ್ಲಿ ನಿಂತಾಗ ಒಂದಷ್ಟು ಅಕ್ರಮ ಸಂಪತ್ತು ನನ್ನ ಹತ್ತಿರ ಅಂತ ಹೇಳಿದರು. ನಾನು ಅವ್ರಿಗೆ ಹೇಳಿದೆ, ನೀವು ಒಂದೇ ತನಿಖೆ ಮಾಡಿ, ಇಲ್ಲದೆ ಇದ್ರೆ ತಪ್ಪು ಮಾಹಿತಿ ಕೊಡಬಾರ್ದು ಅಂತ ಹೇಳಿದ್ರು. ಕಡೆಗೆ ಅವ್ರಿಗೆ ಅರ್ಥ ಆಯಿತು. ಬೇಷರತ್ತಾಗಿ ರಾಷ್ಟ್ರ ಮಟ್ಟದ ಕನ್ನಡದ ಒಂದು ಮೀಡಿಯಾದವರು ಬೇಷರತ್ತಾಗಿ ನನ್ನನ್ನು ಸ್ಟುಡಿಯೋ ಕರೆಸಿ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿದರು. ಹಾಗಾಗಿ ಎಲ್ಲರಿಗೂ ಹಠಮಾರಿತನಕ್ಕೆ ನಾನು ಹೋಗಿದ್ದಲ್ಲ, ವಾಸ್ತವಿಕತೆ ಬಗ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಇವತ್ತಿನ ಸಮಾಜದ ನಡುವೆ ಮೀಡಿಯಾದಲ್ಲೂ ಕೂಡ ಮಾಧ್ಯಮದವರು ಕೂಡ ನನ್ನ ಚೇರ್ಸ್ಲಿಕ್ಕೆ ಹೋಗಿ ಪುನಃ ತಪ್ಪಾದಾಗ ಅದನ್ನು ಸರಿಪಡಿಸಿಕೊಂಡು ನನ್ನ ಬದುಕಿನಲ್ಲಿ ಒಂದು ಖುಷಿ ಕೊಟ್ಟಿದೆ. ಹೌದು, ನಾನು ಗಮನಿಸಿದ್ದೀನಿ ನಿಮ್ಮ ರಾಜಕೀಯ ಸುದೀರ್ಘ ಬದುಕಲ್ಲಿ ಆಗಾಗ ಬರುವಂತಹ ಅಪಪ್ರಚಾರಗಳಿಗೆ ಒಂದಿಷ್ಟು ಸಮಯ ನೀವು ಕೂಡ ಅದಕ್ಕೆ ಏನಂತಾರೆ ರೆಸ್ಪಾನ್ಸ್ ಮಾಡಿ, ಅದು ತಪ್ಪು ಇಲ್ಲ, ನಾನು ಮಾಡದೇ ಇರುವುದನ್ನ ನನ್ನ ಮೇಲೆ ಹಾಕಬೇಡಿ ಅನ್ನುವಂಥ ಗಟ್ಟಿ ನಿಲುವನ್ನ ನೀವು ತೋರಿಸಿರೋದನ್ನ ನಾನು ಕೂಡ ಗಮನಿಸಿದ್ದೀನಿ. ಬಹುಶಃ ರಾಜಕೀಯ ಬದುಕಲ್ಲಿ ನಿಯತ್ತಾಗಿ ಒಂದು ಏನು ಜರ್ನಿ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಆ ಗಟ್ಟಿ ನಿಲುವು ಬಹುಶಃ ಮುಖ್ಯ ಅಂತ ಅನ್ಸುತ್ತೆ. ಸಿದ್ದರಾಮಯ್ಯ ಸಾಹೇಬರು ಒಂದಷ್ಟು ಜನ ಬಿಜೆಪಿಯ ಹಿಂದಿನ ಮಂತ್ರಿಗಳ ಮೇಲೆ ಆರೋಪ ಮಾಡಿದ್ರು. ಮಾಡುವಾಗ ನನ್ನ ಹೆಸರು ಕೂಡ ಇತ್ತು. ಬೇರೆಯವ್ರ ಬಗ್ಗೆ ನನ್ನ ಚರ್ಚೆ ಇಲ್ಲ, ನಾನು MP ಆಗಿದ್ದೆ. ಆಗ ನಾನು ಹೇಳಿದೆ, ನೀವು ನನ್ನ ಮೇಲೆ ಆರೋಪ ಮಾಡಿದ್ದೀರಿ, ಈ ಪತ್ರ ತಲುಪಿದ 1 ವಾರದೊಳಗೆ ನೀವು ನಿಮ್ಮ ಆರೋಪವನ್ನು ಹಿಂಪಡಿಬೇಕು. ನೀವು ಕ್ಷಮೆ ಕೇಳಿ ಅಂತ ಹೇಳೋದಿಲ್ಲ, ಯಾಕಂದ್ರೆ ದೊಡ್ಡವ್ರು ನೀವು, ನಿಮ್ಮ ಆರೋಪವನ್ನು ಹಿಂಪಡಿದ್ದೇನೆ ಅಂತ ಹೇಳಬೇಕು ನೀವು. ಇಲ್ಲದೇ ಇದ್ರೆ ನಾನು ಮಹಾತ್ಮ ಗಾಂಧಿ ಪ್ರತಿಮೆ ಧರಣಿ ಕೂತ್ಕೊಂಡು ತನಿಖೆ ಮಾಡಿ ಎಂದು ಒತ್ತಾಯಿಸ್ತೇನೆ ಅಂತ ಹೇಳಿದೆ. ಅವ್ರ ಗಡ್ಬಿಡಿಯಲ್ಲೆಲ್ಲ ಅದನ್ನು ಏನು ಮಾಡಲಿಲ್ಲ, ದೊಡ್ಡವರಲ್ವಾ. ಕಡೆ ನಾನು ಹೋಗಿ ಗಾಂಧಿ ಪ್ರತಿಮೆ ಧರಣಿ ಕೂತ್ಕೊಂಡೆ, ವಿಧಾನಸೌಧ ಮತ್ತು ವಿಕಾಸಸೌಧ ಮಧ್ಯೆ ಇರುವಂಥ ಗಾಂಧಿ ಕೂತ್ಕೊಂಡು ತನಿಖೆ ಮಾಡಿ, ಅಗತ್ಯ ಇದ್ರೆ CBI ಕೊಡಿ, ನಾನು ರೆಡಿ ಇದ್ದೇನೆ ಅಂತ ಹೇಳಿದೆ. ಕಡೆ ಮಾಧ್ಯಮದವ್ರಿಗೆ ಅವ್ರ ಹತ್ರ ಹೋಗಿ ಕೇಳಿದ್ರು, ಹೀಗೆ ಹೇಳ್ತಾ ಇದ್ದೇನೆ ಪೂಜಾರಿ ಅಂತ ಹೇಳಿ. ಪೂಜಾರಿ ಹೇಳಿದ್ಕೊಳ್ಳೆ ಮಾಡ್ಬೇಕಂತ, ಮಾಡೋದಿಲ್ಲ ತನಿಖೆ ಅಂತ ಹೇಳಿದ್ರು. ಅಂದ್ರೆ ಅವ್ರ ಶೈಲಿ ಹಂಗಿದೆ. ಅಂದ್ರೆ ಅಗತ್ಯ ಬಿದ್ದಾಗ ನಾನು ಹೋಗಿ ಈ ಕರ್ನಾಟಕದಲ್ಲಿ ಗಾಂಧಿ ಪ್ರತಿಮೆ ಧರಣಿ ಕೂತ್ಕೊಂಡು ನಾನು ತನಿಖೆ ಮಾಡಿ ಅಂತ ಹೇಳಿದವರಲ್ಲಿ ನಾನೊಬ್ಬ. ಮೊದಲಾರು ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ, ನಾನೊಬ್ಬ. ಹಾಗೆ ನನ್ನ ಕೈಲಾದ ಪ್ರಯತ್ನಗಳನ್ನು ಮಾಡಿದ್ದೆ. ಇಲ್ಲಿವರೆಗೆ ದೇವರು ರಕ್ಷಣೆ ಕೊಟ್ಟಿದ್ದಾನೆ, ಮುಂದಿನ ಗೊತ್ತಿಲ್ಲ. ಹೌದು, ಕರಾವಳಿ ಭಾಗದ ದೈವದ ರಕ್ಷಣೆ ಬಹುಶಃ ಇನ್ನಷ್ಟು ದಿನಗಳು ನಿಮ್ಮ ಸುದೀರ್ಘ ರಾಜಕೀಯ ಬದುಕಲ್ಲಿ ಇರಬಹುದು ಅಂತ ಅನ್ಸುತ್ತೆ. ಇನ್ನು ಕರಾವಳಿ ಭಾಗ ಅಂತ ಮಾತಾಡಿದಾಗ ಕೇಳಲೇಬೇಕಾದ ಪ್ರಶ್ನೆ, ಉಡುಪಿ ಭಾಗದಲ್ಲಿ ನೀವು ಇರುವಂತಹ ಪಕ್ಷದ ನಾಯಕರುಗಳೇ MLA ಆಗಿ ಇರುವಂತದ್ದು, 5 ಸೀಟು MLAಗಳು. ಆದ್ರೆ ನನ್ನದೊಂದು ಪ್ರಶ್ನೆ, ಉಡುಪಿ ಕ್ಷೇತ್ರದ ಅಭಿವೃದ್ಧಿಗೆ 5 MLAಗಳ ಶ್ರಮ ಸಾಕ ಅಥವಾ ರಾಜ್ಯ ಸರ್ಕಾರದ ಬೆಂಬಲ ಬೇಕಾ ಸರ್? ಇದು ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವದಲ್ಲಿ ಒಕ್ಕೂಟದ ವ್ಯವಸ್ಥೆ ಇದು. ಗ್ರಾಮ ಪಂಚಾಯತ್ ಅವ್ರು ನಾವು ಜಿಲ್ಲಾ ಪಂಚಾಯತ್ ಮಾತು ಕೇಳೋದಿಲ್ಲ ಅಂತ ಹೇಳಿದ್ರೆ, ರಾಜ್ಯದವ್ರು ನಾವು ಕೇಂದ್ರದ ಮಾತು ಕೇಳೋದಿಲ್ಲ ಅಂತ ಹೇಳಿದ್ರೆ, ಅದು ನ್ಯಾಯವೂ ಅಲ್ಲ, ಸಾಮಾಜಿಕ ವ್ಯವಸ್ಥೆಯೂ ಅಲ್ಲ, ಸಂವಿಧಾನದ ಆಶಯವೂ ಅಲ್ಲ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಕೋಟಿ ಕೊಡ್ತೇನೆ ಅಂತ ಹೇಳಿದ್ರು ಕೂಡ, ನೀವು ಮುಖ್ಯಮಂತ್ರಿಗಳು ಶ್ರೀನಿವಾಸ ಪೂಜಾರಿ ನಿಮಗೆ ಕೋಟಿ ಕೊಡ್ತೇನೆ ಅಂತ ಹೇಳಿದ್ರು ಕೂಡ, ನಿಮ್ಮನ್ನು ಏಕವಚನದಲ್ಲಿ ಕರೆಯುವಂಥ ಚರ್ಚೆಗೆ ನಾನು ಇಳಿಲಿಕ್ಕೆ ರೆಡಿ ಇಲ್ಲ. ಕೋಟಿ ತಗೊಳ್ಬೇಕು, ಯಾರೋ ಕೊಡ್ತಾರೆ ಅಂತ ಹೇಳಿಲ್ಲ, ತಗೊಳ್ಬೇಕಂತಲ್ಲ. ಅಂದರೆ ಕೋಟಿಗಟ್ಟಲೆ ಹಣ ಕೊಟ್ಟರು ಕೂಡ ನಿಮ್ಮನ್ನು ಏಕವಚನದಲ್ಲಿ ಕರೀಲಿಕ್ಕೆ ನಾನು ರೆಡಿ ಇಲ್ಲ. ಆದರೆ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ನೀವು ರಾಷ್ಟ್ರಪತಿಯವರನ್ನು ಮತ್ತು ಪ್ರಧಾನಿಯವರನ್ನ ಏಕವಚನದಲ್ಲಿ ಕರೆದು ಸರಿಯಾ ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟರಂದ್ರೆ, ಬಾಯಿ ತಪ್ಪೆ ಹೇಳಿದೆ ಅಂತ ಹೇಳಿಬಿಟ್ರು. ಮತ್ತು ನಾನು ಅವ್ರು ದೊಡ್ಡವರು ಅಷ್ಟಾದರೂ ಹೇಳಿದ್ರಲ್ಲ ಸುಮ್ಮನಿದ್ದೆ. ಇದು ಸಾಮಾಜಿಕವಾದಂಥ ವ್ಯವಸ್ಥೆಗಳ ನಡುವೆ ಒಬ್ಬರನ್ನೊಬ್ಬರು ಗೌರವಿಸಿಕೊಂಡು ಹೋದಾಗ ಮಾತ್ರ ನಮ್ಗೆ ಉಳಿಲಿಕ್ಕೆ ಮತ್ತು ಬೆಳಿಲಿಕ್ಕೆ ಮತ್ತು ನಮ್ಮ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳಲಿಕ್ಕೆ ಮತ್ತು ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೆ, ಇವತ್ತು ಕೂಡ ಹೇಳಿದೆ,
ಕೇಂದ್ರ ಸರ್ಕಾರದಿಂದ ಅನೇಕ ಯೋಜನೆಗಳು ಬರ್ತವೆ. MP ಗಳಾಗಿ ನಾವು ಅನುಷ್ಠಾನ ಮಾಡುವಾಗ ರಾಜ್ಯ ಸರ್ಕಾರ ಅಧಿಕಾರಿಗಳು ಸಹಾಯ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನಿಮ್ಮಿಂದ ಏನಾಗಬೇಕು ಕೇಂದ್ರದಿಂದ ನಮ್ಮನ್ನೆಲ್ಲ ಕರೆದು ಮಾತಾಡಿ, ಎಷ್ಟು ಸಾಧ್ಯವೋ ನಿಮ್ಮ ಜೊತೆಲಿ ನಾವಿರ್ತೇವೆ. ಅದೇ ರೀತಿ ಕೇಂದ್ರದ ಒಕ್ಕೂಟದಲ್ಲಿದೆ ಅನ್ನೋ ಕಾರಣಕ್ಕೆ ಕೇಂದ್ರವನ್ನು ಗೌರವಿಸುವಂಥ ವ್ಯವಸ್ಥೆಗಳು ನಿಮ್ಮ ಮಂತ್ರಿಗಳಿಂದ ಬರಬೇಕು. ನಿಮ್ಮ ಮಂತ್ರಿಗಳು ಯಾರೋ ಒಬ್ಬರು ಬಂದು ಪ್ರಧಾನಿ ಕೋಟ್ ಹಾಕ್ಕೊಳ್ತಾರೆ, ಅವನು ಕೋಟ್ ಹಾಕೊಳ್ತಾ ತಿರುಗ್ತಾರೆ ಅನ್ನುವಂಥ ಸಣ್ಣ ಮಟ್ಟಕ್ಕೆ ಮಂತ್ರಿಗಳು ಮಾತಾಡಬಾರ್ದು. ಪ್ರಧಾನಿಯನ್ನು ಏಕವಚನದಲ್ಲಿ ಕರಿಬಾರ್ದು. ಅದು ನಿಮಗೆ ಹೇಳಿದ್ರು ಕೂಡ ನಿಮ್ಮ ಮುಖ್ಯಮಂತ್ರಿಗಳಾದ ನಿಮ್ಮನ್ನು ಯಾರಾದರೂ ಕರೆದ್ರೆ ನಾನು ಅದನ್ನು ವಿರೋಧ ಮಾಡುವ. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲ ಸಾಗಬೇಕು ಅಂತ ನನ್ನ ಅಭಿಪ್ರಾಯ ಅಂತ ಹೇಳಿದ್ದೆ. ಕೆಲವು ಸರಿ ಆಗ್ತಾರೆ, ಕೆಲವರು ಮತ್ತಷ್ಟು ಕೆಟ್ಟದಾಗ್ತಾರೆ. ನೋಡೋಣ ಕಾಲ ಹೇಗೆ ಬರುತ್ತೋ ಆಗ ಯೋಚನೆ ಮಾಡೋಣ. ಉಡುಪಿ ಬಗ್ಗೆ ನೀವು ಉಡುಪಿ ಬಗ್ಗೆ ನೀವು ಹೇಳಿದ್ರಿ. ಉಡುಪಿಯಲ್ಲಿ ಇಡೀ ದೇಶದಲ್ಲಿ ಇವತ್ತು ಒಂದು 2-3 ಜಿಲ್ಲೆಗಳನ್ನು ತೆಗೆದು ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ನಂಬರ್ 1 ಜಿಲ್ಲೆ ಯಾವುದು ಕೇಳಿದ್ರೆ ಅದು ಉಡುಪಿ ಕೂಡ ಇದೆ. ಉಡುಪಿ ಕೂಡ ಅದಕ್ಕೆ ಯಾವುದೋ ಸರ್ಕಾರ ಕೊಟ್ಟಂಥ ಸಹಾಯ ಅಲ್ಲ. ನಮ್ಮ ಹಿರಿಯರು, ನಮ್ಮ TA ಪೈಗಳು, ನಮ್ಮ TMA ಪೈಗಳು, ನಮ್ಮ ನಾಗಪ್ಪಾಳವರು, ನಮ್ಮ ಶ್ರೀನಿವಾಸ ಮಲೆಯರು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ, ಇಲ್ಲಿ ಮೆಡಿಕಲ್ ಕಾಲೇಜು, ಇಲ್ಲಿ ಶಿಕ್ಷಣ ಸಂಸ್ಥೆಗಳು ಕಟ್ಟಿರುವಂಥ ಹಿನ್ನೆಲೆಯಲ್ಲಿ ಉಡುಪಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಹಾಗಾಗಿ ಬೇರೆ ಜಿಲ್ಲೆ ನೀವು ಎಷ್ಟು ಹಣ ಕೊಡ್ತೀರೋ ಅಷ್ಟೇ ಹಣವನ್ನು ನಮ್ಮ ಉಡುಪಿ ಜಿಲ್ಲೆಗೆ ಕೊಡಬೇಕು ಅಂತ ನಮ್ಮ ವಾದಗಳಿದೆ. ಆ ಹಿನ್ನೆಲೆಯಲ್ಲಿ ಉಡುಪಿಗೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ನಾನು ಪ್ರಯತ್ನ ಪಡ್ತಾ ಇದ್ದೆ. ಎಷ್ಟು ದೂರ ಬರ್ತದೋ ಗೊತ್ತಿಲ್ಲ. 16ನೇ ಹಣಕಾಸು ಈಗ ಮೊನ್ನೆಷ್ಟೇ ಆಗಿರುವಂಥ 16ನೇ ಹಣಕಾಸಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರಯತ್ನ ಪಡ್ತಿದ್ದೆವು. ಉಡುಪಿ ಮೂಲಕ ಇವತ್ತು ಒಂದೇ ಭಾರತ್ ರೈಲು ಬೆಂಗಳೂರಿಂದ ಮಂಗಳೂರಿಗೆ ಅಂತ ಹೇಳುವಂಥ ಪ್ರಸ್ತಾಪಗಳಿತ್ತು. ನಾವು ಉಡುಪಿ MLAಗಳನ್ನ ಕರ್ಕೊಂಡು ಹೋಗಿದ್ದೆ, ನಾನು ಕೂಡ ಮಾತಾಡಿದ್ದೆ. ಮತ್ತು ಇದನ್ನು ಈಗ ಕಾರವಾರದವರೆಗೆ ವಿಸ್ತರಣೆ ಮಾಡ್ತೇನೆ ಅಂತ ಹೇಳಿದ್ರಿಂದ ಉಡುಪಿಯನ್ನು ಹಾದು ಹೋಗುವಂಥ ಒಂದು ವ್ಯವಸ್ಥೆಗಳಿಗೆ ಶಕ್ತಿ ಬರುತ್ತೆ ಅಂತ ಹೇಳಿ ನನ್ನ ಭಾವನೆ. ಈ ಎಲ್ಲ ಯೋಚನೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ನನ್ನ ದೃಷ್ಟಿಯಲ್ಲಿ ನಾವು ಇಲ್ಲಿ ಬಂದರುಗಳನ್ನು ಅಭಿವೃದ್ಧಿಪಡಿಸ್ತೇವೆ, ನಮ್ಮ ಪ್ರವಾಸೋದ್ಯಮ ವ್ಯವಸ್ಥೆಗಳನ್ನು ನಾವು ಅಭಿವೃದ್ಧಿಪಡಿಸ್ತೇವೆ, ಮೀನುಗಾರಿಕೆಗೆ ಯೋಚನೆ ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ. ನಾನೇ ಮಂತ್ರಿ ಆಗಿರುವಾಗ, ಮೀನುಗಾರಿಕೆ ಮಂತ್ರಿ ಆಗಿರುವಾಗ 180 ಕೋಟಿ ರೂಪಾಯಿಯನ್ನು ಹೆಜ್ಮಾಡಿ ಬಂದರನ್ನು ಮಾಡಲಿಕ್ಕೆ ಮಾಡಿದ್ದೆ. ಎಲ್ಲ ಹಿನ್ನೆಲೆಯಲ್ಲಿ ನನಗನ್ಸುತ್ತೆ ಉಡುಪಿನೆಲ್ಲ ಒಟ್ಟಾಗಿ ನಾವು ಅಭಿವೃದ್ಧಿ ಮಾಡ್ತೇವೆ. ಇದರಲ್ಲಿ ಪಕ್ಷ ಅವಶ್ಯಕತೆಗಳು ಬರೋದಿಲ್ಲ ಅಂತ ನನ್ನ ಭಾವನೆ. ರಾಜ್ಯ ಸರ್ಕಾರಕ್ಕೆ ಅಗತ್ಯ ಇದ್ದಾಗ ನಾನೇ ಈ ಭಾಳ ದೊಡ್ಡ ಸಮಸ್ಯೆ ಇರೋದು ರೈಲ್ವೆಯಲ್ಲಿ. ನಮ್ಮ ಕೊಂಕಣ ರೈಲ್ವೆಯನ್ನು ಭಾರತೀಯ ರೈಲ್ವೆಯಲ್ಲಿ ವಿಲೀನ ಮಾಡಬೇಕು ಅನ್ನೋದು ನಮ್ಮ ಗುರಿ ಇತ್ತು. ನಾನೇ 5 ಜನ MLA ಕರ್ಕೊಂಡು ಹೋಗಿ MB ಪಾಟೀಲ್ ಹತ್ರ ಹೋದೆ ಮೊನ್ನೆ. ನಾವು ಗುಣಕ್ಕೆ ಮತ್ಸರ ಪಡಬಾರ್ದು. MB ಪಾಟೀಲ್ ಭಾಳ ಪ್ರೀತಿಯಿಂದ ಕರೆದು ಅದು ಬೇಕಾದಂಥ ಅನುಕೂಲಗಳನ್ನು ಮಾಡಿ ಭಾರತೀಯ ರೈಲ್ವೆಯಲ್ಲಿ ಕೊಂಕಣ ರೈಲ್ವೆ ವಿಲೀನ ಮಾಡಲಿಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ ಅಂತ ಹೇಳಿದ್ದಾರೆ. ಒಂದು 10 ಹೆಜ್ಜೆ ಮುಂದೆ ಇಟ್ಟರೆ ನಾವು ಅದರಲ್ಲಿ ಯಶಸ್ವಿ ಆಗ್ತೇವೆ. ಆವಾಗ ಇಡೀ ರೈಲ್ವೆ ಯೋಜನೆ ಹೆಚ್ಚು ಕಡಿಮೆ 10-12 ಸಾವಿರ ಕೋಟಿ ರೂಪಾಯಿಯ ದ್ವಿಪತ್ತಾಗುವಂಥ ಯೋಜನೆ, ಹೊಳಿ ದ್ವಿಪತ್ತಾಗುವಂಥ ಯೋಜನೆ ಅನುಷ್ಠಾನ ಆಗುತ್ತೆ. ಇದಕ್ಕೆ ರಾಜ್ಯ ಸರ್ಕಾರ ಸಹಕಾರ ಮಾಡಬೇಕು ಅನ್ನೋದು ನಮ್ಮ ಭಾವನೆ. ಹಾಗೆ ರಾಜಕಾರಣವನ್ನು ಅಲ್ಲೋ ಎಲ್ಲೋ ಮಾಡಬೇಕು ನಾವು. ಆ ಎಲ್ಲ ಸಂದರ್ಭದಲ್ಲೂ ರಾಜಕಾರಣ ಮಾಡೋದು ರಾಜಕಾರಣಿಗಳಿಗೆ ಸರಿಯಲ್ಲ ಅಂತೇಳಿ ನನಗನ್ಸುತ್ತೆ. ರಾಜ್ಯ ಸರ್ಕಾರ ಸಹಕಾರ ಕೊಡಬಹುದು. ಕೊಟ್ಟರೆ ನಾನು MP ಆಗಿ ಅವ್ರ ಜೊತೆಲಿ ಒಳ್ಳೆ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿ ಕೆಲಸ ಮಾಡ್ತೀರಾ? ಓಕೆ, ಒಂದೇ ಭಾರತ್ ಟ್ರೈನ್ ಬಗ್ಗೆ ಮಾತಾಡಿದ್ರಿ, ಹಾಗಾಗಿ ಕೇಳ್ತಾ ಇದ್ದೀನಿ, ಒಂದೇ ಭಾರತ್ ಟ್ರೈನ್ ಕರಾವಳಿ ಭಾಗಕ್ಕೆ ಎಷ್ಟು ಅಗತ್ಯ ಮತ್ತು ಅದರ ಸವಾಲುಗಳು ಏನಿದೆ ಸರ್ ತರಲಿಕ್ಕೆ? ಸವಾಲುಗಳೇನಿಲ್ಲ. ಈಗ ಅಶ್ವಿನಿ ವೈಷ್ಣವ್ ಅವರು ಮೊನ್ನೆ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿ ಒಂದೇ ಭಾರತ್ ಟ್ರೈನನ್ನು ಮಂಗಳೂರು ಉಡುಪಿ ಮೂಲಕ ಕಾರವಾರದವರೆಗೆ ವಿಸ್ತರಿಸ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಇದಕ್ಕೋಸ್ಕರ ಒಂದು 10 ಸರ್ತಿ ಹೋಗಿದ್ದೆ ಅವ್ರ ಹತ್ರ. ನಾನು, ಚೌಟ, ಕಾಗೇರಿ 3 ಜನ ಒಂದೇ ಕಡೆ. ಇಲ್ಲಿ ಸಣ್ಣ ಪುಟ್ಟ ಚರ್ಚೆಗಳು ಬರಬಾರ್ದು ನಮ್ಮ ಮಧ್ಯೆ, ನಮ್ಮ ಕಾರ್ಯಕರ್ತರ ಮಧ್ಯೆ, ಬಳಕೆದಾರರ ಮಧ್ಯೆ ಚರ್ಚೆಗಳು ಬರಬಾರ್ದು. ಬೆಂಗಳೂರಿಂದ ನೇರವಾಗಿ ಕಾರವಾರಕ್ಕೆ ಹೋಗುವಂಥ ವ್ಯವಸ್ಥೆಗಳಾಗಬೇಕು. ಅಲ್ಲೋ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ನಾವು 3 ಜನ ಕೂತ್ಕೊಂಡು ಸರಿ ಮಾಡಿಕೊಡ್ತೇವೆ. ಆ ಹಿನ್ನೆಲೆಯಲ್ಲಿ ನನಗನ್ಸುತ್ತೆ ಇನ್ನೊಂದು ವಾರ 15 ದಿವಸದಲ್ಲಿ ಒಂದೇ ಭಾರತ ಇಲ್ಲಿ ಘೋಷಣೆ ಆಗುತ್ತೆ. ಬೆಂಗಳೂರಿಂದ ಕಾರವಾರಕ್ಕೆ ಒಂದು ಹೊಸ ಕಲ್ಪನೆ ಬರುವಂಥ ಅವಕಾಶಗಳಾಗುತ್ತೆ. ಅದಕ್ಕೇನು ಸವಾಲುಗಳಿಲ್ಲ. ಈಗ ಇರುವುದು ಒಂದೇ ಹಳಿ, ಅದು ದ್ವಿಪತ್ತಾಗಿ ಬಿಟ್ಟರೆ ಇದ್ರ ಡಬಲ್ ರೈಲ್ಗಳು ಓಡಾಡಲಿಕ್ಕೆ ಅವಕಾಶಗಳಾಗುತ್ತೆ. ಈಗ ಮಡ್ಗಾವಿಂದ ಮಂಗಳೂರಿಗೆ ಹೋಗ್ತಾ ಇರುವಂಥ ಒಂದೇ ಭಾರತ್ ಇದೆ. ಈಗ ಮಡ್ಗಾವಿಂದ ಪ್ರತಿ ದಿವಸ ಮಂಗಳೂರಿಗೆ ಬರುತ್ತೆ. ಅದನ್ನ ಮುಂಬೈವರೆಗೆ ಓಡಿಸ್ಬೇಕಂತ ಪ್ರಯತ್ನ ಪಟ್ಟೆ ನಾನು. ಯಾಕಂದ್ರೆ ಮಂಗಳೂರಿನ ಕರಾವಳಿ ಜನ ತುಂಬಾ ಜನ, ಹೆಚ್ಚು ಕಡಿಮೆ 50 ಬಸ್ಸು ಹೋಗುತ್ತೆ ಮಂಗಳೂರು, ಉಡುಪಿ, ಕುಂದಾಪುರದಿಂದ ಮುಂಬೈಗೆ ಮಾಡಿದೆ. ಆದರೆ ಈ ಹಳಿಯ ಸಮಸ್ಯೆಯಿಂದಾಗಿ ಅದು ಹಾಗೆ ನೆನಗುದಿ ಬಿದ್ದುಬಿಟ್ಟಿದೆ. ಯಾಕಂದ್ರೆ ಕೆಲವು ಈಗ ಓಡ್ತಾ ಇರುವಂಥ 1-2 ರೈಲನ್ನು ಬದಲಾವಣೆ ಮಾಡಬೇಕಾಗುತ್ತೆ ಸಮಯ, ಅಲ್ಲಿ ಜನ ಒಪ್ಪೋದಿಲ್ಲ. ಆ ಕಾರಣಕ್ಕೆ ಹೀಗಾಗುತ್ತೆ. ಹಾಗಾಗಿ ನಾವು ಭಾರತೀಯ ರೈಲ್ವೆಯಲ್ಲಿ ಕೊಂಕಣ ರೈಲ್ವೆಯನ್ನು ವಿಲೀನ ಮಾಡಿದರೆ ಭಾಳ ದೊಡ್ಡ ಶಕ್ತಿ ನಮಗೆ ಬರುತ್ತೆ. ನನಗನ್ಸುತ್ತೆ ನಾವು 3 ಜನ ನಮ್ಮ ಅವಧಿಯಲ್ಲಿ ಮಾಡ್ತೇವೆ ಅಂತ ಅನ್ಸುತ್ತೆ.
ಇನ್ನು ಉಡುಪಿ ದಕ್ಷಿಣ ಕನ್ನಡ ಅಂತ ಬಂದರೆ ಸರ್, ನಾವು ಬುದ್ಧಿವಂತರ ಜನರು. ನೀವೇ ಹೇಳಿದ ಹಾಗೆ ಶಿಕ್ಷಣ ವಿಚಾರ ಅಂದರೆ SSLC PUC ರಿಸಲ್ಟ್ ಇದ್ರೆ ನಾವೇ ನಂಬರ್ 1 ಅಥವಾ ನಂಬರ್ 2 ಅಲ್ಲಿ ಇರ್ತೀವಿ. ಆದರೆ ITBT ಸಿಟಿ ಅಂತಹ ಬೆಂಗಳೂರು ಅಷ್ಟು ದೂರ ಹೋಗಬೇಕು. ಇಲ್ಲಿ ಯಾಕೆ ಸರ್ ಒಂದು ITBT ಕಂಪ್ನಿ ಬರ್ತಾ ಇಲ್ಲ? ಅದಕ್ಕೆ ಯಾಕೆ ಅವಕಾಶ ಸಿಗ್ತಾ ಇಲ್ಲ? ಇಲ್ಲ, ಏನಾಗಿದೆ ಗೊತ್ತಿಲ್ಲ. ಈಗ ಮೊದಲೆಲ್ಲ ಬೇರೆ ಬೇರೆ ಕಾರಣಕ್ಕೆ ಹಿಂದಿನವರು ಚೆನ್ನಾಗಿ ಕೆಲಸ ಮಾಡಿರ್ತಾರೆ. ನಾವು ಈಗ ಹೊಸಬರು ಬಂದಾಗ ಹಿಂದಿನವ್ರದ್ದೆಲ್ಲ ಮರೆತು ನಾವು ಮಾಡೋದನ್ನ ಹೇಳಿಬಿಡ್ತೇವೆ. ನಾವು ಹಿಂದಿನವರು ಕೆಲಸ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಉಡುಪಿ ಮತ್ತು ಮಂಗಳೂರಿಗೆ ITBT ವ್ಯವಸ್ಥೆ ಮಾಡಬೇಕಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಮಂಗಳೂರು ಭಾಳ ಹತ್ತಿರದಲ್ಲಿದೆ ವಿಮಾನ ನಿಲ್ದಾಣಕ್ಕೆ. ನಮ್ಮಲ್ಲೊಂದು ವಿಮಾನ ನಿಲ್ದಾಣ ಮಾಡಬೇಕಂತಲೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದಕ್ಕೋಸ್ಕರ ಒಂದಷ್ಟು ಮೀಟಿಂಗ್ಗಳನ್ನೆಲ್ಲ ಮಾಡಿ ಪ್ರಯತ್ನ ಮಾಡಿದ್ದೇವೆ. ನಾವು ಇನ್ನೊಂದು ವರ್ಷ 6 ತಿಂಗಳಲ್ಲಿ ಯಾವುದೋ ಒಂದು ರೂಪದಲ್ಲಿ ITBTಗೋಸ್ಕರ ಹೋಗುವಂಥ ಕೆಲಸಗಾರರಿಗೆ, IT ಹೋಗುವಂಥ ಕೆಲಸಗಾರರಿಗೆ ಇಲ್ಲಿ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ. ಅದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಈಗ ಒಂದು ಹೆಜ್ಜೆ ಮುಂದೋಗಿದ್ದೇವೆ. ನಾವು ಈಗಲೇ ಅದನ್ನು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತ ಹೇಳಿಬಿಟ್ರೆ ನಾಳೆ ಪುನಃ ಕೇಳ್ತಾನೆ, ಆ ದಿವಸ ನೀವು ಘೋಷಣೆ ಮಾಡಿಬಿಟ್ಟಿದೆ ಎಲ್ಲುಂಟು ಅಂತ ಹೇಳಿ. ಒಂದಿಷ್ಟು ಪೂರ್ವ ತಯಾರಿಯನ್ನು ಮಾಡಬೇಕೆ, ನಾವು ಹೆಜ್ಜೆ ಇಡಬೇಕು. ಯಾಕಂದ್ರೆ ಭಾರತ ಯುವಕರ ದೇಶ ಸರ್. ಅದರಲ್ಲೂ ಉಡುಪಿ ಮತ್ತೆ ಮಂಗಳೂರು ಅಂತ ತಗೊಂಡ್ರೆ ಪ್ರತಿ ವರ್ಷವೂ ಕೂಡ ಎಷ್ಟೋ ಸಾವಿರಾರು ಲಕ್ಷಾಂತರ ಜನರು ಮೆಡಿಕಲ್ ಕಾಲೇಜಿಂದ ಹೊರಗೆ ಬೀಳ್ತಾ ಇದ್ದಾರೆ. ಹಾಗೇನೆ ಏನು ಇಂಜಿನಿಯರಿಂಗ್ ಮುಗಿಸಿ ಹೊರಗೆ ಬೀಳ್ತಾ ಇದ್ದಾರೆ, ಡಿಗ್ರಿ BComs ಮುಗಿಸಿ ಹೊರಗಡೆ ಬೀಳ್ತಾ ಇದ್ದಾರೆ. ಆದ್ರೆ ಜಾಬ್ ಅಂತ ಬಂದ್ರೆ ದೂರದ ಒಂದು ಆಶ್ಚರ್ಯ ಏನಂದ್ರೆ ಉಡುಪಿ ಮತ್ತು ಮಂಗಳೂರಿನಲ್ಲಿರುವಂಥ ಯುವಕ ಯುವತಿಯರು ಈ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕೋದು ಕಡಿಮೆ. ಹೌದು ಸರ್, ಖಂಡಿತ. ನೋಡಿ, ತುಂಬಾ ಜನ ಮಂಗಳೂರಲ್ಲಿ ಉಡುಪಿಯಲ್ಲಿ ಇರುವಂಥ ಪೊಲೀಸರು ಬಿಜೆಪುರದವರು. ಹೌದು, ತುಂಬಾ ಜನ ಬಿಜೆಪುರದವರು. ಯಾಕಂತ ಈ ಕ್ಷಣದವರೆಗೆ ನಂಗೆ ಅರ್ಥ ಆಗಿಲ್ಲ. ಅವರಿಗೆ ತುಳು ಬರುದಿಲ್ಲ, ಕನ್ನಡ ಸರಿಯಾಗಿ ಹಿಡ್ತಾ ಇಲ್ಲ. ಆದ್ರೆ ಇಲ್ಲಿ ಜನ ಇದ್ರೆ ಒಳ್ಳೇದು ಅಂತ ನಮಗೆ ಇಲ್ಲ. ನಾನು ಮಂತ್ರಿ ಆಗಿದ್ದಾಗ 320 ಜನ ಈ ವಾರ್ಡನ್ ತಗೊಂಡಿದ್ದೆ. ವಾರ್ಡನ್ 320 ಜನ ವಾರ್ಡನ್ ತಗೊಂಡಿದ್ದೆ ನಾನು ಮಂತ್ರಿ ಆಗಿದ್ದಾಗ. 1-2 ಉಡುಪಿಯವರು, ಉಳಿದು ಯಾರು ಅರ್ಜಿ ಹಾಕಿರ್ಲಿಲ್ಲ. ಮತ್ತೆ ಇಲ್ಲಿ ನಮ್ಮಲ್ಲಿ ಈ ತರಬೇತಿ ಸಂಸ್ಥೆಗಳಿಲ್ಲ. ಈಗ KS ಆಗ್ತೇನೆ, IPS ಆಗ್ತೇನೆ, IS ಆಗ್ತೇನೆ ಅನ್ನೋರಿಗೆ ತರಬೇತಿ ಸಂಸ್ಥೆ ಕಡಿಮೆ ಇದೆ. ಅದನ್ನು ಇವತ್ತಿಗೆ ಬ್ರಹ್ಮಾವರದಲ್ಲಿ ಮಾಡಬೇಕು ಅಂತೇಳಿ ಮನೆಯೆಲ್ಲ ಕರೆದಿದ್ದೆ, ಮಾತಾಡಿದೆ. ಅವ್ರಿಗೆ ಬೇಕಾದ ಅನುಕೂಲಗಳು ಮಾಡಿಕೊಡ್ತೇವೆ ಅಂತ ಹೇಳಿದ್ದೆ. ನಾವು ಇಲ್ಲಿಂದ ಕೋಟಿ ಚೆನ್ನಯ್ಯ ಹೆಸರಿನಲ್ಲಿ ಒಂದು ಸೇನಾಪೂರ್ವ ತರಬೇತಿ ಸಂಸ್ಥೆಯನ್ನು ಮಾಡಿದ್ದೆ ನಾನು ಮಂತ್ರಿ ಇದ್ದಾಗ. 100 ಹುಡುಗರನ್ನು ತಗೊಂಡು ಅವ್ರಿಗೆ ಟ್ರೈನಿಂಗ್ ಕೊಡ್ತೇವೆ. ನಾವು ನಮ್ಮದೇ ಬಟ್ಟೆ, ನಮ್ಮದೇ ಊಟ, ನಮ್ಮದೇ ಉಪಹಾರ, ನಮ್ಮದೇ ವ್ಯವಸ್ಥೆ, ನಮ್ಮದೇ ವಾಸ್ತವ್ಯ ಎಲ್ಲ ನಮ್ಮದೇ ಸರ್ಕಾರದಿಂದ. 100 ಜನರಲ್ಲಿ 2 ಉಡುಪಿ ಮಂಗಳೂರವರಿಲ್ಲ. ಎಲ್ಲ ಬಿಜೆಪುರದವರು, ಆಚೆ ಕಡೆಯವರಿಲ್ಲ, ಬೀದರ್ ಅವರು, ರಾಯಚೂರವರು. ಇಲ್ಲಿ ಒಂದು ವಾಸ್ತವ್ಯ ಮಾಡಿ 102 ಜನ ಅಗ್ನಿ ವೀರ ಅಂತೀವಲ್ಲ, ಕೇಂದ್ರ ಸರ್ಕಾರದ ಮಿಲಿಟರಿ, ಆ ಅಗ್ನಿವೀರಕ್ಕೆ 102 ಜನ ಪಾಸ್ ಆಗಿದ್ದಾರೆ, ಸೆಲೆಕ್ಟ್ ಆಗಿದ್ದಾರೆ. 102ರಲ್ಲಿ 102 ಜನವೂ ಕೂಡ ಬೇರೆ ಜಿಲ್ಲೆಯವರು. ನಮ್ಮ ಜಿಲ್ಲೆಯಲ್ಲಿ ಏನೋ ಒಂದು ರೀತಿ ಮಾನಸಿಕತೆ, ನಾವು ರಾಜಕಾರಣಿಗಳು ನಾವು ಎಡವಿದ್ದೇವೋ ತಯಾರಿ ಮಾಡಲಿಕ್ಕೆ. ಖಂಡಿತ ಇದ್ರ ಬಗ್ಗೆ ನನಗೂ ಪ್ರಶ್ನೆ ಇತ್ತು ಸರ್. ಯಾಕಂದ್ರೆ ಉಡುಪಿ SSLC PUC ರಿಸಲ್ಟ್ ಅಂತ ಬಂದ್ರೆ ಅಥವಾ ಕಾಲೇಜ್ ರಿಸಲ್ಟ್ಸ್ ಅಂತ ಬಂದ್ರೆ ಮೊದಲ ಸ್ಥಾನ, ಮಂಗಳೂರು ಮೊದಲ ಸ್ಥಾನ, ದಕ್ಷಿಣ ಕನ್ನಡ. ಆದ್ರೆ ಗವರ್ಮೆಂಟ್ ಜಾಬ್ ಅಂತ ವಿಚಾರ ಬಂದ್ರೆ ಬೇರೆ ಅವರಿಗೆ ಅನಿವಾರ್ಯ. ನೀವು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋದ್ರೆ ಮಲಯಾಳಿಯರೇ ಪೂರ್ತಿ. ಹೌದು ಇಲ್ಲ, ಆ ಕಡೆ ಉತ್ತರ ಭಾರತ. ಹೌದು, ಮಲಯಾಳಿ ಅಥವಾ ತಮಿಳು ಅಥವಾ ಹಿಂದಿ, ಕನ್ನಡ ಬರೋರು ಯಾರೂ ಇಲ್ಲ. ನಾನು ಇವರಿಗೆ ಹಣಕಾಸು ಮಂತ್ರಿಗಳು ಹೇಳಿದೆ, ನೀವು ಕನ್ನಡಿಗರನ್ನ ಎಲ್ಲಿ ಜನ ನಿಮ್ಮ ಹತ್ರ ಕೇಳಿದ್ರು, ನಿರ್ಮಲಾ ಸೀತಾರಾಮರವರು, ನೀವು ಕರ್ನಾಟಕದವ್ರು ಎಲ್ಲ ಎಕ್ಸಾಮ್ ಮಾಡ್ತೀರಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ. ಬಹುಶಃ ನಮ್ಮದೇ ತಪ್ಪಿರ್ಬೋದು, ರಾಜಕಾರಣದಲ್ಲಿ ನಾವು ಆ ಬಗ್ಗೆ ಗಮನ ಕೊಡದೇ ಇರೋದು ನಮ್ಗೆ ತಪ್ಪಿರ್ಬೋದು. ಬಹುಶಃ ಏನಾದ್ರೂ ಇರ್ಬೋದಾ ಸರ್? ಯಾಕಂದ್ರೆ ತಮಿಳ್ನಾಡಲ್ಲಿ ಎಕ್ಸಾಮ್ಸ್ ಗಳನ್ನ ತಮಿಳ್ನಲ್ಲೇ ಬರೀತಾರೆ. ಆದ್ರೆ ಇಲ್ಲ, ಅದರಲ್ಲಿ ಏನು ಸಮಸ್ಯೆಗಳಿಲ್ಲ. ಇಲ್ಲಿ ಭಾಷೆಯಲ್ಲಿ ಏನು ಸಮಸ್ಯೆಗಳು ಬರಲಿಲ್ಲ, ಆಸಕ್ತರು ಕಡಿಮೆ. ಈಗ 300 ಚಿಲ್ಲರೆ ವಾರ್ಡನ್ಗಳನ್ನು ತಗೊಂಡಾಗ ಒಂದು 25 ಜನ ಅಂದ್ರೆ ಬರಿಬೇಕಲ್ಲ, ಬರೆದ್ರೆ ಪಾಸ್ ಆಗ್ತಾರೆ. ಆಸಕ್ತಿ ಮಾಡಿರ್ಲಿಲ್ಲ. ನಾನು ಕಂಡುಕೊಂಡು ಸತ್ಯ ಅದು. ಮತ್ತೇನೋ ಗೊತ್ತಿಲ್ಲ, ನೋಡುವ ಏನಾದರೂ ಇಲ್ಲಿ ಅಂತ ಬೇಕಾದ ತರಬೇತಿ ಕೇಂದ್ರಗಳನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಒಂದು ಹೆಜ್ಜೆ ಮುಂದೆ ಹೋಗ್ಬೋದು ನಾವು. ಹೌದು. ಇನ್ನು ಕರಾವಳಿ ಭಾಗ ಅಂತ ತಗೊಂಡ್ರಿ ಸರ್, ಗೋವಾ ಕೂಡ ಕರಾವಳಿ, ಈಗ ಕೇರಳ ಕೂಡ ಕರಾವಳಿನೇ. ಆದ್ರೆ ಅಲ್ಲಿನ ಪ್ರವಾಸೋದ್ಯಮ ಅಥವಾ ಟೂರಿಸ್ಟ್ ಪ್ಲೇಸು ಅಭಿವೃದ್ಧಿಗೊಂಡಷ್ಟು ನಮ್ಮ ಉಡುಪಿ ಮಂಗಳೂರು ಅಭಿವೃದ್ಧಿ ಆಗಿಲ್ಲ. ಏನು ಸರಿ, ಹಿನ್ನಡೆಗೆ ಏನು ಕಾರಣ? ಪ್ರಜಾಪ್ರಭುತ್ವ ಅಂದರೆ ಸ್ವೇಚ್ಛಾಚಾರಿತನ ಅಲ್ಲ. ಅನೇಕ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡುವಾಗ ಒಂದಿಷ್ಟು ಜನ ಮಾಹಿತಿ ಹಕ್ಕಲ್ಲಿ ಅರ್ಜಿ ಹಾಕೋರು, ಒಂದಿಷ್ಟು ಜನ ಕಂಪ್ಲೇಂಟ್ ಕೊಡೋರು, ಎಲ್ಲ ಮಾಡೋರು. ಅದ್ರ ಮಧ್ಯೆ ನಾವು ಕೆಲಸ ಮಾಡಬೇಕು. ಜನತಂತ್ರ ವ್ಯವಸ್ಥೆಯಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗದ ನಡುವೆ ಯಾರೋ ಒಬ್ಬ ಅದಕ್ಕೆ ತೊಂದರೆ ಕೊಟ್ಟ ಅಂದ ಕೂಡಲೇ ಅವನ ಮೇಲೆ ನಾವು ರೇಗ್ಲಿಕ್ಕೆ ಆಗೋದಿಲ್ಲ. ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ.
ಅವ್ನಿಗೆ ಪಾರದರ್ಶಕವಾಗಿ ಅವನಿಗೆ ಜವಾಬ್ದಾರಿ ಹೇಳಬೇಕಾದ ನಮ್ಮ ಜವಾಬ್ದಾರಿ. ಹೌದು. ಅಲ್ಲೊಂದಿಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿಬಿಡುತ್ತೆ, ಇಲ್ಲ ಅಂತ ಹೇಳಿಲ್ಲ. ಹೌದು. ಅದ್ರ ಮಧ್ಯದಲ್ಲಿ ನಾವು ಕೆಲಸ ಮಾಡಬೇಕು. ಈಗಲೂ ಕೂಡ ಆರ್ಥಿಕವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬೇರೆ ಬೇರೆ ಸ್ಥಿತಿಯಲ್ಲಿ ಇರುವುದರಿಂದಾಗಿ ಕೆಲವು ಕಡತಗಳನ್ನು ವಿಲೇವಾರಿ ಮಾಡೋದು ಕಷ್ಟ. ರಾಜಕೀಯ ಕಾರಣವೂ ಇರ್ಬೋದು, ಬೇರೆ ಬೇರೆ ಕಾರಣಗಳು ಇರ್ಬೋದು, ಮಾಡೋದು ಕಷ್ಟ. ಹಾಗಾಗಿ ಕರಾವಳಿಯ ಉಳ್ಳಾಲದಿಂದ ಪ್ರಾರಂಭವಾಗಿ ಕಾರವಾರದವರೆಗಿನ ಕರಾವಳಿಯ ಟೂರಿಸಮಿಗೆ ಅಭಿವೃದ್ಧಿ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಇವತ್ತು ನಾವು ಮಾಡ್ತಿದ್ದೇವೆ. ಯಾಕಂದರೆ ಮೊನ್ನೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿ ಅವರು ಬಂದಿದ್ದರು, ನಾವೆಲ್ಲರೂ ಹೋಗಿದ್ದೇವೆ, 3 ಜನ MP ಗಳು ನಾವಲ್ಲಿ ಹೋಗಿದ್ದೇವೆ. ಕೇಂದ್ರ ಸರ್ಕಾರದಿಂದ ಏನು ನಾವು ಮಾಡಬೇಕು ಅದನ್ನು ನಾವು ಮಾಡ್ತೇವೆ, ರಾಜ್ಯ ಸರ್ಕಾರದಿಂದ ನೀವು ಬೇಕಾದ ಸಹಕಾರ ಕೊಡಿ ಅಂತ ಹೇಳಿದ್ದೇವೆ. ಒಂದು ಹೆಜ್ಜೆ ಮುಂದೋಗಿದೆ. ನನಗನ್ನಿಸುತ್ತೆ ಕರಾವಳಿಯನ್ನು ನಾವೇನಾದರೂ ಪ್ರವಾಸೋದ್ಯಮಕ್ಕೆ ಒಂದು ಪ್ರಗತಿಯನ್ನು ಮಾಡಿದರೆ ಅದ್ಭುತವಾದಂಥ ಬದಲಾವಣೆಗಳಿಲ್ಲಾಗುತ್ತೆ. ಖಂಡಿತ. ಹೌದು. ಬಹಳ ದೊಡ್ಡ ಆದಾಯ ಇಲ್ಲಿ ಬರುತ್ತೆ. ನಮ್ಮ ದೇವಸ್ಥಾನಗಳಿಗೆ ಯಾವ ರೀತಿ ಆದಾಯ ಬರುತ್ತೆ ಅದರ 10 ಪಟ್ಟು ಬರುತ್ತೆ. ಅದಕ್ಕೆ ಒಂದಷ್ಟು ಹೆಜ್ಜೆಗಳು ಮುಂದಿರಿಸಬೇಕು. ನೋಡೋಣ. ನಾನು ಕೂಡ ಇಲ್ಲಿ ರಾಜ್ಯ ಸರ್ಕಾರದ ನಮ್ಮ ಎಚ್ ಕೆ ಪಾಟೀಲ್ ಅಂತ ಹಿರಿಯ ಮಂತ್ರಿಗಳ ಜೊತೆಲಿ ಮಾತಾಡಿದೆ. ಎಲ್ಲರೂ 4 ಹೆಜ್ಜೆ ಮುಂದೆ ಹೋಗ್ಬೇಕಂತ ಆಸೆ ಇದೆ ನಮಗೆ. ಇನ್ನು ಪ್ರತಿ ಬಾರಿ ರಾಜ್ಯ ಸರ್ಕಾರದಲ್ಲಿ ಒಂದು ಕೂಗು ಸರ್, ನಾವು ಯಾವಾಗಲೂ ಅತಿ ಹೆಚ್ಚು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಕಟ್ತೀವಿ, ಆದ್ರೆ ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ನೀಡುವಂತ ಹಣ ಕಡಿಮೆ ಅನ್ನುವಂಥದ್ದು. ಇವ್ರು ಹೇಳ್ತಾ ಇರೋದು ನಾವು 1 ಲಕ್ಷ ಕೋಟಿ ಕೊಟ್ಟಿದ್ದೇವೆ, 40,000 ಕೋಟಿ ಬಂದಿದೆ ಅಂತೇಳಿ. ಅದು ನಿಮ್ದು ಈ ದೊಡ್ಡವರೆಲ್ಲ ತಪ್ಪು ಮಾತಾಡಿದ್ರೆ ಅದು ಹೌದಾಗಿ ತೋರಿಬಿಡುತ್ತೆ. ಅದು ಯಾವುದೂ ಅಲ್ಲ. ಉದಾಹರಣೆಗೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ನಾನು ಹೆಚ್ಚು ಕಡಿಮೆ 1.25 ವರ್ಷ ಆಯಿತು MP ಆಗಿ. ಅಲ್ಲಿ ತಾರತಮ್ಯವೇ ಇಲ್ಲ. ಅವ್ರು ಕೊಡ್ತಿರುವಂತ ಈಗ GST ಬಗ್ಗೆ ಮಾತಾಡ್ತಾರೆ. GSTಯಲ್ಲಿ ಮುಖ್ಯಮಂತ್ರಿಗಳು ಆಹ್ವಾನಿತರು, ಮುಖ್ಯಮಂತ್ರಿಗಳು ಒಂದು ಸಭೆಗೆ ಹೋಗುದಿಲ್ಲ, ಬದಲು ಗಲಾಟೆ ಮಾಡ್ತಾ ಇರ್ತಾರೆ. ನೀವು ಈಗ ಕೇಂದ್ರ ಮಂತ್ರಿಗಳಿರುವಂಥ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನೀವು ಇಷ್ಟು ಕಡಿಮೆ ಕೊಟ್ಟಿದ್ದೀರಿ ಅಂತ ಚರ್ಚೆ ಮಾಡಿದಾಗ ಒಂದು ನ್ಯಾಯ ಸಿಗುತ್ತೆ. ಇವರು ಅನ್ಯಾಯ ಆಗಿದ್ರೆ, ಇಲ್ಲದಿದ್ರೆ ವಾಸ್ತವಿಕತೆಯನ್ನು ನಾವು ಒಪ್ಕೊಳ್ಬೇಕು. ಇವೆರಡನ್ನೂ ಮಾಡದೆ ಮೀಟಿಂಗಿಗೂ ಹೋಗುದಿಲ್ಲ, ಯಾವ ಸಭೆಗಾದ್ರೂ ಹೋಗುದಿಲ್ಲ, ಹೊರಗಡೆಯಿಂದ CM ಸಾಹೇಬರು ಗಲಾಟೆ ಮಾಡೋದು ನ್ಯಾಯ ಅಲ್ಲ ಅಂತ ಹೇಳಿದ್ದೆ. ನಾನು ಅವ್ರಿಗೆ ಹೇಳಿದ್ದೆ, ನಗಾಡ್ತಾರೆ, ನಾವೇನು. ಹೌದು. ಇನ್ನು ಇತ್ತೀಚೆಗಷ್ಟೇ ಸದ್ದು ಮಾಡ್ತಾ ಇರುವಂತ ವಿಚಾರ ನರೇಗಾ ಯೋಜನೆ ವಿಚಾರ ಸರ್. ಇದನ್ನ ತಂದ್ರೆ ಗ್ರಾಮೀಣ ಉದ್ಯೋಗದಲ್ಲಿ ಸಮಸ್ಯೆ ಆಗುತ್ತೆ, ಸಾಕಷ್ಟು ಇನ್ನಷ್ಟು ಏನು ಉದ್ಯೋಗ ಯೋಜನೆಗಳು ಹೊರಟೋಗುತ್ತೆ, ಜನರಿಗೆ ನಿರುದ್ಯೋಗ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಕುಣಿಲಿಕ್ಕೆ ಆಗದಿದ್ದವ ರಂಗಸ್ಥಳ ಹೋರೆ ಅಂತ ಹೇಳಿದಂತೆ ನಮ್ಮ ಹಳ್ಳಿ ಮಾತಲ್ಲಿ. ಆ ಕಡೆ ನಿಮ್ ಕಡೆ ಏನ್ ಹೇಳ್ತೀರ ಗೊತ್ತಿಲ್ಲ. ಹೌದು. ಕೇಂದ್ರ ಸರ್ಕಾರ ನರೇಗಾದಲ್ಲಿ ಬದಲಾವಣೆಗಳು ತಂದಿದೆ. ನಂಬರ್ 1 ಯಾಕೆ ತಂದ್ರಿ? ಭ್ರಷ್ಟಾಚಾರ ಆಗಿದೆ, ಪಾರದರ್ಶಕತೆ ತಂದಿದ್ದೇವೆ. ಪಶ್ಚಿಮ ಬಂಗಾಳದಂತ ರಾಜ್ಯಗಳು ಸೇರಿದಂತೆ 20ರಿಂದ 23ನೇ ಇಸ್ವಿವರೆಗೆ ಇದು ಆಡಿಟ್ ಹೇಳಿದ್ದು, ನಾವು ಹೇಳಿದ್ದಲ್ಲ, ಕೇಂದ್ರ ಸರ್ಕಾರದ ಆಡಿಟ್ ಹೇಳಿದ್ದು. 22,500 ಕೋಟಿ ರೂಪಾಯಿನ ಭ್ರಷ್ಟಾಚಾರ ಮಾಡಿದ್ದಾರೆ. 22,500 ಕೋಟಿ ಊಹೆ ಮಾಡ್ಕೊಳ್ಳಿ ನೀವು. 22,500 ಕೋಟಿಯನ್ನು 3 ವರ್ಷದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ಕರ್ನಾಟಕದಲ್ಲಿ 669 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ನಿಮ್ಗೆ ಯಾರ ಮೇಲೆ ಕ್ರಮ ತಗೊಂಡ್ರಿ? ಕೆಲಸವೇ ಆಗದೆ ಹಣ ನುಂಗಿಬಿಟ್ಟಿದ್ದಾರೆ. ಮಾನವ ಶ್ರಮದಲ್ಲಿ ಮಾಡಬೇಕಂತ ಕೆಲಸಕ್ಕೆ ಯಂತ್ರೋಪಕರಣ ಬಳಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಮಹಾತ್ಮ ಗಾಂಧಿ ಹೆಸರು ಬದಲು ಮಾಡಿದ್ದೇವೆ ಅಂತ ಇರಲ್ಲ, ಪಶ್ಚಿಮ ಬಂಗಾಳದಲ್ಲಿ ಮಹಾತ್ಮ ಗಾಂಧಿ ಹೆಸರು ಇಡಲೇ ಇಲ್ಲ, ಕರ್ವಸಿ ಅಂತ ಇಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ 22,500 ಕೋಟಿ ರೂಪಾಯಿನ ಭ್ರಷ್ಟಾಚಾರ ಆದಾಗ ಕೇಂದ್ರ ಸರ್ಕಾರ ಯೋಚನೆ ಮಾಡುತ್ತೆ, ಇದಕ್ಕೊಂದಿಷ್ಟು ಪಾರದರ್ಶಕತೆ ತರಬೇಕು ಅಂತೇಳಿ ಹೊಸ ಕಾಯ್ದೆಯನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಹೊಸ ಕಾಯ್ದೆ ಬಂದಾಗ ಹೊಸ ಹೆಸರಿಡೋದು ರೂಢಿ. ಈಗ ಮಹಾತ್ಮ ಗಾಂಧಿ ಬಗ್ಗೆ ಚರ್ಚೆ ಏನು ಬೇಕಾದರೂ ಆಗಿರಲಿ, ಭಾರತೀಯ ಜನತಾ ಪಕ್ಷ ಪಂಚತಂತ್ರಗಳಡಿ ಮಾಡುವಂಥ ಕೆಲಸ ನಮ್ಮದು. ಪಂಚತಂತ್ರಗಳನ್ನು ನಾವು ನಮ್ಮ ಅಜೆಂಡದಲ್ಲಿ ಅಳವಡಿಸ್ಕೊಂಡಿದ್ದೇವೆ ನಮ್ಮ ಪಾರ್ಟಿಯಲ್ಲಿ. ಪಂಚತಂತ್ರದಲ್ಲಿ ಗಾಂಧಿ ಪ್ರಣೀತವಾದವು ಒಂದು, ಗಾಂಧಿ ಪ್ರಣೀತವಾದವು ಕೂಡ ಒಂದು. ಅಂದರೆ ಮಹಾತ್ಮ ಗಾಂಧಿಗೆ ಪರ ಇರೋರು ನಾವು, ಅವರ ಪ್ರಣೀತವಾದವನ್ನು, ಅವರ ವಾದವನ್ನು ಒಪ್ಪಿಕೊಂಡು ಅಂಗೀಕರಿಸಿದವರು ನಾವು. ಈಗ ಹೊಸ ಕಾಯ್ದೆ ತಂದಾಗ ರಾಮ್ಜಿ ಅಂತೇಳಿ ಕಾಯ್ದೆ ಮಾಡಿದ್ದೇವೆ. ಅದಕ್ಕೆ ಬೇರೆ ವ್ಯಾಖ್ಯಾನಗಳು ಏನೇ ಕೊಟ್ಟರು ರಾಮನ ಹೆಸರಿದ್ದು ಸತ್ಯ. ನಾನು ಹೇಳ್ತಾ ಇರೋದು 22,500 ಕೋಟಿ ರೂಪಾಯಿ ನೀವು ದುರುಪಯೋಗ ಮಾಡಿದ್ರಿ, ಅದಕ್ಕೆ ಬೇಕಾಗಿ ಯಾರ ಮೇಲೂ ನೀವು ಕ್ರಮಕ್ಕೆ ಹೋಗಿಲ್ಲ. ಅದನ್ನು ಪಾರದರ್ಶಕತೆ ತರಲಿಕ್ಕೋಸ್ಕರ ಒಂದಷ್ಟು ನಿಯಮಗಳನ್ನು ತಮ್ಮುಗಳನ್ನು ಮಾಡುವಂಥ ಕೆಲಸಗಳಾಯಿತು. ಅದನ್ನು ನೀವು ಅಡ್ಡ ಹಾಕೋದಕ್ಕಿಂತ ನೀವು ಸಹಕಾರ ಕೊಡಿ. ಈಗ 100 ದಿವಸ ಕೆಲಸ ಕೊಡ್ತೇವೆ ಅಂತ ಹೇಳಿದ್ರು. 100 ದಿವಸದಲ್ಲಿ ಕೆಲಸ ಕೊಟ್ಟರೆ ಅವನ ಖಾತೆಗೆ 17,000 ರೂಪಾಯಿ ಬರುತ್ತೆ, 17,500 ರೂಪಾಯಿ. 175 ರೂಪಾಯಿ ಇತ್ತಾಗ ಈಗ 375 ರೂಪಾಯಿ. 125 ದಿವಸ ಕೆಲಸ. ಈಗ 100 ಹೆಚ್ಚು 125 ದಿವಸ ಹೆಚ್ಚು ಅಂತ ಹೇಳಿ ಅವ್ರು ಹೇಳಿ ವಿರೋಧ ಮಾಡುವರು. ಆ 125 ದಿವಸ ಕೊಟ್ಟಾಗ 46,000 ರೂಪಾಯಿ ಬರುತ್ತೆ ಅವನಿಗೆ ಅಕೌಂಟಿಗೆ, ಯಾರು ಕೂಲಿಕಾರನ ಅಕೌಂಟಿಗೆ.
17,000 ಹೆಚ್ಚು 46,000 ಹೆಚ್ಚು ಅಂತ ಹೇಳಿ, 100 ದಿವಸ ಹೆಚ್ಚು 125 ದಿವಸ ಹೆಚ್ಚು, 15 ದಿವಸವರೆಗೆ ಅವನಿಗೆ ಅವನ ಹಣ ಅವನಿಗೆ ಕೊಡಬೇಕು 15 ದಿವಸ ಒಳಗೆ ನಿಯಮ. ಈ ನಿಯಮದಲ್ಲಿ 7 ದಿವಸಗಳ ಕಾಲ ಇಟ್ಟಿದ್ದೇವೆ. 7 ದಿವಸ ಒಳಗೆ ಅವನ ಖಾತೆ ಹಣ ಹಾಕಬೇಕು. ಈ ನಿರ್ವಹಣಾ ಶುಲ್ಕ ಅಂತೇಳಿ 6% ಇತ್ತು ಮೊದಲು. ಅದರಲ್ಲಿ ಕೆಲವು ಸಿಬ್ಬಂದಿಗಳಿಗೆ ಸಂಬಳ ಕೊಡ್ಲಿಕ್ಕೆ ಅವ್ರ ಹತ್ರ ಹಣ ಇರಲಿಲ್ಲ. ಈಗ ಅದನ್ನು 9% ಮಾಡಿದ್ದೇವೆ. ಭ್ರಷ್ಟಾಚಾರವನ್ನು ತಡೆಗಟ್ಟುವುದಕ್ಕೆ ಹೊಸ ಕಾಯ್ದೆ ತಂದಾಗ, ಉದಾಹರಣೆಗೆ ಪಂಚಾಯತ್ ರಾಜ್ ಕಾಯ್ದೆಯನ್ನು ಕಾಂಗ್ರೆಸ್ ಅವರೇ ಮಾಡಿದ್ದು 92-93ರಲ್ಲಿ. ಆಗ ಹೆಸರು ಪಂಚಾಯತ್ ರಾಜ್ ಕಾಯ್ದೆ ಅಂತ ಹೇಳಿತ್ತು. ಕರ್ನಾಟಕದಲ್ಲಿ ರಮೇಶ್ ಕುಮಾರ್ ಒಂದು ವರದಿ ಕೊಟ್ಟರು, ಈ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಇಂತಿದ್ದ ತಿದ್ದುಪಡಿಗಳಾಗಬೇಕು ಅಂತೇಳಿ. ಹೊಸ ಕಾಯ್ದೆ ತಗೊಂಡು ಬಂದರು. ಅದಕ್ಕೆ ಗ್ರಾಮ ಸ್ವರಾಜ್ ಯೋಜನೆ ಅಂತೇಳಿ ಇಟ್ಟರು. ಹಾಗಿದ್ರೆ ನೀವು ಮೊದಲು ಪಂಚಾಯತ್ ರಾಜ್ಯನ ಯಾಕೆ ಬದಲಾವಣೆ ಮಾಡಿ ಅಂತ ನಾವು ಕೇಳಿಲ್ಲ. ಯಾಕಂದ್ರೆ ಉದ್ದೇಶ ಒಳ್ಳೇದಿರ್ಬೋದು ಅಂತೇಳಿ. ನಾನೇ ಮಂತ್ರಿ ಆಗಿದ್ದಾಗ ಸಪ್ತಪದಿ ಅಂತೇಳಿ ಬಡವರ ಕಲ್ಯಾಣ ಯೋಜನೆ ತಗೊಂಡು ಬಂದೆ. ಈ ಹೆಣ್ಮಕ್ಳಿಗೆ ಒಂದು ಕುಟುಂಬಕ್ಕೆ ಮದುವೆ ಮಾಡಬೇಕಾದ್ರೆ ನಮ್ಮ ರಾಜ್ಯ ಸರ್ಕಾರದ ನಮ್ಮ ದೇವಸ್ಥಾನದಿಂದ ಮಾಡೋದು ಅಂತ ಹೇಳಿ ಹೆಚ್ಚು ಕಡಿಮೆ ಆಗ ನಾನು 60,000 ರೂಪಾಯಿ ಅಂತ ಹೇಳಿದ್ದೆ. ಈಗ ಅದಕ್ಕೆ ಹೆಚ್ಚಾಗ್ಬೋದು. ಇವತ್ತಿನ ಸರ್ಕಾರ ಅದೇ ಸ್ಕೀಮನ್ನು ಹಾಗೆ ಇಟ್ಟಿದೆ. ಆ ಸಪ್ತಪದಿ ಅನ್ನುವಂಥ ಹೆಸರನ್ನು ಮಾಂಗಲ್ಯ ಭಾಗ್ಯ ಅಂತ ಮಾಡಿದ್ದಾರೆ. ಯಾಕೆ ಮಾಡಿದ್ರಿ ಅಂತ ನಾವು ಕೇಳಿಲ್ಲ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಜನ ಅಧಿಕಾರ ಕೊಟ್ಟಿದ್ದಾರೆ, ಅದು ಏನೋ ಮಾಡ್ತೀರಾ, ಏನು ಬೇಕಾದ್ರೆ ಮಾಡ್ಕೊಳ್ಳಿ, ಬಡವರಿಗೆ ಒಳ್ಳೇದಾಗಿ ಸುಮ್ಮನಿದ್ದೇವೆ. ಹಾಗೆ ಕಾಯ್ದೆ ಒಂದು ವಸ್ತು ತಂದಾಗ ಅದ್ರ ಈ ರೀತಿಯ ರಂಪಾಟ ಮಾಡಬೇಕಾದಂಥ ಅವಶ್ಯಕತೆಗಳಿಲ್ಲ. ಮತ್ತು ಈ ಕಾಲ್ನಡಿಗೆ ಜಾಥಾ ಮಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ ಅವರು, ಏನು ತಪ್ಪಾಗಿದೆ ಅಂತೇಳಿ 10% ಕೊಡ್ತಾ ಇತ್ತು, ಅದು ನೀವು 40% ಕೊಡಿ ಅಂತ ಹೇಳಿದ್ದೆವು. ಯಾಕೆಂದರೆ ನಿಮ್ಮ ಸಹಭಾಗಿತ್ವ ನಿಮಗೆ ಜವಾಬ್ದಾರಿ ಬರಲಿ ಅಂತೇಳಿ. ನಿಮ್ಮ ಹಣ ಅದನ್ನು 22,000 ರೂಪಾಯಿಗೆ ಭ್ರಷ್ಟಾಚಾರ ಮಾಡೋದಿಲ್ಲ. ಕೇಂದ್ರ ಸರ್ಕಾರದ ಹಣ ನಾವು ಏನು ಬೇಕಾದರೂ ಮಾಡ್ತೇವೆ ಅಂತ ನಿಮಗಿದ್ರೆ ನೀವು ಸ್ವಲ್ಪ ಹಣ ಕೊಡಿ, ತಪ್ಪೇನದ್ರಲ್ಲಿ? ಜನರಿಗೆ ನಮ್ಮ ಜನರಿಗೆ ಕೊಡ್ತಾ ಇರೋದು. ಹಾಗಾಗಿ ರಾಮ್ ಕಾಯ್ದೆ ಹೆಸರಿನಲ್ಲಿ ನಡೆಯುವಂಥ ಈ ಪ್ರತಿಭಟನೆ ಇದೆಯಲ್ಲ, ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡ್ತಾ ಇದ್ದೇವೆ ಮತ್ತು ಕೊಟ್ಟಿದ್ದೇವೆ. ನಾವು ಕಾಲ್ನಡಿಗೆ ಜಾಥಾ ಮಾಡ್ತೇವೆ. ಈ ಉದ್ಯೋಗ ಖಾತ್ರಿಯನ್ನು ಬಲಿಷ್ಠಗೊಳಿಸಲಾಗಿದೆ, ಪಾರದರ್ಶಕತೆ ತರಲಾಗಿದೆ ಮತ್ತು ಪ್ರಾಮಾಣಿಕವಾದಂಥ ಹೆಜ್ಜೆ ಇಡಲಾಗಿದೆ. ಓಕೆ, ಇನ್ನು ಭಾರತ ಸರ್ ಯುವಕರ ದೇಶ. ಅತಿ ಹೆಚ್ಚು ಯುವಕರಿದ್ದಾರೆ. ಅಂದರೆ ಏಜ್ ಆಗಿರೋರು ಮತ್ತು ಚಿಕ್ಕ ಮಕ್ಕಳನ್ನ ಹೋಲಿಸ್ಕೊಂಡ್ರೆ ಯುವಕರೇ ಹೆಚ್ಚು ನಮ್ಮ ದೇಶದಲ್ಲಿ. ಯುವಕರು ಅತಿ ಹೆಚ್ಚು ರಾಜಕೀಯಕ್ಕೆ ಬರಬೇಕು ಅಂತ ಅನ್ಸುತ್ತಾ ಸರ್ ನಿಮಗೆ? ಯುವಕರು ಬರಬೇಕು ಮತ್ತು ಹಿಂಬಾಲಕರಾಗಿ ಬರಬಾರ್ದು. ಈ ರಾಜಕಾರಣದ ಮಟ್ಟ ಏನಿದೆ ಅಂದರೆ, ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಟೆಲಿಫೋನ್ ಕದ್ದಾಲಿಕೆ ಆಯಿತು ಅಂತೇಳಿ ಅವ್ರ ಮೇಲೆ ಪ್ರಚಾರ ಆಯಿತು. ಆಗ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಎಸ್.ಎಂ. ಕೃಷ್ಣನ ಮಂತ್ರಿಮಂಡಲದಲ್ಲಿ ಭೂಕಂಪ ಆಯಿತು. ಭೂಕಂಪ ಆದಾಗ ಒಬ್ಬ ಮಂತ್ರಿ ಹೇಳ್ತಾನೆ, ಇದೆಲ್ಲ ಇಂಥ ದೇವರ ಶಿಕ್ಷೆ ಅಂತ ಹೇಳ್ತಾನೆ, ಅವನ ಧರ್ಮ ದೇವರ ಹೆಸರು ಹೇಳಿ. ಆಗ ತಕ್ಷಣ ಅದನ್ನು ನೋಡಿ, ಪತ್ರಿಕಾ ವರದಿಯನ್ನು ನೋಡಿ ಅವನು ಕರೆದು ಅವ್ರು ಕೇಳ್ತಾರೆ, ಹೌದು ಹೇಳಿದಂತಾನೆ, ರಾಜೀನಾಮೆ ಕೊಡಂತಾರೆ. ಇದು ರಾಜಕಾರಣ ಆಗಿತ್ತು. ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ ವೈಯಕ್ತಿಕ ನಮಗೇನಿಲ್ಲ, ಯಾರೊಬ್ಬ ಹಿಂದುಳಿದ ವರ್ಗ ನಾಯಕ. ಆದರೆ ನಿಮ್ಮ ಮೂಢ ಹಗರಣದಲ್ಲಿ ಅವ್ರ ಹೆಸರಿಗೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದಾಗ ಅವ್ರು ರಾಜೀನಾಮೆ ಕೊಡೋದು ಬೇಡ, ಮನೆ ಹಾಳಾಗಲಿ, ಸೈಟ್ ವಾಪಸ್ ಕೊಟ್ಕೊಂಡು ಕೈ ಎತ್ತಿ ಬಿಟ್ಟರೆ. ಈಗ ನಾಳೆ ಯಾರೋ ಒಂದು ಅಪರಾಧ ಮಾಡಿದರೆ ಅಪ್ಪ ನೀನು ಇಂಥ ಅಪರಾಧ ಮಾಡಿದರೆ ನಿನಗೆ ಇಂಥ ಶಿಕ್ಷೆ ಅಂತ ಹೇಳಿದರೆ, ಅಲ್ಲ ನಾನೊಂದು ವಾಪಸ್ ಕೊಟ್ಟನಲ್ಲ, ಇನ್ನು ನಂಗೆ ಏನು ಶಿಕ್ಷೆ ಕೇಳಿದರೆ? ಇದು ಜನತಂತ್ರ ವ್ಯವಸ್ಥೆಯಲ್ಲಿ ಶೋಭೆ ಕೊಡುವಂಥ ವಿಚಾರಗಳಲ್ಲ. ಮೊನ್ನೆ ಯಾರೋ ಈ ಅಬಕಾರಿ ಮಂತ್ರಿ ಇದ್ದಾರಲ್ಲ, ನಡೆದ ವಿದ್ಯಮಾನ ನೋಡಿದ್ದೀರ ನೀವು? ನಾನು ಹೇಳ್ತಾ ಇದ್ದೆ, ರೇಣುಕಾ ರಾಜೇಂದ್ರನ್ ಅನ್ನುವಂಥ ಮಂತ್ರಿ ಆ ಕಾಲದಲ್ಲಿ 5,000 ರೂಪಾಯಿ ಎಷ್ಟು ತಗೊಂಡಿದ್ದು ಒಬ್ಬ ಸಬ್ ಇನ್ಸ್ಪೆಕ್ಟರ್ ನೇಮಕ ಮಾಡಲಿಕ್ಕೆ. ಆ ಕಾಲದಲ್ಲಿ ತಗೊಂಡಿದ್ದಾರಂತ ಆರೋಪ. ಎ.ಕೆ. ಸುಬ್ಬಯ್ಯನವರು ದಾಖಲೆಗಳನ್ನು ಇಟ್ಟಾಗ ಆ ಮಂತ್ರಿ ರಾಜೀನಾಮೆ ಕೊಟ್ಟಿದ್ರು. ರೋಲೆಕ್ಸ್ ವಾಚಿನ ಬಗ್ಗೆ ಇದೇ ಸಿ.ಎಂ. ಇಬ್ರಾಹಿಂ, ಈ ರೋಲೆಕ್ಸ್ ವಾಚ್ ಅನ್ನೋದು ನನಗೆ ವಿದೇಶದಲ್ಲಿದ್ದಾಗ ಒಂದು ರೀತಿ ಪರವಾನಗಿ ಅಂತ ಹೇಳಿದ್ದು. ಸಿಡಿದಂಥ ಅವತ್ತಿನ ವಿರೋಧ ಪಕ್ಷದ ಎ.ಕೆ. ಸುಬ್ಬಯ್ಯನವರು ಆ ಮಂತ್ರಿ ರಾಜೀನಾಮೆ ಕೊಟ್ಟಿದ್ರು, ಸಿ.ಎಂ. ಇಬ್ರಾಹಿಂ ಅಂತ. ಆದರೆ ಇವತ್ತು ನಿಮಗೆ ಭ್ರಷ್ಟಾಚಾರಕ್ಕೆ ದಾಖಲೆ ತಂದು ಇಟ್ಟರೂ ಕೂಡ ಅಬಕಾರಿ ಮಂತ್ರಿ ಏನೂ ಅಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದರೆ, ಅವರು ಇಡೀ ಸರ್ಕಾರವನ್ನು ರಕ್ಷಣೆ ಮಾಡಿದರೆ ನೀವು ಇನ್ನು ಏನು ಯೋಚನೆ ಮಾಡ್ತೀರಿ? ಮುಂದಿನ ದಿವಸಗಳಲ್ಲಿ ಸಮಾಜ ನಡೆಯುವುದು ಹೇಗೆ? ಇವರ ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ಅಧಿಕಾರ ಬರುತ್ತೆ ಹೋಗುತ್ತೆ. ಸಮಾಜದಲ್ಲಿ ಒಂದು ವ್ಯವಸ್ಥೆಗಳು ಬೇಕಲ್ಲ, ಒಂದು ನಾಗರಿಕ ಸಮಾಜದಲ್ಲಿ ಒಂದು ಆರೋಗ್ಯಕರ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಸಂಕೋಚ ಆದರೂ ಬೇಕಲ್ಲ. ಆ ಸಂಕೋಚವು ಇಲ್ಲದೆ ಇರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ಬೇರೆ ಇವ್ರನ್ನ ದೂರೋದಕ್ಕಿಂತ ಇದು ಸಮಾಜದ ದುರಂತ ಅಂತ ನನಗನ್ಸ್ಬಿಟ್ಟಿದೆ. ಇನ್ನು ನಮ್ಮ ಭಾರತ ಪ್ರಜಾಪ್ರಭುತ್ವ ದೇಶ ಸರ್. ಪ್ರಜಾಪ್ರಭುತ್ವ ಅಂತಂದರೆ ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ, ಪ್ರಜೆಗಳಿಂದಲೇ ಇರುವಂತಹ ಒಂದು ಸರ್ಕಾರ ಅಂತ ಹೇಳ್ಬೋದು. ಆದರೆ ಇವತ್ತು ಅದೇ ರೀತಿ ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ, ಪ್ರಜೆಗಳಿಗಿಂದ ಸರ್ಕಾರ ಇದೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಜನತಂತ್ರ ವ್ಯವಸ್ಥೆಯಲ್ಲಿ ಇದಕ್ಕಿಂತ ಭಿನ್ನವಾದಿಲ್ಲ. ಅತ್ಯಂತ ಒಳ್ಳೆಯ
ಅತ್ಯಂತ ಒಳ್ಳೆಯ ಸರ್ವಾಧಿಕಾರಿ ಆಡಳಿತಕ್ಕಿಂತ ಅತ್ಯಂತ ಕೆಟ್ಟ ಪ್ರಜಾಪ್ರಭುತ್ವ ಜನತೆಗೆ ಹಿತ. ಅತ್ಯಂತ ಒಳ್ಳೆಯ ಸರ್ವಾಧಿಕಾರಿ ಆಡಳಿತಕ್ಕಿಂತ ಅತ್ಯಂತ ಕೆಟ್ಟ ಪ್ರಜಾಪ್ರಭುತ್ವ ಜನತೆಗೆ ಹಿತ. ಜನತೆಗೆ ಹಿತ. ಇದರ ನೋವು ನುರಿಗಳನ್ನೆಲ್ಲ ಅರ್ಥ ಮಾಡ್ಕೊಂಡವ್ರಿಗೆ ಅನಿಸುತ್ತೆ. ಆದರೆ ಜನತಂತ್ರ ಪ್ರಜಾಪ್ರಭುತ್ವ ಸ್ವೇಚ್ಛಾಚಾರಿತನ ಅಲ್ಲ. ವಿಧಾನಸೌಧದೊಳಗೆ ನಿಂತುಕೊಂಡು ಗೆಲುವಿನ ಹುಮ್ಮಸ್ಸು, ಪಾಕಿಸ್ತಾನಕ್ಕೆ ಜೈ ಅಂತ ಘೋಷಣೆ ಮಾಡಿದಾಗ ಅಂಥವರಿಗೂ ಶಿಕ್ಷೆ ಇಲ್ಲ ಅಂತ ಹೇಳಿಬಿಟ್ರೆ ಯಾಕೆ ಗಡಿಯಲ್ಲಿ ಸೈನಿಕ ಸಾಯ್ಬೇಕು? ಹೌದು. ಒಂದು ವಿಧಾನಸೌಧದಲ್ಲಿ ನಿಂತುಕೊಂಡು ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದಾಗ ನಾಚಿಕೆ ಆಗಬೇಕು, ಸಂಕಟ ಆಗಬೇಕು. ಯಾವ ಪಕ್ಷದವನಾಗಿರಲಿ ರಾಜೀನಾಮೆ ಕೊಟ್ಟು ಹೊರಗೋಗಿ ಅಂತ ಹೇಳಬೇಕು, ಅವನಿಗೆ ನೋಟಿಸ್ಕೊಡ್ಬೇಕು, ತಪ್ಪಾಗಿದ್ದವನಿಂದ ಅಂತ ಹೇಳಬೇಕಿತ್ತಲ್ಲ ಯಾರಾದರೂ. ಅದನ್ನು ಬಿಟ್ಟು ಅಲ್ಲೆಲ್ಲ ಅದು ಹೇಳಿದ್ದು ಹಾಗೆ ಅಲ್ಲ ಅಂತೇಳಿ ಒಂದೆರಡು ಜನ ಮಂತ್ರಿಗಳ ನೆರವಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ರೆ, ಅವ್ರ ಮೇಲೆ ನಿಮ್ಮದು ಈ ಈ ತೆಂಗಿನಕಾಯಿ ಕದ್ದು ಕೇಸ್ ಯಾವುದೋ ಒಂದು ಹಾಕಿಬಿಟ್ರೆ, ತೆಂಗಿನಕಾಯಿ ಕದ್ದಾಗ ಆರೋಪಿ ಕೇಸ್ ಹಾಕ್ತಾರಲ್ಲ ಅಂಥ ಸೆಕ್ಷನ್ ಎಲ್ಲ ಹಾಕಿಬಿಟ್ರೆ ಇನ್ನು ಯಾರಿಗೋಸ್ಕರ ಈ ಶ್ರಮ? ಕೆಂಗನ ಹನುಮಂತಯ್ಯ ಕಟ್ಟಿದಂಥ ವಿಧಾನಸೌಧದೊಳಗೆ, ರಾಷ್ಟ್ರಭಕ್ತ ಕೆಂಗನ ಹನುಮಂತಯ್ಯ ಕಟ್ಟಿದಂಥ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೆ ಅಂತೇಳಿ ಈ ನೆಲದ ಅನ್ನ ತಿಂದು, ಈ ನೆಲದ ಮಣ್ಣಲ್ಲಿ ಬದುಕಿ, ಈ ನೆಲದ ಗಾಳಿ ಸೇವನೆ ಮಾಡಿ ಈ ದೇಶದ ಸಂವಿಧಾನವನ್ನು ಕೊನೆಗೆ ಓದ್ ತಗೊಂಡ್ರಲ್ಲ ಈ ದೇಶದ ಸಂವಿಧಾನ ಬರೆದು ಕೆಲಸ ಮಾಡ್ತೇನೆ ಅಂತೇಳಿ ಅಂಥವ್ರನ್ನ ರಕ್ಷಿಸಬೇಕು ಅಂತೀರ. ಹಾಗಾಗಿ ಈ ಭಾರತದ ಒಟ್ಟು ಯೋಚನೆಗಳನ್ನು ನೋಡಿದಾಗ ಪ್ರಜಾಪ್ರಭುತ್ವ ಅತ್ಯಂತ ಸ್ವೇಚ್ಛಾಚಾರಿತ ಮಟ್ಟಕ್ಕೆ ಹೋಗುತ್ತೋ ಎನ್ನುವಂಥ ಭಯ ನಾವು ಎಲ್ಲರನ್ನ ಕಾಡುತ್ತೆ. ಆದರೆ ಇದಕ್ಕಿಂತ ಭಿನ್ನ ಚೌಕಟ್ಟಿಲ್ಲ ನಮಗೆ, ಇದಕ್ಕಿಂತ ಭಿನ್ನವಾದ ಆಯ್ಕೆ ನಮಗಿಲ್ಲ. ಇನ್ನು ಭಾರತ ಬಹುಶಃ ನಾನು ಚಿಕ್ಕೋಳಿಂದಾಗಿಂದನೂ ಮುಂದುವರಿಯುತ್ತಿರುವ ದೇಶ, ಈಗಲೂ ಕೂಡ ಅದು ಇರುತ್ತಿರೋ ದೇಶ. ಎಷ್ಟೋ ಜನರು ನನ್ನಂಥ ಏಜ್ ಆಗಿರೋ ಅಂದರೆ ಯುವಕರಿಗೆ ಎಷ್ಟೋ ಒಂದು ನಂಬಿಕೆ ಸರ್, ಏನಂದರೆ ಮುಂದೆನೂ ಬಹುಶಃ ಭಾರತ ಮುಂದುವರಿಯುತ್ತಿರೋ ದೇಶ ಅಂತಲೇ ಹೇಳ್ಕೊಳತ್ತೇನೋ ಅಂತ. ಹಾಗಾಗಿ ಕೇಳ್ತಾ ಇದ್ದೀನಿ, ಭಾರತದ ಅಭಿವೃದ್ಧಿಗೆ ಭಾರತ ಮುಂದುವರೆದ ದೇಶ ಅಂತ ಕೇಳಲಿಕ್ಕೆ ರಾಜಕೀಯ ವ್ಯಕ್ತಿ ಅಥವಾ ಪಕ್ಷ ಅಥವಾ ಸರ್ಕಾರದ ನಿಲುವು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ? ಜನತಂತ್ರ ವ್ಯವಸ್ಥೆಯಲ್ಲಿ ಆಯ್ಕೆಯ ಸರ್ಕಾರವೇ ತಗೊಂಡು ಹೋಗ್ಬೇಕು ಮುಂದೆ, ಉಳಿದವರೆಲ್ಲ ಸಹಕಾರ ಕೊಡಬೇಕು. ಒಂದು ಕಾಲದಲ್ಲಿ ನನ್ನ ಮತ್ತು ನಿಮ್ಮ ಭಾರತ ಆರ್ಥಿಕ ಶಕ್ತಿಯನ್ನು ತಡೆಗಟ್ಟಕ್ಕಾಗದೆ ಚಿನ್ನವನ್ನು ವಿದೇಶದಲ್ಲಿ ಅಡ ಇಟ್ಟಿತ್ತು. ಅದೇ ಭಾರತ ಇವತ್ತು ಜಗತ್ತಿನ 70 ರಾಷ್ಟ್ರಗಳಿಗೆ ಸಾಲ ಕೊಡುವಂಥ ಭಾರತ ಆಗಿ ಪರಿವರ್ತನೆ ಆಯಿತು. ಸಣ್ಣದೇನು? ಸಣ್ಣದಾಗಿರಲಿಲ್ಲ. ಒಂದು ಕಾಲದಲ್ಲಿ ಚೀನಾದ ಮದ್ದುಗುಂಡುಗಳು, ನೀವೇನಾದರೂ ಹಿಮಾಲಯ ಬ್ಲೆಂಡರ್ ಓದಿಬಿಟ್ರೆ ದಳವಾಯಿ ಬರೆದಿದ್ದಾನಲ್ಲ, ಚೀನಾದ ಗಡಿಯಲ್ಲಿ ನಾನು ನಿಂತ್ಕೊಂಡಿದ್ದೆ, ಸೈನಿಕನ ಮೇಜರ್ ಆಗಿ ನಾನು ನಿಂತ್ಕೊಂಡಿದ್ದೆ. ನನ್ನ ಕೈಯಲ್ಲಿ ಇರುವಂಥ ಕೋವಿಯ ಮೂಲಕ ಹೊಡಿಲಿಕ್ಕೆ ಮದ್ದುಗುಂಡುಗಳು ಇರಲಿಲ್ಲ. ನನ್ನ ಕಾಲಿನ ಸಾಕ್ಸ್ ಒಡೆದು ಹೋಗಿ ಈ ಮಂಜುಗಡ್ಡೆ ಒಳಗೆ ನುಗ್ಗಿ ನನ್ನ ಬಾಯಲ್ಲಿ ರಕ್ತ ಹೆಪ್ಪುಗಟ್ಟಿ ನನ್ನ ಬಾಯಲ್ಲಿ ರಕ್ತ ಬಂತು, ಪ್ರಜ್ಞೆ ತಪ್ಪಿ ನಾನು ಬಿದ್ದೆ ಅಂತ ಅಲ್ಲಿಂದ ಪ್ರಾರಂಭ ಮಾಡಿದ ಆತ ಇಡೀ ತನ್ನ ಚಿತ್ರಣವನ್ನು ಕೊಡ್ತಾನೆ. ತಾನು ಯುದ್ಧ ಹೇಗಿದ್ದೆ, ಮದ್ದುಗುಂಡುಗಳು ನನ್ನ ಹತ್ರ ಇರಲಿಲ್ಲ. ಕೊನೆಗೆ ಅವ ಏನು ಬರೀತಾನೆ ಅಂದರೆ, ಒಬ್ಬ ಸೈನಿಕನಾಗಿ ನಾನು ಈ ಪುಸ್ತಕವನ್ನು ಬರೆದಿದ್ದೇನೆ, ಇದನ್ನು ಪೂರ್ತಿ ಓದಿದ ನಂತರ ರಾಷ್ಟ್ರ ಆಳುವಂಥ ರಾಜಕಾರಣಿಗಳ ಬಗ್ಗೆ ನಿಮ್ಮ ಗೌರವ ಉಳಿದರೆ ನಿಮ್ಮ ರಾಷ್ಟ್ರ ಪ್ರೇಮಕ್ಕೆ ನನ್ನ ಧಿಕ್ಕಾರ ಅಂತ ಓದಿದವನಿಗೆ ಹೇಳ್ತಾನೆ. ಅಷ್ಟೊಂದು ರೋಷಾಗ್ನಿ ದಳವಾಯಿಲಿತ್ತು. ಅಂಥ ಭಾರತ, ಮದ್ದುಗುಂಡುಗಳಿಲ್ದಿರುವಂಥ ಭಾರತ ಇವತ್ತು ಜಗತ್ತಿಗೆ ಬ್ರಹ್ಮೋಸ್ನಂಥ ವ್ಯವಸ್ಥೆಗಳನ್ನು ಮಾರಾಟ ಮಾಡುವಂಥ ಮಟ್ಟಕ್ಕೆ ಬಂದದ್ದು ಸಣ್ಣ ಕೆಲಸ ಅಂತ ಅನಿಸಿರ್ಲಿಲ್ಲ. ಹಾಗಾಗಿ ನಮ್ಮ ಭಾರತದಲ್ಲಿ ಇವತ್ತು ಜಗತ್ತಿನ 3 ಮತ್ತು 4ನೇ ಸ್ಥಾನಕ್ಕೆ ಆರ್ಥಿಕ ವ್ಯವಸ್ಥೆ ಬಂತು. ಮಿಲಿಟರಿಯಲ್ಲಿ ನಾವು ಬಲಾಢ್ಯರಾದೆವು, ಶಿಕ್ಷಣದಲ್ಲಿ ನಾವು ಸಾಮ್ಯತೆಯನ್ನು ಸಾಧಿಸುವಂಥ ಮಟ್ಟಕ್ಕೆ ಬಂದೆವು. ಆ ಹಿನ್ನೆಲೆಯಲ್ಲಿ ನಾನು ಮಂತ್ರಿ ಆಗಿದ್ದಾಗ ಹೋಗ್ತಾ ಇದ್ರೆ ಬಳ್ಳಾರಿ 2 ಪಕ್ಕದ ರಸ್ತೆ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಯಾಕಪ್ಪ ನೋಡಿದ್ರೆ ಅವ್ರ ಮನೇಲಿ ಶೌಚಾಲಯ ಇರಲಿಲ್ಲ. ಇವತ್ತು ನೀವು ಶೌಚಾಲಯ ಇಲ್ಲದಿರುವಂಥ ಮನೆ ಇಲ್ಲ. ನೀವೊಂದು ಸರ್ತಿ ಸರ್ವೆ ಮಾಡಿ ನೋಡಿ. ನನ್ನ ಗ್ರಾಮದಲ್ಲಿ ನಾನು ಪಂಚಾಯತ್ ಸದಸ್ಯನಾಗಿದ್ದಾಗ 1200 ಕುಟುಂಬದಲ್ಲಿ 105 ಕುಟುಂಬ ಕರೆಂಟ್ ಇತ್ತು. ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡುವಾಗ ಭಾರತದಲ್ಲಿ 18,000 ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ, ಮನೆಗಳಿಗೆಲ್ಲ, ಹಳ್ಳಿಗಳಿಗಿರಲಿಲ್ಲ. ಈಗ ನೀವು ವಿದ್ಯುತ್ ಇಲ್ಲದಿರುವಂಥ ಮನೆ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದದ್ದು ಸುಳ್ಳೇನು? ಇದು ಸುಲಭ ಆಗಿಲ್ಲ ಈ ಎಲ್ಲವಕ್ಕಲ್ಲೇ. ನನ್ನ ಅಕ್ಕ ನನ್ನ ಅಮ್ಮ ಓಟೆಯಲ್ಲಿ ಅಡುಗೆ ಮಾಡ್ತಾ ಇದ್ರು. ಈ ಓಟೆ ಅಂದರೆ ಕೊಳವೆ ಮೂಲಕ ಊದಿ ಸ್ವಲ್ಪ ಸೀಮೆಎಣ್ಣೆಯ ಕಟ್ಟಿಗೆ ತುದಿಗೆ ಹಾಕಿ ಅಡುಗೆ ಮಾಡೋದು ನಾನು ಕಂಡಿದ್ದೆ. ಈಗ ಬಡವರ ಮನೆಯಲ್ಲಿ ಇವತ್ತು ಕೊರಗರ ಕೇರಿಗೆ ಉದ್ಘಾಟನೆ ಮಾಡಿ ಬಂದೆ, ಎಲ್ಲರ ಮನೆಯಲ್ಲೂ ಅಡುಗೆ ನಿಲ್ಲಾಗಿದೆ. ಕಾರಣಗಳು ಏನೂ ಇರ್ಬೋದು, ಅವ್ರು ಮಾಡಲಿಲ್ಲ, ಇವ್ರು ಮಾಡಲಿ, ಅವ್ರು ಮಾಡಿದ್ದಾರೆ ಅಂತೇಳಿ ಎಲ್ಲ ಜನಜೀವನದಲ್ಲಿ ಬದಲಾವಣೆ ಆಗಿದೆ. ಇನ್ನೊಂದು 50 ವರ್ಷಗಳ ಕಾಲ ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂಥ ರಾಜಕಾರಣಿಗಳ ಸೃಷ್ಟಿಯಾದರೆ 50 ವರ್ಷ ಬೇಡ, 15 ವರ್ಷದಲ್ಲಿ ಭಾರತ ಜಗತ್ತು ನಂಬರ್ 1 ಆಗುತ್ತೆ. ಖಂಡಿತ ಹೌದು ಸರ್. ಹಾಗಾಗಿ
ಭಾರತ ಮುಂದುವರಿತಿರುವ ದೇಶ ಅಂತ ನಾವು ಸಾಯುವವರೆಗೆ ಹೇಳಬೇಕಾಗಿಲ್ಲ. ಮುಂದುವರಿಬೇಕು ಅಂತ ನಮಗನಿಸಿದ್ರೆ ಅವಕಾಶಗಳಿದೆ. ಹೌದು ಹೌದು, ಅವಕಾಶಗಳಿದೆ. ಹಾಗಾಗಿ ಭಾರತ ಬದಲಾಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಎಸ್. ಇನ್ನು ರಾಜ್ಯ ಸರ್ಕಾರದ ವಿಚಾರಕ್ಕೆ ಮತ್ತೆ ಬರೋದಾದ್ರೆ, ನಮ್ಮ ಕರಾವಳಿ ಭಾಗ ದೈವವನ್ನ ನಂಬ್ಕೊಂಡಿರುವಂತಹ ಜನರು ನಾವು. ಆದ್ರೂ ದೇವರುಗಳ ನಾಡು ಅಂತಾನೆ ಬಹುಶಃ ನಮ್ಮನ್ನ ಕರಿಬಹುದು ಉಡುಪಿಯಲ್ಲಿ. ಯಾಕಂದ್ರೆ ಅಂತಹ ಪ್ರಸಿದ್ಧವಾದಂತಹ ದೇವಾನುದೇವತೆಗಳು ಇಲ್ಲಿ ನೆಲೆಸಿದ್ದಾರೆ. ಅಂತಹ ಡೆವಲಪ್ಮೆಂಟ್ ಆಗಿರುವ ದೇವಾಲಯಗಳು ಕೂಡ ಇದೆ. ಈಗಾಗಲೇ ಅದು ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆ ಸೇರಿದೆ. ಅಂದ್ರೆ ದೇವಸ್ಥಾನದ ಹಣವನ್ನ ಪಡಿಲಿಕ್ಕೆ ಮುಂದೆ ಬರುವಂತಹ ರಾಜ್ಯ ಸರ್ಕಾರ ಇದೇ ಕರಾವಳಿಯನ್ನ ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ಮುಂದೆ ಬರ್ತಿದೆ ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಇಲ್ಲ, ರಾಜ್ಯ ಸರ್ಕಾರದ ಮೇಲೆ ನನಗಿರುವಂಥ ನೋವು ಅಷ್ಟೇ, ಕೋಪ ತಾಪ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಚುನಾವಣೆ ಆಗಿ ಹೋಯ್ತು. ಹೌದು, ಒಂದು ಚುನಾವಣೆ ಆಗಿ ಹೋಯ್ತು. ಒಂದು ಚುನಾವಣೆಯಲ್ಲಿ ಅವನೊಬ್ಬ ಗೆದ್ದಿರ್ತಾನೆ, ಅವನು ಯಾವ ಪಕ್ಷನ ಬೇಕಾದ್ರೂ ಗೆಲ್ಲಿ. ಇವತ್ತು ಅಧಿಕಾರ ಇದೆ ಇವ್ರ ಕೈಯಲ್ಲಿ. ಹೌದು, ಅವರೆಲ್ಲರನ್ನ ಸಮಾಧಾನ ಪಡಿಸಬೇಕಾದದ್ದು ಇವ್ರ ಜವಾಬ್ದಾರಿ. ದುರಂತ ಏನಂತ ಹೇಳಿದರೆ, ಒಂದು ರೀತಿಯ ರಾಜಕೀಯದ ದ್ವೇಷದ ಮಟ್ಟಕ್ಕೆ ಇವತ್ತು ಸರ್ಕಾರ ಇಳಿದ್ಬಿಟ್ಟಿದೆ. ಹೌದು, ನಾನೇನು ವ್ಯಕ್ತಿಗತವಾಗಿ ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ. ಆದರೆ ಇವತ್ತು ವಿರೋಧ ಪಕ್ಷಗಳ ಮೇಲೆ ಹಾಕುವಂಥ ಕೇಸ್ಗಳು, ಸಾಮಾಜಿಕ ಜಾಲತಾಣಗಳಲ್ಲಿ ಸಣ್ಣ ಸಣ್ಣ ಟೀಕೆಗಳಿಗೆ ಅವರು ಮಾಡಿರುವಂಥ ಅನಾಹುತಗಳು, ದ್ವೇಷ ಭಾಷಣದ ಹೆಸರಿನಲ್ಲಿ ಭಾಷೆಯನ್ನೇ ಮತ್ತು ಮಾತುಗಳನ್ನು ನಿಲ್ಲಿಸಬೇಕು ಅಂತ ಯೋಚನೆಗಳು, ಇವೆಲ್ಲವೂ ಕೂಡ ನಾಗರಿಕ ಸಮಾಜದಲ್ಲಿ ಅತ್ಯಂತ ಕೆಟ್ಟ ನಡವಳಿಕೆ. ಅದನ್ನು ಅವರು ಮಾಡ್ತಾ ಇದ್ದಾರೆ. ದೇವಸ್ಥಾನದಲ್ಲಿರುವಂಥ ಹಣವನ್ನು ಕೂಡ ಇವತ್ತು ತೆಗೆದು ಖರ್ಚು ಮಾಡಬೇಕು ಅನ್ನುವಂಥ ಮಟ್ಟಕ್ಕೆ ಬಂದಿದ್ದಾರೆ ಅಂತೇಳಿ ಯಾರು ಹೇಳಿದರು ನನಗೆ. ಅದು ನಿಖರವಾಗಿ ನನಗೆ ಗೊತ್ತಿರೋದು, ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಅಂತೂ ವಿದ್ಯಾವಂತರ ನಾಡಾಗಿರುವಂಥ ಕರಾವಳಿ ಜಿಲ್ಲೆಯನ್ನು ಒಂದು ರೀತಿಯಲ್ಲಿ ರಾಜಕೀಯದ ಕಪ್ಪು ಕನ್ನಡಕದಲ್ಲಿ ನೋಡುವಂಥ ವಾತಾವರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ನೋವಿನ ಸಂಗತಿ. ಇದು ನಾವು ಸರಿಪಡಿಸ್ಕೊಳ್ಬೇಕು ಅನ್ನೋದು ಆಗ್ರಹ ಬಿಟ್ಟರೆ ಬೇರೆ ಮಾರ್ಗ ನಮ್ಗೆ ಉಳಿದಿಲ್ಲ. ಹೌದು, ಖಂಡಿತ. ಇನ್ನು ನಮ್ಮ ಕರಾವಳಿ ಭಾಗದ ಬಗ್ಗೆ ನೀವು ಹೇಳೋದಾದ್ರೆ ಸರ್, ನೀವು ಹುಟ್ಟಿ ಬೆಳೆದಂತಹ ಊರು, ನೀವು ಹುಟ್ಟಿ ಬೆಳೆದಂತಹ ವಾತಾವರಣ, ಇಲ್ಲಿನ ಆಚರಣೆ ವಿಚಾರಣೆ ಸಂಸ್ಕೃತಿ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕಂದ್ರೆ ಇತ್ತೀಚೆಗಷ್ಟೇ ಕಂಬಳ ಮತ್ತು ಕೋಳಿಪಡೆ ಅಂತ ನಮ್ಮ ಊರಲ್ಲಿ ಏನು ಕರೀತಾರೆ ನಮ್ಮ ಕರಾವಳಿ ಭಾಗದಲ್ಲಿ, ಅದಕ್ಕೆ ಇಷ್ಟು ವರ್ಷಗಳ ತನಕ ವಿರೋಧ ಇತ್ತು, ಪ್ರಾಣಿ ಹಿಂಸೆ ಪಕ್ಷಿ ಹಿಂಸೆ ಅನ್ನುವ ರೀತಿಯಲ್ಲಿ. ಆದ್ರೆ ಈಗ ರಾಜ್ಯ ಸರ್ಕಾರ ಅದಕ್ಕೆ ಬೆಂಬಲ ನೀಡ್ತೀವಿ, ಒಂದಿಷ್ಟು ಬೆಂಬಲ ಹಣ ಅಂದ್ರೆ ಕೊಡ್ತೀವಿ ಅನ್ನುವಂತ ಹೇಳಿಕೆ ನೀಡ್ತಿದೆ. ಈ ಕಂಬಳವನ್ನ ಯಾವ ಸರ್ಕಾರ ವಿರೋಧ ಮಾಡಿರಲಿಲ್ಲ. ಪೇಟ ಅನ್ನುವಂಥದ್ದು ಯಾವುದೊಂದು ಸಂಸ್ಥೆ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಆ ಪೇಟದವರು ಅದಕ್ಕೆ ಹೊಡಿಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಹೇಳಿದ್ರು. ಕಡೆಗೆ ಅದನ್ನೊಂದು ಕಾಯ್ದೆ ತಂದು ಅದಕ್ಕೆ ತಿದ್ದುಪಡಿ ಮಾಡಿ ಕೇಂದ್ರ ಸರ್ಕಾರ ಕೂಡ ಒಪ್ಪಿಕೊಂಡು ಇವತ್ತು ಕಂಬಳಕ್ಕೆ ಬೇಕಾದಂಥ ಪ್ರೋತ್ಸಾಹಗಳು ಸಿಗ್ತಾ ಇದೆ. ನಮ್ಮ ಸರ್ಕಾರ ಇರುವಾಗಲೂ ಸಿಕ್ಕಿತ್ತು, ಈ ಸರ್ಕಾರ ಇರುವಾಗಲೂ ಸಿಗ್ತಾ ಇದೆ. ಆಯಾ ಸರ್ಕಾರಗಳು ಬಂದಾಗ ಒಂದಿಷ್ಟು ಜಾಸ್ತಿ ಮಾಡೋದು ಅದನ್ನ ಕ್ರಮ. ಈ ಕೋಳಿ ಅಂಕ ಅನ್ನೋದು ಒಂದು ನಂಬಿಕೆ. ಈ ಕೋಳಿ ಅಂಕದ ಬಗ್ಗೆ ಪರವೂ ಇದೆ, ವಿರುದ್ಧವಿದೆ. ಆದರೆ ಈ ತುಳುನಾಡಿನಲ್ಲಿ ಕೋಳಿ ಅಂಕ ಒಂದು ಸಂಪ್ರದಾಯ ಅಂತ ತಿಳ್ಕೊಂಡಿದ್ದಾರೆ. ನಾನು ಸರ್ಕಾರ ಕೇಳಿದೆ, ಈಗ ಮಂಗಳೂರು ಎಸ್ ಪಿ ನಮ್ಮ ಉಡುಪಿಯಲ್ಲಿದ್ದರು ಮೊದಲು, ಅರುಣ್ ಅಂತೇಳಿ, ಅತ್ಯಂತ ಪ್ರಾಮಾಣಿಕ ಮನುಷ್ಯ. ನಾವು ನಾವು ಹೇಳಿದ ಮಾತನ್ನು ಒಪ್ಪಿಲ್ಲ ಅಂತೇಳಿ ಕೂಡಲೇ ಅವ್ರನ್ನ ಟೀಕೆ ಮಾಡುವಾಗ ಒಂದು ಆರೋಗ್ಯಕರವಾಗಿರ್ಬೇಕು. ನಾನು ಕಂಡ ಪ್ರಾಮಾಣಿಕ ಮನುಷ್ಯರಲ್ಲಿ ಈ ಅರುಣ್ ಎಸ್ ಪಿ ಒಬ್ಬರು. ಆದರೆ ಅವ್ರಿಗೆ ಏನು ಹೇಳ್ತಾರೆ ಅಂದರೆ, ಸರ್ಕಾರಕ್ಕೆ ವಿರೋಧ ಇದೆ, ನಾನು ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಸರ್ಕಾರ ಕೇಳೋನು, ನೀವು ಯಾವುದಾದ್ರು ಒಂದು KDP ಯಲ್ಲಿ ನಿರ್ಣಯ ಮಾಡ್ತೀರೋ, ರಾಜ್ಯ ಸಚಿವ ಸಂಪುಟ ನಿರ್ಣಯ ಮಾಡ್ತೀರೋ, ಜೂಜ್ ಇಲ್ಲದೆ ಇರುವಂಥ ಕೋಳಿ ಅಂಕಕ್ಕೆ ತಿಂಗಳಿಗೋ ವಾರಕ್ಕೋ ಒಂದು ಗ್ರಾಮದಲ್ಲಿ ಒಂದು ಪರ್ಮಿಷನ್ ಕೊಡ್ತೇವೆ ಅಂತ ನೀವು ಹೇಳಿಬಿಟ್ರೆ ಸಮಸ್ಯೆಗಳು ಮುಗಿದೋಯ್ತು. ಜೂಜ್ ಇದ್ರೆ ನೀವು ಕೇಸ್ ಮಾಡಿ, ನಿಮ್ಗೇನು ಅದರಲ್ಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಬಹುತೇಕ ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಮಂತ್ರಿಗಳೆಲ್ಲ ಹೇಳಿ ಹೆಚ್ಚು ತೊಂದರೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಈ ಕಂಪ್ಲೇಂಟ್ ಕೊಟ್ಟರು ರೈಡ್ ಮಾಡ್ತಾರೆ. ನನ್ನ ಲೆಕ್ಕದಲ್ಲಿ ಅದನ್ನ ಏನಾದರೂ ಒಂದು ರೂಪಕ್ಕೆ ತರುವುದು ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಆದ್ರೆ ಸಾಧಕವಾದ ಕಡೆ ನೋಡ್ಕೊಳ್ಬೇಕು. ಓಕೆ, ಕೇಳಲೇಬೇಕಾದ ಪ್ರಶ್ನೆ. ಕೋಟಾ ಶ್ರೀನಿವಾಸ್ ಪೂಜಾರು ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗದ MP. ನಿಮ್ಮ ಭವಿಷ್ಯದ ಕನಸಿನ ಉಡುಪಿ ಚಿಕ್ಕಮಗಳೂರು ಹೇಗಿರಬೇಕು ಅಂತ ಬಯಸ್ತೀರಾ ಸರ್? ಒಬ್ಬ MP ಗೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಮರ್ಪಕ ಮಾಡಬೇಕು ಅಂತಿರುತ್ತೆ, ರೈಲ್ವೆಗಳನ್ನು ವಿಸ್ತರಣೆ ಮಾಡಬೇಕು ಅಂತಿರುತ್ತೆ, ಹೊಸ ವಿಮಾನಯಾನವನ್ನು ಮಾಡಬಹುದಾ ಅಂತಿರುತ್ತೆ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸಬಹುದಾ, ಇಷ್ಟಕ್ಕೆ ಸೀಮಿತ. ಅವನ ಕನಸೇನಾಗಿರಬೇಕು ಅಂದರೆ, ಒಂದು 25-50 ವರ್ಷಗಳಲ್ಲಿ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ತನ್ನ ವ್ಯಾಪ್ತಿಯಲ್ಲಿ ಬರೋದು ಹೇಗೆ ಅಂತ ಯೋಚನೆ ಮಾಡಬೇಕು. ನೀವು ಎಲ್ಲ ಹಿರಿಯರು MP ಗಳು ಕೂಡ ಮೊದಲಿನವರು ಕೆಲಸ ಮಾಡಿದ್ದಾರೆ, ನನಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ. ಹೆಜಮಾಡಿಯಿಂದ ಪ್ರಾರಂಭವಾಗಿ ಕುಂದಾಪುರದವರೆಗೆ 64 ಕಿಲೋಮೀಟ್ರು ರಾಷ್ಟ್ರೀಯ ಹೆದ್ದಾರಿ ನನ್ನ ವ್ಯಾಪ್ತಿಯಲ್ಲಿ ಬರುತ್ತೆ. ಈಗ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ದಿವಸಕ್ಕೆ 8 ಅಪಘಾತಗಳಾಗುತ್ತಂತೆ. 1-2 ಸಾವಾದರೂ ಆಗ್ಬೋದು, ಆಗಬಾರ್ದಂತೇನಿಲ್ಲ. ಹಾಗಾಗಿ ಇದನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಇವತ್ತು ಸರ್ವಿಸ್ ರೋಡನ್ನು ಮಾಡ್ತಾ ಇದ್ದೆ. ಹೆಜಮಾಡಿಯಿಂದ ಪ್ರಾರಂಭವಾಗಿ ಕುಂದಾಪುರದವರೆಗೆ ಸರ್ವಿಸ್ ರೋಡ್ಗಳು, ಅಂದರೆ ಈ ಛತ್ರಪಥ ಇದ್ದದ್ದು ಈಗ
ಆರ್ಪತ್ತಾಗಿದೆ. ಈಗ ಕೆಲಸ ಪ್ರಾರಂಭ ಮಾಡಿದ್ದಾರೆ. ನೀವೇನಾದರೂ ಆಣೆಗುಡ್ಡಿಯಲ್ಲಿ ನೋಡಿದರೆ, ಕೋಟೇಶ್ವರದಲ್ಲಿ ನೋಡಿದರೆ, ಹೆಜಮಾಡಿಯಲ್ಲಿ ನೋಡಿದರೆ, ಈಚೆಗೆ ಎರ್ಮಾಳಲ್ಲಿ ನೋಡಿದರೆ, ಬ್ರಹ್ಮಾವರದಲ್ಲಿ ನೋಡಿದರೆ ಕೆಲಸ ಪ್ರಾರಂಭ ಆಗಿದೆ. ಇನ್ನೊಂದು 6 ತಿಂಗಳಲ್ಲಿ ಮುಗಿಸಿದಾಗ ಒಬ್ಬ ಹುಡುಗ ಕುಂದಾಪುರ ಶಾಸ್ತ್ರಿ ಸರ್ಕಲಿಂದ ಬೈಕ್ ತಗೊಂಡ್ರೆ ಹೆಜಮಾಡಿವರೆಗೂ ಸರ್ವಿಸ್ ರೋಡಲ್ಲೇ ಹೋಗ್ತಾನೆ. ಅದರಿಂದಾಗಿ ಅಪಘಾತಗಳು ಕಡಿಮೆ ಆಗುತ್ತೆ ಅಂತ ನನ್ನ ಯೋಚನೆ. ಉಳ್ಳಾಲದಿಂದ ಪ್ರಾರಂಭವಾಗಿ ಬೈಂದೂರಿನ ಒತ್ತಿನೆಣೆ, ಅದ್ರ ಮೂಲಕ ಕಾರವಾರದವರೆಗೆ ರೈಲ್ವೆ ಹಳಿಗಳ ಪಕ್ಕದಲ್ಲಿ ಒಂದು ಎಕ್ಸ್ಪ್ರೆಸ್ ವೇ ಮಾಡಬೇಕು ಅಂತ ಹೇಳಿ ಪ್ರಧಾನಿಯವರಿಗೆ ಮನವಿ ಕೊಟ್ಟಿದೆ. ಈಗ ಪ್ರೊಸೆಸ್ ಅಲ್ಲಿದೆ. ನಾನು MP ಆಗಿರ್ಬೋದು, ಆಗದೆ ಇರ್ಬೋದು. ಆ ಕೆಲಸ ಆದ್ರೆ ಬಹಳ ದೊಡ್ಡ ಸಾಧನೆ ಅಂತ ನನ್ಗನ್ಸೋದು. ನಾನು ಈಗಲೇ ಹೇಳಿರುವಂತ ರೈಲ್ವೆ ಹಳಿಯನ್ನ ದ್ವಿಪಥ ಮಾಡ್ತೇವೆ, ಅಂದ್ರೆ ಮರ್ಜ್ ಮಾಡ್ತೇವೆ ನಮ್ಮ ಕೊಂಕಣ ರೈಲ್ವೆನ. ಇವತ್ತೆಲ್ಲ ನಾಳೆ ನಾವನ್ನ ಮಾಡ್ತೇವೆ. ನಮ್ಮೆಲ್ಲರ ಪ್ರಯತ್ನದ ಮೇಲೆಗೆ ಇವತ್ತು ಒಂದೇ ಭಾರತ ಬಂದಿದೆ. ಅದೇನಾದ್ರೂ ಒಂದು ತಿರುಗಾಟ ಮಾಡಿದಾಗ ಮತ್ತೆ ಹೆಚ್ಚು ಶಕ್ತಿ ಬರುತ್ತೆ. ಈ ಆಗುಂಬೆಯಿಂದ ಶೃಂಗೇರಿಯ ಮೂಲಕ ಚಿಕ್ಕಮಗಳೂರು ಹೋಗುವಂತ ನೀವು ರಸ್ತೆಯಲ್ಲಿ ಹೋದ್ರೆ ನೀವು ತಲೆ ತಿರುಗಬೇಕು, ಆ ರೀತಿ ಇದೆ ಇದೀಗ. ಅದನ್ನ ರಾಷ್ಟ್ರೀಯ ಹೆದ್ದಾರಿ ಮೇಲ್ದರ್ಜೆಗೇರಿಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾವುದೋ ಕಾರಣಕ್ಕೆ ಬೆಂಗಳೂರಿಂದ ಬಂದಿರುವಂಥ ರೈಲು ಚಿಕ್ಕಮಗಳೂರಿಗೆ ಬಂದು ಶೃಂಗೇರಿ ಮೂಲಕ ಕೊಲ್ಲೂರಿ ಬರ್ಬೋದಾ ಅಂತ ನೋಡ್ತಾ ಇದ್ದೇವೆ. ಇದೆಲ್ಲ ಕನಸುಗಳು. ಈ ಕನಸುಗಳು ನನಸಾದ್ರೆ, ನಾವು ಪ್ರಯತ್ನ ಪಟ್ಟರೆ, ನಾವೆಲ್ಲ ಯಶಸ್ವಿ ಆದರೆ ಒಂದು ರೀತಿಯಲ್ಲಿ ನಮ್ಮ MP ಆದದ್ದು ಸಾರ್ಥಕ ಆಗುತ್ತೆ ಅಂತ ನನಗನ್ಸುತ್ತೆ. ದೃಢವಾದ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಪ್ರಚಾರಕ್ಕಿಂತ ಹೆಚ್ಚಾಗಿ ಕೆಲಸಕ್ಕೆ ಜಾಸ್ತಿ ಕೊಡ್ತಾ ಇದ್ದೇವೆ. ನೋಡೋಣ ಏನಾಗುತ್ತೆ ಅಂತೇಳಿ. ಇನ್ನು ಶ್ರೀನಿವಾಸ್ ಪೂಜಾರು MLA ಆಗಿ ಮಾಡೋಕೆ ಆಗದೆ ಇರುವಂತಹ ವಿಚಾರ MP ಆಗಿ ಮಾಡ್ಲಿಕ್ಕೆ ಆಯ್ತು ಅನ್ನುವಂಥದ್ದು ಏನಾದರೂ ಇದ್ರೆ? ಇದೇ ಹೇಳಿದೆ, ರಾಷ್ಟ್ರೀಯ ಹೆದ್ದಾರಿ ಒಬ್ಬ MLA ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ MLAಗಳಿಗೆ ನೀವು ಜನರೀಗ ಅವು ವಿರೋಧ ಪಕ್ಷದಲ್ಲಿರಲಿ, ಆಡಳಿತ ಪಕ್ಷದಲ್ಲಿರಲಿ, ಒಬ್ಬ MLA ಮನೆಯಲ್ಲಿ 200-300 ಜನ ಇರ್ತಾರೆ. ಯಾಕಂದ್ರೆ ಸ್ಥಳೀಯ ಸಮಸ್ಯೆಗಳನ್ನು ಪರಿಹಾರ ಮಾಡೋದು MLA. ಆದರೆ MP-ಗೆ ಅದಲ್ಲ, ಅದೇ ಆ ಜವಾಬ್ದಾರಿ ಇರೋದಿಲ್ಲ. ಇವನು ಈ ಚೌಕಟ್ಟಲ್ಲಿ ಈಗ ನಮ್ಮ BSNL ಬಗ್ಗೆ ಒಂದಿಷ್ಟು ಚಿಕ್ಕಮಗಳೂರಲ್ಲಿ ತುಂಬಾ ಚರ್ಚೆ ಆಗ್ತಾ ಇತ್ತು, ನಮಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತೇಳಿ. 217 ಇರುವಂತ BSNL ಇವತ್ತು 400ಕ್ಕೆ ಬಂದ್ಬಿಟ್ಟಿದೆ ಟವರ್. ಇನ್ನೇನಾದ್ರೂ ಮತ್ತೊಂದು 100 ಆದ್ರೆ ನಮ್ಮ ಗುಣಮಟ್ಟ ಜಾಸ್ತಿ ಆಗ್ಬಿಡುತ್ತೆ. ಸೊ ಹೆಚ್ಚು ಕಡಿಮೆ ಒಂದು ದಿವಸಕ್ಕೆ 200 ಸಿಮ್ಗಳು ಬೇರೆ ಏರ್ಟೆಲ್ ಮತ್ತೆ ಜಿಯೋಗೆ ಡೈವರ್ಟ್ ಆಗ್ತಾ ಇತ್ತು. ಈಗ ಅದು ನಿಂತು ನಮ್ಗೆ 150 ವಾಪಸ್ ಬರ್ತಾ ಇದೆ. ಇನ್ನೊಂದು 6 ತಿಂಗಳು ನಾವು ಕೆಲಸ ಮಾಡಿದರೆ ಬಹುತೇಕ ನಾವೊಂದು 10 ಹೆಜ್ಜೆ ಮುಂದಿಡ್ತೇವೆ. ಜನರಲ್ಲಿ ವಿಶ್ವಾಸ ಇದೆ, ಇದೇನಾದ್ರೂ ಮಾಡೇ ಮಾಡ್ತಾರೆ ಇವರು ಅಂತ ವಿಶ್ವಾಸ ಇದೆ. ತಡ ಆಗ್ಬೋದು, ತಡ ಆದ್ರೂ ಮಾಡೇ ಎಲ್ಲ ಬೆಳೆಗಳ ನಡುವೆ ಕೂಡ ಕೆಲಸ ಮಾಡಿ ಕೊಟ್ಟಿದ್ದೇವೆ. ಖಂಡಿತ. ಸರಿ, ಈ ಪ್ರಶ್ನೆ ಕೊನೆಯದು ಅಂತಾನೆ ಅನ್ಕೊಳ್ಳಿ. ಒಬ್ಬ ಶ್ರೇಷ್ಠ ಜನನಾಯಕ ಅಥವಾ ರಾಜಕೀಯ ನಾಯಕ ಹೇಗಿರ್ಬೇಕು ಅನ್ಸುತ್ತೆ ಸರ್ ನಿಮ್ಗೆ? ಒಂದು 5 ಕ್ವಾಲಿಟೀಸ್ ಹೇಳೋದಾದ್ರೆ. ದೀನ್ ದಯಾಳ್ ಉಪಾಧ್ಯಾಯರವರು, ನಾನು ಅವ್ರು ನೋಡಿಲ್ಲ, ಡಾಕ್ಟರ್ VS ಆಚಾರ್ಯ ಹೇಳ್ತಾ ಇದ್ರು, ದೀನ್ ದಯಾಳ್ ಉಪಾಧ್ಯಾಯರ ಸಾಮೀಪ್ಯ, ಸ್ಪರ್ಶಾನುಭವ ಮತ್ತು ಒಡದಾಟ ನನಗೆ ಸಿಕ್ಕಿದೆ ಜೀವನದಲ್ಲಿ, ನನಗೊಂದು ಶ್ರೇಷ್ಠ ಗೌರವ ಅಂತೇಳಿ ಡಾಕ್ಟರ್ ಆಚಾರ್ಯ ಅಂತ ಮುತ್ಸದ್ದಿಗಳು ಹೇಳ್ತಾ ಇದ್ರು. ಅವರೊಂದು ಮಾತು ಹೇಳ್ತಾರೆ, ಭಾರತದಲ್ಲಿ ವೃತ್ತಿಪರ ರಾಜಕಾರಣಿಗಳು ಕೋಟ್ಯಾಂತರ ಜನ ಇದ್ದಾರೆ. ವೃತ್ತಿಪರ ರಾಜಕಾರಣಿಗಳು ವೃತ್ತಿ ಅಂತ ಕೋಟ್ಯಾಂತರ ಜನ ಇದ್ದಾರೆ. ಅದೇ ಭಾರತದಲ್ಲಿ ರಾಜಕಾರಣವನ್ನು ವ್ರತವಾಗಿ ಸ್ವೀಕಾರ ಮಾಡಿದಂಥ ಜನ ಕೆಲವರಾದರೂ ಸಿಗ್ತಾರೆ. ರಾಜಕಾರಣವನ್ನು ವ್ರತವಾಗಿ ಸ್ವೀಕಾರ ಮಾಡಿದವರು ಕೆಲವರಾದರೂ ಸಿಗ್ತಾರೆ. ಅಂಥ ರಾಜಕಾರಣವನ್ನು ವ್ರತವಾಗಿ ಸ್ವೀಕಾರ ಮಾಡಿದವರಲ್ಲಿ ನಮ್ಮ ಡಾಕ್ಟರ್ VS ಆಚಾರ್ಯ ಒಬ್ಬರು. AG ಕೊಡಿಗರಂತ ಹಿರಿಯರ ಸಾಮೀಪ್ಯ ಸಿಕ್ಕಿದೆ ನನಗೆ. ಹಾಲಡಿ ಶ್ರೀನಿವಾಸ್ ಶೆಟ್ಟರ್ ಅಂತ ಒಡನಾಡಿ ಸಿಕ್ಕಿದೆ ನನಗೆ. ಹಾಗಾಗಿ ಇಂಥ ಹಿರಿಯರ ಕಟ್ಟಿಕೊಟ್ಟಿರುವಂಥ ವ್ಯವಸ್ಥೆಗಳಿದೆಯಲ್ಲ, ಶಂಕರಮೂರ್ತಿ ಅವರಂತ ಸಿಕ್ಕಿದೆ ನನಗೆ. ಅಂಥವ್ರು ಕಟ್ಟಿಕೊಟ್ಟಿರುವಂಥ ವ್ಯವಸ್ಥೆಯಲ್ಲಿ ನಾವೆಲ್ಲ ಹೆಜ್ಜೆ ಹಾಕ್ತೇವೆ. ರಾಜಕಾರಣ ವೃತ್ತಿ ಆಗಬಾರ್ದು, ವ್ರತ ಆಗಬೇಕು ಅನ್ನೋದು ನಮ್ಮ ಹಿರಿಯರ ವಾದ. ಇವತ್ತೆಲ್ಲ ನಾಳೆಗೆ ಈ ರಾಜಕಾರಣ ಒಂದಷ್ಟು ಶುದ್ಧ ಆಗ್ಬೋದು ಅಂತ ಅನಿಸುತ್ತೆ. ಇವತ್ತೆಲ್ಲ ನಾಳೆಗೆ ಶುದ್ಧ ಆಗ್ಬೋದು ಅನಿಸುತ್ತೆ. ಮುಂದಿನ ದಿವಸಗಳ ಕಾಲ ಮತ್ತಷ್ಟು ಆಶೆಯನ್ನು ನಾವು ಇಟ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು. ಪ್ರಜಾಪ್ರಭುತ್ವದಲ್ಲಿ ಇದಕ್ಕಿಂತ ಬೇರೆ ಮಾರ್ಗ ಇಲ್ಲ. ಬೇರೆ ಮಾರ್ಗ ಇಲ್ಲ. ಓಕೆ. ಇನ್ನು ನಮ್ಮ ಸಂದರ್ಶನದಲ್ಲಿ ಎಲ್ಲಾ ಸತಿನೂ ಕೊನೆಯದಾಗಿ ಮಾಡುವಂತ ಕೆಲಸ ಸರ್ ಇದು. ನಾನು ಒಂದಿಷ್ಟು ಪದಗಳನ್ನು ಹೇಳ್ತೀನಿ, ಅದಕ್ಕೆ ನಿಮಗೇನು ಅನ್ಸುತ್ತೆ ಆ ವಿಚಾರವನ್ನ ಕೇಳಿದಾಗ ಅದಕ್ಕೆ ನಿಮ್ಗೆ ಅನ್ಸಿದ್ದನ್ನ ಉತ್ತರ ಕೊಡಿ, ಆಯ್ತಾ? ರಾಜಕೀಯ ಬದುಕು ಜಂಜಾಟದ ನಡುವೆ ಹೆಜ್ಜೆಗಳು ಮನಸ್ಸಾಗ್ತವೆ. ಕರಾವಳಿ ಭಾಗ ನಿಜಕ್ಕೂ ಅಭಿವೃದ್ಧಿಗೆ ವಿಪುಲವಾದಂಥ ಅವಕಾಶ ಇರುವಂಥ ಭಾರ್ಗವ ಸೃಷ್ಟಿ ನಾಡು. ಭಾರತ ಸರ್ಕಾರ ಜಗತ್ತು ಭಾರತವನ್ನ ವಿಶ್ವನಾಯಕ ಅಂತೇಳಿ ಗುರುತಿಸಿಕೊಳ್ಳುವಂಥ ಮಟ್ಟಕ್ಕೆ ಬರುವ ಸ್ಥಿತಿಯಲ್ಲಿದೆ. ಓಕೆ. ಕೋಟ ಶ್ರೀನಿವಾಸ್ ಪೂಜಾರ್. ಪಂಚಾಯತಿಂದ ಪಾರ್ಲಿಮೆಂಟಿಗೆ ಹೋಗಿದ್ದೇನೆ. ಇನ್ನೂ ಕೂಡ ಹೆಜ್ಜೆ ಮುಂದಿಟ್ಟು ಜನಪರವಾದಂಥ ಕೆಲಸಗಳನ್ನು ಹುಡುಕ್ತಾ ಇದ್ದೇನೆ. ನನ್ನ ಅನ್ವೇಷಣೆಯಲ್ಲಿ ಇಂದಿಗೂ ಜನರಿಗೆ ಏನಾದರೂ ಮಾಡ್ಬೋದಾ ಅನ್ನೋದು ನನ್ನ ಗುರಿ. ಓಕೆ. ಕುಟುಂಬ ಸರ್. ನೆಮ್ಮದಿಯಿಂದಿದೆ. 3 ಜನ ಮಕ್ಕಳಿದ್ದಾರೆ ನನಗೆ.
ನನ್ನ ಹೆಂಡತಿ ಶಾಂತ ಅಂತೇಳಿ ಶಾಂತವಾಗಿದ್ದಾಳೆ. ಹಾಗಾಗಿ ಯಾವ ಸಮಸ್ಯೆ ಇಲ್ಲ. ನೆಮ್ಮದಿಯಲ್ಲಿರುವಂಥ ಕುಟುಂಬದವರಲ್ಲಿ ನಾನೊಬ್ಬ. ಜನರ ಸೇವೆಗೆ ಇನ್ನಷ್ಟು ಸಪೋರ್ಟ್ ಕೊಡ್ತಾ ಇದ್ದಾರೆ. ಜನಪರವಾದ ಕೆಲಸ ಮಾಡಲಿಕ್ಕೆ ಸಹಕಾರ ಮಾಡ್ತಾರೆ. ಖಂಡಿತ ಖುಷಿ ಆಯ್ತು ಸರ್ ನಿಮ್ಮ ಜೊತೆಗಿನ ನಿಮ್ಮ ಜರ್ನಿಯ ಬಗ್ಗೆ ಮಾತಾಡಿ. ಬಹುಶಃ ನಾನು ಈ ಮಾತನ್ನ ಹೇಳಲೇಬೇಕು, ಯಾಕಂತಂದ್ರೆ ತಮ್ಮ ಬಗ್ಗೆ ಅಪವಾದ ಬಂದಾಗ ಗಟ್ಟಿಯಾಗಿ ನಿಂತು ಅದ್ರ ಬಗ್ಗೆ ತನಿಖೆ ನಡೆಸಿ ಅಂತ ಧೈರ್ಯದಿಂದ ಹೇಳುವಂತಹ ರಾಜಕಾರಣಿ ಯಾರಾದರೂ ಇದ್ರೆ ಬಹುಶಃ ಭಾರತದಲ್ಲಿ ನೀವೇ ಅಂತಾನೆ ಹೇಳ್ಬೋದು. ಇದ್ರ ಹಿಂದೆ ಕೂಡ ನಾನು ಯಾರನ್ನು ಗಮನಿಸಿಲ್ಲ ನನ್ನ ಈ ಚಿಕ್ಕ 24 ವರ್ಷದ ಒಳಗಡೆ ಏಜಲ್ಲಿ. ಇನ್ನು ಮುಂದೆ ಬಹುಶಃ ಇಂತಹ ವ್ಯಕ್ತಿನ ನೋಡ್ಲಿಕ್ಕೂ ಬಹುಶಃ ಅಪರೂಪ ಅಂತಾನೆ ಹೇಳ್ಬೋದು. ಇನ್ನು ಅಭಿವೃದ್ಧಿಯ ವಿಚಾರವಾಗಿ ಇಷ್ಟೊಂದು ಕನಸನ್ನ ಇಟ್ಕೊಂಡು ನಮ್ಮ ಉಡುಪಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಇಷ್ಟೊಂದು ಅಭಿವೃದ್ಧಿ ಮಾಡಬೇಕು. ಆ್ಯಂಡ್ ಅಂದ್ರೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಕೂತ್ರು ಕೂಡ ರಾಜ್ಯ ಸರ್ಕಾರವನ್ನ ನೇರವಾಗಿ ಯಾವುದೇ ರೀತಿ ಅಲ್ಲೆಗಿಳದೆ ಸರಿಯಾದ ರೀತಿಯಲ್ಲಿ ಒಂದಿಷ್ಟು ಏನು ಮಾಡಿಕೊಡಿ ಅನ್ನುವಂದಿಷ್ಟು ಏನು ಈ ಸೃಜನ ಏನಂತಾರೆ ಸೌಜನ್ಯದಿಂದ ಕೇಳ್ತಾರಲ್ಲ ಸೃಜನತೆ, ಅದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಿಮ್ಮಂಥ ರಾಜಕಾರಣಿ ವ್ಯಕ್ತಿ ಎಲ್ಲೆಡೆ ಬೇಕು. ಭಾರತ ಸರ್ಕಾರದಲ್ಲಿ ಇನ್ನಷ್ಟು ನೀವು ಮುಂದುವರೆಯಿರಿ, ನಿಮ್ಮ ರಾಜಕೀಯ ಜೀವನ ಇನ್ನಷ್ಟು ಸುಖವಾಗಿರಲಿ, ಇನ್ನಷ್ಟು ನೀವು ಬೆಳೀರಿ ಸರ್. ಇನ್ನು ಕೇಂದ್ರದಲ್ಲಿ ಮಿನಿಸ್ಟರ್ ಆಗಿ ಬೆಳೀರಿ, ನಮ್ಮ ಕರಾವಳಿ ಭಾಗವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಿ ಅಂತ ಕೇಳ್ತೀನಿ. ನಿಮ್ಮ ಜರ್ನಿಗೆ ತುಂಬ ಧನ್ಯವಾದಗಳು, ಶುಭವಾಗಲಿ. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಇದಿಷ್ಟು ನಮ್ಮ ಸಂದರ್ಶನದಲ್ಲಿ ಮಾತನಾಡಿದಂತಹ ಕೋಟಾ ಶ್ರೀನಿವಾಸ್ ಪೂಜಾರ್ ಅವರ ಜರ್ನಿ. ಬಹುಶಃ ನಿಮಗೂ ಕೂಡ ಈ ಜರ್ನಿ ಇಷ್ಟ ಆಗಿದೆ ಅಂತಲೇ ನಾನು ಅಂದ್ಕೊಳ್ತೀನಿ. ಇನ್ನಷ್ಟು ಬೇರೆ ಬೇರೆ ವಿಶೇಷವಾದ ವ್ಯಕ್ತಿಗಳ ಏನು ಸಂದರ್ಶನಕ್ಕಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.